ಸರ್ ರೆಕಾರ್ಡಿಂಗ್ ಸ್ಟಾರ್ಟ್ ಆಗಿದೆ ಸರ್. ಆಯ್ತಾಯ್ತು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿ. ಎನ್ನ ಕಾಯಕ್ಕೆ ಗುರುವಾದನಯ್ಯ ಬಸವಣ್ಣನು, ಎನ್ನ ಜೀವಕ್ಕೆ ಲಿಂಗವಾದನಯ್ಯ ಚನ್ನ ಬಸವಣ್ಣನು, ಎನ್ನ ಪ್ರಾಣಕ್ಕೆ ಪ್ರಸಾದವಾದನಯ್ಯ ಮರುಳಶಂಕರ ದೇವರು, ಎನ್ನ ಜ್ಞಾನಕ್ಕೆ ಜಂಗಮವಾದನಯ್ಯ ಪ್ರಭುದೇವರು, ಇಂತಿ ವರ ಕರುಣದಿಂದಲಾನು ಬದುಕಿದನಯ್ಯ ನಿಜಗುರು ಶಂಕರದೇವ ಎನ್ನುವ ಶಂಕರ ದಾಸಿಮಯ್ಯನವರ ವಚನದೊಂದಿಗೆ ಸಮಸ್ತ ಶರಣಸ್ತೋಮವನ್ನು ಮನದಲ್ಲಿ ನೆನೆಯುತ್ತಾ ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳಿಂದ ಶರಣ ಶ್ರೀ ಶಿವಾನಂದ್ ಕಲ್ಕೇರಿ ಇವರ ಶ್ರಾವಣ ಮಾಸದ ವಿಶೇಷ ದತ್ತಿ ಉಪನ್ಯಾಸಕ್ಕೆ ಇಲ್ಲಿ ನೆರೆದ ಎಲ್ಲ ಶರಣು ಬಂಧುಗಳಿಗೆ ಶರಣು ಶರಣಾರ್ಥಿಗಳನ್ನು ಹೇಳುತ್ತಾ ನಮ್ಮೆಲ್ಲರ ಮಾರ್ಗದರ್ಶಕರಾದ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ ಭಕ್ತಿಯ ಶರಣು ಅರ್ಪಿಸುತ್ತಾ ಈಗ ಮೊದಲಿಗೆ ವಚನ ಪ್ರಾರ್ಥನೆ ಶರಣೆ ವಿದ್ಯಾ ಮುಗ್ದುಂ ಅವರಿಂದ. ವಿದ್ಯಾ ಮೇಡಮ್. ಅದೇನ್ರಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶ್ರಾವಣ ಮಾಸದ ಅನಂತ ಶರಣಾರ್ಥಿಗಳು. ನಿರೆಗಮದ ನಿಸಾ ಸಾನಿದ ಪಮಗ ರೇ ಸಾ ನಿರೆ ಗರೆ ನಿರೆ ಸಾ ನಿರೆ ಗಮ ಮಗರೆ ಸಾ ನಿರೆ ಗಮ ಪ ಮಗರೆ ನಿರೆ ಸಾ ಮಣಿಯ ಎಣಿಸಿ ದಿನವ ಕಳೆಯ ಬೇಡ, ಮಣಿಯ ಎಣಿಸಿ ದಿನವ ಕಳೆಯ ಬೇಡ, ಕಲ್ಲು ಕಣಿಯ ಪೂಜಿಸಿ ಕಲ್ಲು ಕಣಿಯ ಪೂಜಿಸಿ ದಿನವ ಕಳೆಯ ಬೇಡ, ಮಣಿಯ ಎಣಿಸಿ ದಿನವ ಕಳೆಯ ಬೇಡ, ಮಣಿಯ ಎಣಿಸಿ ದಿನವ ಕಳೆಯಬೇಡ. ಕ್ಷಣವಾದರೂ ನಿಜದ ನೆನೆಯ ಸಾಕು, ಕ್ಷಣವಾದರೂ ನಿಜದ ನೆನೆಯ ಸಾಕು, ಕ್ಷಣದೊಳಗನ ಅರ್ಧ ಕ್ಷಣವಾದರೂ, ಕ್ಷಣದೊಳಗಣ ಅರ್ಧ ಕ್ಷಣವಾದರೂ ನಿಜವೇ ಸಾಕು, ಮಣಿಯ ಎಣಿಸಿ ದಿನವ ಕಳೆಯಬೇಡ. ಬೆಂಕಿಯ ಗುಣ ಬಿಸಿ ನೀರಿನೊಳ ಗುಂಟೆ, ಬೆಂಕಿಯ ಗುಣ ಬಿಸಿ ನೀರಿನೊಳ ಗುಂಟೆ, ಗುಹೇಶ್ವರ ಪ್ರಿಯ ನಿರಾಳಲಿಂಗ, ಗುಹೇಶ್ವರ ಪ್ರಿಯ ನಿರಾಳಲಿಂಗ, ನಿರಾಳಲಿಂಗ, ಮಣಿಯ ಎಣಿಸಿ ದಿನವ ಕಳೆಯ ಬೇಡ, ಕಲ್ಲು ಕಣಿಯ ಪೂಜಿಸಿ ಕಲ್ಲು ಕಣಿಯ ಪೂಜಿಸಿ ದಿನವ ಕಳೆಯ ಬೇಡ, ಮಣಿಯ ಎಣಿಸಿ ಮಣಿಯ ಎಣಿಸಿ ಮಣಿಯ ಎಣಿಸಿ ದಿನವ ಕಳೆಯಬೇಡ. ಎಲ್ಲರಿಗೂ ಅನಂತ ಶರಣಾರ್ಥಿಗಳು. ಅತ್ಯಂತ ಸುಮಧುರವಾಗಿ ವಚನ ಪ್ರಾರ್ಥನೆ ನಡೆಸಿಕೊಟ್ಟ ನಗುಮೊಗದ ವಿದ್ಯಾ ಮೇಡಮ್ ಅವರಿಗೆ ವೇದಿಕೆಯ ಪರವಾಗಿ ಅನಂತ ಧನ್ಯವಾದಗಳು. ಈಗ ನಮ್ಮೆಲ್ಲರನ್ನು ಸ್ವಾಗತಿಸಲು, ಪ್ರಾಸ್ತಾವಿಕ ನುಡಿಗಳನ್ನಾಡಲು ಮತ್ತು ಉಪನ್ಯಾಸಕರಾದ ಡಾಕ್ಟರ್ ಬಸಮ್ಮ ಗಂಗನಳ್ಳಿ ಅವರ ಪರಿಚಯವನ್ನು ಮಾಡಲು ಡಾಕ್ಟರ್ ಶೈಲಜಾ ಪವಾಡ್ ಶೆಟ್ಟರ್ ಮೇಡಮ್ ಅವರನ್ನು ವೇದಿಕೆಗೆ ಕರೆಯುತ್ತಿದ್ದೇನೆ. ಶೈಲಜಾ ಮೇಡಮ್, ವೇದಿಕೆ ನಿಮಗಾಗಿ.
ಥ್ಯಾಂಕ್ ಯು ಮೇಡಮ್. ಎಲ್ಲರಿಗೂ ಶರಣಾರ್ಥಿ. ಪರಕ್ಕೆ ಪರವಾಗಿದ್ದ ಪರತತ್ವ ಮೂರ್ತಿಯ ನಿಜದಿರವೇ ರೂಪಾಗಿ ಧರೆಯೊಳಗೆ ಚರಿಸುತ್ತಿಹ ಪರಮಶ್ರೀ ಗುರುವೇ ಕೃಪೆಯಾಗು. ಶ್ರಾವಣ ಮಾಸದ ವಿಶೇಷ ದತ್ತಿ ಉಪನ್ಯಾಸ ನೀಡ್ತಾ ಇರುವಂತಹ ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳಿಂದ ಶರಣ ಶ್ರೀ ಶಿವಾನಂದ ಕಲಕೇರಿ ಇವರ ಶ್ರಾವಣ ಮಾಸದ ವಿಶೇಷ ದತ್ತಿ ಉಪನ್ಯಾಸಕ್ಕೆ ಎಲ್ಲರಿಗೂ ಸಂಜೆಯ ಶರಣಾರ್ಥಿಗಳು. ಈ ಕಾರ್ಯಕ್ರಮಕ್ಕೆ ಸೊಗಸಾಗಿ ಪ್ರಾರ್ಥನೆಯನ್ನು ಗೈದಂತಹ ಶರಣೆ ವಿದ್ಯಾ ಮುಗ್ದುಂ ಅಕ್ಕನವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಮತ್ತು ಈ ಕಾರ್ಯಕ್ರಮಕ್ಕೆ ಇವತ್ತು ವಿಶೇಷ ಉಪನ್ಯಾಸವನ್ನು ನೀಡುತ್ತಿರುವಂತಹ ಉಪನ್ಯಾಸಕರಾಗಿರ್ತಕ್ಕಂತಹ ಡಾಕ್ಟರ್ ಬಸಮ್ಮ ಗಂಗನಳ್ಳಿ ಅವರನ್ನು ಕೂಡ ನಾನು ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಮತ್ತು ಈ ದಿನದ ಕಾರ್ಯಕ್ರಮದ ಮಾರ್ಗದರ್ಶನಕಾರರಾಗಿರ್ತಕ್ಕಂತಹ ಶರಣೆ ಡಾಕ್ಟರ್ ವೀಣಾ ಎಲಿಗಾರ್ ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಮತ್ತು ಕಾರ್ಯಕ್ರಮದಲ್ಲಿ ಶರಣು ಸಮರ್ಪಣೆ ಮಾಡಲಿರುವಂತಹ ಶರಣೆ ರತ್ನಕ್ಕ ಕಾದ್ರೋಳಿ ಇವರನ್ನು ಕೂಡ ಕಾರ್ಯಕ್ರಮಕ್ಕೆ ತುಂಬು ಹೃದಯದಿಂದ ಸ್ವಾಗತಿಸುತ್ತೇನೆ. ಕಾರ್ಯಕ್ರಮದ ವಚನ ಮಂಗಳ ಮಾಡಲಿರುವಂತಹ ಶರಣ ಮಂಜುನಾಥ್ ಮಡಿವಾಳ್ ಇವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಇನ್ನು ಕಾರ್ಯಕ್ರಮದ ನಿರ್ವಹಣೆಯನ್ನು ಮಾಡುತ್ತಿರುವಂತಹ ಶರಣೆ ಸುಧಾ ಪಾಟೀಲ್ ಅಕ್ಕನವರನ್ನು ಕೂಡ ನಾನು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಇನ್ನು ಕಾರ್ಯಕ್ರಮದ ನಿರಂತರ ತಾಂತ್ರಿಕ ಸಹಾಯವನ್ನು ನೀಡುತ್ತಿರುವಂತಹ ಡಾಕ್ಟರ್ ದಾನಮ್ಮ ಚನ್ನಬಸಪ್ಪ ಝಳಕಿ ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಇನ್ನು ಕಾರ್ಯಕ್ರಮದ ಸಂಯೋಜಕರಾಗಿರ್ತಕ್ಕಂತಹ ಶರಣ GS ಅಂಗಡಿ ಹುಬ್ಬಳ್ಳಿ ಅವರು, ಶರಣೆ ಪ್ರೊಫೆಸರ್ ದೀಪಾ ಜಿಗಬಡ್ಡಿ, ಶರಣ MB ಬಿರಾದಾರ್ ಮುಂಬೈ ಮತ್ತು ಶರಣ ಗುರುರಾಜ್ ಕಲಬುರ್ಗಿ, ಶರಣೆ ವಿಜಯಲಕ್ಷ್ಮಿ ಕಲಬುರ್ಗಿ, ಶರಣ ಬಸವತ್ರಯ ಭದ್ರಾವತಿ ಇವರನ್ನು ಕೂಡ ಕಾರ್ಯಕ್ರಮಕ್ಕೆ ತುಂಬು ಹೃದಯದಿಂದ ಸ್ವಾಗತಿಸುತ್ತೇನೆ. ಇನ್ನು ಕಾರ್ಯಕ್ರಮದ ಸಂಘಟಕರಾಗಿರ್ತಕ್ಕಂಥ ಶರಣೆ ಪ್ರೊಫೆಸರ್ ಶಾರದಮ್ಮ ಪಾಟೀಲ್ ಮತ್ತು ಶರಣೆ ಗೌರಮ್ಮ ನಾಶಿ ಮತ್ತು ಶರಣೆ ಸುಧಾ ಪಾಟೀಲ್ ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಅಲ್ಲದೆ ಈ ಕಾರ್ಯಕ್ರಮದ ನಿರಂತರ ರೂವಾರಿಗಳಾಗಿರ್ತಕ್ಕಂತಹ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್, ಪೊಲೀಸ್ ಪಾಟೀಲ್ ಸರ್ ಹಾಗೂ ಮತ್ತು ಎಲ್ಲ ಆಸಕ್ತ ಮನಸ್ಸುಗಳನ್ನು ಕೂಡ ಕಾರ್ಯಕ್ರಮಕ್ಕೆ ತುಂಬು ಹೃದಯದಿಂದ ಸ್ವಾಗತ ಕೋರುತ್ತೇನೆ. ಇನ್ನು ಕಾರ್ಯಕ್ರಮದ ಪ್ರಾಸ್ತಾವಿಕ ಮಾತುಗಳನ್ನು ಒಂದೆರಡು ಮಾತುಗಳಲ್ಲಿ ಹೇಳೋದಾದರೆ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ಎಲ್ಲರಿಗೂ ಕಾರ್ಯಕ್ರಮದ ರೂಪರೇಷೆಗಳು ಗೊತ್ತಿರುವಂತಹ ವಿಷಯವೇ. ಇದರ ಉದ್ದೇಶ, ಸ್ಪಷ್ಟ ನಿಲುವುಗಳು ಕೂಡ ಎಲ್ಲರಿಗೂ ಗೊತ್ತಿರುವಂಥದ್ದೇ. ನಿರಂತರವಾಗಿ ಇಂದಿಗೆ 19 ದಿನಗಳ ಕಾಲ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಸಾಗುತ್ತಾ ಬಂದಿರತಕ್ಕಂಥದ್ದು. ಇಲ್ಲಿ ನಾವು 19ಕ್ಕಿಂತಲೂ ಹೆಚ್ಚು ತತ್ವಚಿಂತಕರ ಚಿಂತನೆಗಳನ್ನು ಈ ವೇದಿಕೆಯ ಮೂಲಕ ಅರಿತುಕೊಂಡಿದ್ದೇವೆ. ಮನುಷ್ಯನ ಜನ್ಮ ಬರೀ ಸಂಸಾರಕ್ಕಷ್ಟೇ ಅಲ್ಲ, ಸಮಾಜಕ್ಕೂ ಸಮರ್ಪಣೆಯಾಗಲಿ ಎನ್ನುವುದು ಈ ಕಾರ್ಯಕ್ರಮದ ಉದ್ದೇಶ. ಈ ನಿರಂತರವಾಗಿ ಸಾಗ್ತಾ ಇರತಕ್ಕಂತಹ ಈ ಶ್ರಾವಣ ಮಾಸದ ದತ್ತಿ ಉಪನ್ಯಾಸ ಕಾರ್ಯಕ್ರಮಕ್ಕೆ ಸಾಕಷ್ಟು ಶರಣ ಮನಸ್ಸುಗಳು ಟೊಂಕ ಕಟ್ಟಿ ನಿಂತು ಎಲ್ಲ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರಂತರವಾಗಿ ನಡೆಸ್ಕೊಂಡು ಬರ್ತಾ ಇರತಕ್ಕಂತಹ ಎಲ್ಲ ಬಂಧುಗಳಿಗೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತಾ ಪ್ರಾಸ್ತಾವಿಕ ನುಡಿಯನ್ನು ಮುಗಿಸಿ ಇನ್ನು ಇವತ್ತಿನ ಕಾರ್ಯಕ್ರಮಕ್ಕೆ ವಿಶೇಷ ಉಪನ್ಯಾಸವನ್ನು ನೀಡಲು ಬಂದಿರತಕ್ಕಂತಹ ಡಾಕ್ಟರ್ ಬಸಮ್ಮ ಗಂಗನಳ್ಳಿ ಅವರ ಒಂದು ಕಿರುಪರಿಚಯವನ್ನು ಮಾಡಿಕೊಡುತ್ತೇನೆ. ಡಾಕ್ಟರ್ ಶ್ರೀಮತಿ ಬಸಮ್ಮ ಗಂಗನಳ್ಳಿ ಅವರು ಮೂಲತಃ ವಿಜಯಪುರ ಜಿಲ್ಲೆಯ ನಾಗಠಾಣದವರು. ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣವನ್ನು ನಾಗಠಾಣದಲ್ಲಿ ಪೂರೈಸಿ PVC ಮತ್ತು ITCಯನ್ನು ಇಂಡಿ ತಾಲೂಕಿನ ಅಥರ್ಘಾದಲ್ಲಿ ಪೂರೈಸಿದ್ದಾರೆ. BA ಪದವಿ ಮತ್ತು GR ಗಾಂಧಿ ಆರ್ಟ್ಸ್ ಕಾಲೇಜಿನಲ್ಲಿ ಇಂಡಿಯಾ ಆರ್ಟ್ಸ್ ಕಾಲೇಜಿನಲ್ಲಿ ಪೂರೈಸಿದ್ದು ಮತ್ತು MA MPhil ಮತ್ತು PhDಗಳನ್ನು ಕನ್ನಡ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಪೂರೈಸಿದ್ದಾರೆ. ಮತ್ತು SLED ಶಿವಮೊಗ್ಗ ವಿಶ್ವವಿದ್ಯಾಲಯದಲ್ಲಿ 2006ರಲ್ಲಿ ಪಾಸು ಮಾಡಿದ್ದು 2009ರಿಂದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮುದ್ದೇಬಿಹಾಳದಲ್ಲಿ ಕನ್ನಡ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಮತ್ತು 2015ರಿಂದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮಹಿಳಾ ಕಾಲೇಜು ಬೆಳಗಾವಿಯಲ್ಲಿಯೂ ಕೂಡ ಕನ್ನಡ ಸಹಾಯಕ ಪ್ರಾಧ್ಯಾಪಕಿಯಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇನ್ನು 2009ರಿಂದ ಇಲ್ಲಿಯವರೆಗೆ
ಕನ್ನಡ ವಿಭಾಗದ ಮುಖ್ಯಸ್ಥೆಯಾಗಿಯೂ ಕೂಡ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಇನ್ನು ಇವರು ಮಂಡನೆ ಮಾಡಿರ್ತಕ್ಕಂತಹ ಪ್ರಬಂಧಗಳು ಯಾವ್ಯಾವು ಅಂದರೆ ಹಲವಾರು ರಾಜ್ಯ, ರಾಷ್ಟ್ರಮಟ್ಟ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ವಿಚಾರ ಸಂಕಿರಣಗಳಲ್ಲಿ ಸಾಕಷ್ಟು ಪ್ರಬಂಧ ಮಂಡನೆಗಳನ್ನು ಹಾಗೂ ವಿವಿಧೆಡೆ ಉಪನ್ಯಾಸಗಳನ್ನು ನೀಡುತ್ತಾ ಬಂದಿದ್ದಾರೆ. ವಚನ ಸಾಹಿತ್ಯ, ಜನಪದ ಸಾಹಿತ್ಯ, ವ್ಯಾಕರಣ, ಛಂದಸ್ಸು, ಭಾಷಾ ವಿಜ್ಞಾನ ಇವರ ಆಸಕ್ತಿಯ ಕ್ಷೇತ್ರಗಳಾಗಿವೆ. ಇಲ್ಲಿಯವರೆಗೆ 60 ಲೇಖನಗಳು ಪ್ರಕಟಗೊಂಡಿವೆ. ಜ್ಞಾನೋಕಥೆಗಳು ಕೂಡ ಪ್ರಕಟವಾಗಿವೆ. ಇನ್ನು ಸಾಲೋಟಗಿ ಗ್ರಾಮ ದರ್ಶನ, ಬಸವಚಾರಿತ್ರ, ಬೀಜವೃಕ್ಷ, ಅಂಬುದಿಯಲ್ಲೊಂದು ಬಿಂದು ಕೃತಿಗಳು ಇವತ್ತು ಪ್ರಕಟಣೆಗೊಂಡಿರ್ತಕ್ಕಂಥವು. ಇನ್ನು ಮಹಿಳಾ ವಿಶ್ವವಿದ್ಯಾಲಯ ವಿಜಯಪುರ ಇಲ್ಲಿನ ಕನ್ನಡ ವಿಷಯದ ಪಠ್ಯಕ್ರಮ ರಚನೆ ಮಾಡಿಕೊಟ್ಟಿದ್ದಾರೆ. ಅಲ್ಲದೆ BScಯ ಪಠ್ಯಕ್ರಮವನ್ನು, ಬೇಸಿಕ್ ಕನ್ನಡ ಪಠ್ಯಕ್ರಮವನ್ನು ಕೂಡ ಇವರು ರೂಪರೇಷೆ ಮಾಡಿಕೊಟ್ಟಿರ್ತಕ್ಕಂಥದ್ದು. ಇನ್ನು ಜನಪದ ತ್ರಿಪದಿಗಳ ಸಂಗ್ರಹ ಕೃತಿ ಪ್ರಕಟಣೆಯ ಹಂತದಲ್ಲಿ ಇರ್ತಕ್ಕಂಥದ್ದು. ಇದರ ಜೊತೆಗೆ ಇನ್ನು ಇವರು ಹಲವಾರು ಸಂಘ ಸಂಸ್ಥೆಗಳ ಸದಸ್ಯತ್ವವನ್ನು ಕೂಡ ತೆಗೆದುಕೊಂಡಿರ್ತಕ್ಕಂಥದ್ದು. ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದ ಅಧ್ಯಾಪಕರ ಸಂಘ ಬೆಳಗಾವಿ ಜಿಲ್ಲೆಯ ಮಹಿಳಾ ಪ್ರತಿನಿಧಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅಖಿಲ ಭಾರತ ಲೇಖಕಿಯರ ಸಂಘದ ಆಜೀವ ಸದಸ್ಯರಾಗಿದ್ದಾರೆ ಮತ್ತು ಕರ್ನಾಟಕ ಲೇಖಕಿಯರ ಸಂಘದ ಆಜೀವ ಸದಸ್ಯತ್ವವನ್ನು ಪಡ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಬೆಳಗಾವಿಯ ಲೇಖಕಿಯರ ಸಂಘದ ಸದಸ್ಯರಾಗಿದ್ದಾರೆ. ಇನ್ನು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಸದಸ್ಯರಾಗಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲೂ ಕೂಡ ಇವರು ಸದಸ್ಯತ್ವವನ್ನು ಹೊಂದಿದ್ದಾರೆ. ಇನ್ನು ಶರಣು ವಿಶ್ವ ಫೌಂಡೇಶನ್ನ ಸದಸ್ಯತ್ವವನ್ನು ಕೂಡ ಹೊಂದಿರತಕ್ಕಂಥದ್ದು. ಅಷ್ಟೇ ಅಲ್ಲ, ವಚನ ಅಧ್ಯಯನ ವೇದಿಕೆ ಬಸವಾದಿ ಶರಣರ ಚಿಂತನ ಕೂಟದ ಸದಸ್ಯತ್ವವನ್ನು ಕೂಡ ಪಡ್ಕೊಂಡಿದ್ದಾರೆ. ಇವರು ಇಷ್ಟೆಲ್ಲ ನಿರಂತರ ಸಾಮಾಜಿಕ ಶೈಕ್ಷಣಿಕ ಚಟುವಟಿಕೆಗಳನ್ನು ಗುರುತಿಸಿ ಸಾಕಷ್ಟು ಪ್ರಶಸ್ತಿ ಮತ್ತು ಸನ್ಮಾನಗಳು ಕೂಡ ಇವರನ್ನು ಅರಸಿಕೊಂಡು ಬಂದಿವೆ. ಅವುಗಳು ಯಾವುವೆಂದರೆ ರಾಜ್ಯ ಮಟ್ಟದ ಬಸವಜ್ಯೋತಿ ಪ್ರಶಸ್ತಿ, ಇದು ಅಹೇರಿ ವಿಜಯಪುರ ಜಿಲ್ಲೆ ಇವರಿಂದ 2011ರಲ್ಲಿ ಇವರಿಗೆ ಸಲ್ಲಿರ್ತಕ್ಕಂಥದ್ದು. ಇನ್ನು ಶ್ರೀ ಗುರುಕುಲ ತಿಲಕ ಪ್ರಶಸ್ತಿ ಬೆಳಗಾವಿ ಕಸ್ತೂರಿ ಸಿರಿಗನ್ನಡ ವೇದಿಕೆಯಿಂದ 2021ರಲ್ಲಿ ಇವರಿಗೆ ಭಾಜನವಾಗಿದೆ. ಇನ್ನು ವಿದ್ಯಾವಿಭೂಷಣ ಪ್ರಶಸ್ತಿ ಬೆಳಗಾವಿ ಕಸ್ತೂರಿ ಸಿರಿಗನ್ನಡ ವೇದಿಕೆ, ಇದು ಕೂಡ 2021ರಲ್ಲಿ ಇವರಿಗೆ ಲಭಿಸಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಕರ್ನಾಟಕ ರಾಜ್ಯೋತ್ಸವ ರತ್ನ ಪ್ರಶಸ್ತಿ ಬೀದರ್ ವಿಶ್ವ ಕನ್ನಡಿಗರ ಸಂಸ್ಥೆಯಿಂದ 2021ರಲ್ಲಿ ದೊರೆತಿದೆ. ಇನ್ನು ಕನ್ನಡ ರತ್ನ ಪ್ರಶಸ್ತಿ ಗುಲ್ಬರ್ಗ ವೀರ ಕನ್ನಡಿಗರ ಸೇನೆ ಕಲಬುರ್ಗಿ ಇವರಿಂದ 2021ರಲ್ಲಿ ಇವರಿಗೆ ಭಾಜನವಾಗಿದೆ. ಅಷ್ಟೇ ಅಲ್ಲ, ನಾರಿ ಶಕ್ತಿ ಪ್ರಶಸ್ತಿನೂ ಕೂಡ ಇವರಿಗೆ ಲಭಿಸಿದ್ದು ಹುಬ್ಬಳ್ಳಿ ವಿಶ್ವ ಕನ್ನಡ ಬಳಗ ಮಹಿಳಾ ಘಟಕದಿಂದ ಲಭಿಸಿದೆ. ಹೀಗೆ ಇವರಿಗೆ ಹಲವಾರು ಪ್ರಶಸ್ತಿ ಮತ್ತು ಸನ್ಮಾನಗಳ ಗರಿ ಇವರ ಮುಡಿಯೇರಿರ್ತಕ್ಕಂಥದ್ದು. ಇದಿಷ್ಟು ಇವತ್ತಿನ ಉಪನ್ಯಾಸ ನೀಡ್ತಾ ಇರುವಂತಹ ಬಸಮ್ಮ ಗಂಗನಹಳ್ಳಿ ಉಪನ್ಯಾಸಕರ ಪರಿಚಯವಾಗಿದೆ. ಇಲ್ಲಿಯವರೆಗೂ ಕಾರ್ಯಕ್ರಮದ ಸ್ವಾಗತ, ಪ್ರಾಸ್ತಾವಿಕ ನುಡಿ ಮತ್ತು ವಿಶೇಷ ಉಪನ್ಯಾಸ ನೀಡುತ್ತಿರುವಂತಹ ಉಪನ್ಯಾಸಕರ ಪರಿಚಯವನ್ನು ಮಾಡಿಕೊಡಲು ಅವಕಾಶ ಮಾಡಿಕೊಟ್ಟಂತಹ ಈ ವೇದಿಕೆಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ನನ್ನ ಮಾತುಗಳಿಗೆ ವಿರಾಮವನ್ನು ನೀಡುತ್ತಿದ್ದೇನೆ. ಶರಣ. ಅತ್ಯಂತ ಸರಳತೆಯಿಂದ ಮತ್ತು ಸದುವಿನಯದಿಂದ ಸ್ವಾಗತ, ಪ್ರಾಸ್ತಾವಿಕ ಮತ್ತು ಪರಿಚಯದ ನುಡಿಗಳನ್ನಾಡಿದ ಶೈಲಜಾ ಮೇಡಮ್ ಅವರಿಗೆ ಅನಂತ ಧನ್ಯವಾದಗಳು. ಈಗ ವಿಶೇಷ ಉಪನ್ಯಾಸ ಡಾಕ್ಟರ್ ಬಸಮ್ಮ ಗಂಗನಹಳ್ಳಿ ಅವರಿಂದ ಅವಿರಳ ವಚನಕಾರ್ತಿಯರು ವಿಷಯದ ಬಗೆಗೆ ಇಂದು ವಚನ ಅಧ್ಯಯನ ವೇದಿಕೆಯಲ್ಲಿ ಮಾತನಾಡಲು ಆಗಮಿಸಿದ ಬಸಮ್ಮ ಮೇಡಮ್ ಅವರು ಈಗ ತಮ್ಮ ಉಪನ್ಯಾಸ ನೀಡಲು ವಿನಂತಿ. ಎಲ್ಲರಿಗೂ ಶರಣಾರ್ಥಿಗಳು. ಕೇಳಿಸ್ತಿದೆಯಲ್ಲ ಮೇಡಮ್? ಕೇಳಿಸ್ತಿದೆ. ಎಲ್ಲರಿಗೂ ಶರಣಾರ್ಥಿಗಳು. ಕನಿಷ್ಠದಲ್ಲಿ ಹುಟ್ಟಿದೆ, ಉತ್ತಮದಲ್ಲಿ ಬೆಳೆದೆ, ಸತ್ಯ ಶರಣರ ಪಾದವಿಡಿದೆ. ಆ ಶರಣರ ಪಾದವಿಡಿದು ಗುರುವ ಕಂಡೆ, ಲಿಂಗವ ಕಂಡೆ, ಜಂಗಮವ ಕಂಡೆ, ಪಾದೋದಕವ ಕಂಡೆ, ಪ್ರಸಾದವ ಕಂಡೆ. ಇಂತಿವರ ಕಂಡೆನ್ನ ಕಂಗಳ ಮುಂದನ ಕತ್ತಲೆ ಹರಿಯಿತು. ಕಂಗಳ ಮುಂದನ ಕತ್ತಲೆ ಹರಿಯಲೊಡನೆ ಮಂಗಳದ ಮಹಾ ಬೆಳಗಿನೊಳಗೋಲಾಡಿ ಸುಖಿಯಾದೆನಯ್ಯ ಅಪ್ಪನ್ನ ಪ್ರಿಯ ಚನ್ನಬಸವಣ್ಣ ಅನ್ನುವಂತಹ ಹಡಪದ ಲಿಂಗಮ್ಮನ ವಚನವನ್ನು ಇಲ್ಲಿ ನೆನೆದುಕೊಳ್ತಾ, ವಚನ ಅಧ್ಯಯನ ವೇದಿಕೆ ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆ ಶರಣ ಶ್ರೀ ಶಿವಾನಂದ ಕಲಕೇರಿ ಇವರ ಶ್ರಾವಣ ಮಾಸದ ವಿಶೇಷ ದತ್ತಿ ಉಪನ್ಯಾಸ ಕಾರ್ಯಕ್ರಮ. ಇಂದು ಈ ಒಂದು ಕಾರ್ಯಕ್ರಮದ
ರೂವಾರಿಗಳು ಹಾಗೂ ನಮ್ಮೆಲ್ಲರಿಗೂ ಕೂಡ ಹಿರಿಯ ಮಾರ್ಗದರ್ಶಕರು, ಸ್ಫೂರ್ತಿದಾಯಕರು ಹಾಗೂ ಅದ್ಭುತ ಸಂಘಟನಾಕಾರರು ಆದಂಥ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರೇ, ಇಂದಿನ ಈ ಕಾರ್ಯಕ್ರಮದಲ್ಲಿ ಮಾರ್ಗದರ್ಶನ ಮಾಡುವಂತಹ ಶರಣೆ ಡಾಕ್ಟರ್ ವೀಣಾ ಎಲಿಗಾರ್ ಅವರೇ, ದಿನನಿತ್ಯವೂ ಸುಶ್ರಾವ್ಯವಾಗಿ ಹಾಡುವ ಹಾಗೆ ಇಂದೂ ಕೂಡ ಪ್ರಾರ್ಥನೆಯನ್ನ ಸೇವೆಯನ್ನ ಸಲ್ಲಿಸುತ್ತಿರುವಂತಹ ಶರಣೆ ವಿದ್ಯಾ ಮಗ್ದಮ್ ಅವರೇ, ಕಾರ್ಯಕ್ರಮದ ನಿರ್ವಹಣೆ ಮತ್ತು ಸಂಘಟನೆಯಲ್ಲಿ ಅತ್ಯಂತ ಪ್ರಾಂಜ್ವಲ ಮನಸ್ಸಿನಿಂದ ಸಹನೆ ಸ್ವಭಾವದ ಶರಣೆಯರಾದಂತಹ ಸುಧಾ ಪಾಟೀಲ್ ಅವರೇ, ತಾಂತ್ರಿಕ ಸಹಾಯವನ್ನು ಅತ್ಯಂತ ನಿಷ್ಠೆ ಶ್ರದ್ಧೆಯಿಂದ ಗೈಯುವಂತಹ ಶರಣೆ ದಾನಮ್ಮ ಜಳಕಿಯವರೇ, ಸಂಯೋಜಕರಾದಂಥ ಶರಣ GS ಅಂಗಡಿ, ಶರಣ MB ಬಿರಾದಾರ್, ದೀಪಾ ಜಿಗ್ಬಡ್ಡಿಯವರೇ, ಗುರುರಾಜ್ ಕಲಬುರ್ಗಿಯವರೇ, ಶರಣೆ ವಿಜಯಲಕ್ಷ್ಮಿ ಕಲಬುರ್ಗಿಯವರೇ ಹಾಗೂ ಸಂಘಟಕರಾದಂತಹ ನಮ್ಮೆಲ್ಲರ ಮಾತೃ ಸ್ವರೂಪಿಣಿಯರಾದಂತಹ ಪ್ರೊಫೆಸರ್ ಶಾರದಮ್ಮ ಪಾಟೀಲ್ ಅವರೇ, ಶರಣೆ ಗೌರಮ್ಮ ನಾಶಿಯವರೇ ಹಾಗೂ ವಚನ ಈಗಾಗಲೇ ಪರಿಚಯವನ್ನು ಮಾಡಿಸಿಕೊಟ್ಟಂತಹ ಶೈಲಜಾ ಪವಾಡ ಶೆಟ್ಟಿಯವರೇ, ವಚನ ಮಂಗಳ ಮಾಡಬೇಕಾದಂಥ ಒಂದು ಶರಣ ಮಂಜುನಾಥ್ ಅವರೇ, ಶರಣು ಸಮರ್ಪಣೆ ಮಾಡಲಿರುವಂತಹ ಶರಣೆ ರತ್ನಕ್ಕ ಕಾದ್ರೋಳೆಯವರೇ, ಅವರಿವರೆನ್ನದೇ ಎಲ್ಲ ನೆರೆದಂತಹ ಶರಣ ಬಂಧು ಭಗಿನಿಯರೇ, ಎಲ್ಲ ಹಿರಿಯರೇ, ಮಾನ್ಯರೇ, ಇಂದು ಉಪನ್ಯಾಸ ನಡೆಯುತ್ತಿರುವಂತಹ ಒಂದು ವಿಷಯ ಅವಿರಳ ವಚನಕಾರ್ತಿಯರು ಅನ್ನುವಂಥ ಒಂದು ವಿಷಯದ ಕುರಿತಾಗಿ ನಾನು ಒಂದಿಷ್ಟು ವಿಚಾರಗಳನ್ನು ತಮ್ಮ ಜೊತೆಗೆ ಹಂಚಿಕೊಳ್ಳ ಬಯಸ್ತಾ ಇದ್ದೇನೆ. ಮೊದಲನೇ ಮಾತು, ಹೆಚ್ಚು ಬೆಳಕಿಗೆ ಬರದಂತಹ ಅವರ ಕುರಿತಾಗಿ ಹೆಚ್ಚು ಅಧ್ಯಯನವಾಗದೇ ಉಳಿದಿರುವಂತಹ, ಆಮೇಲೆ ಕಡಿಮೆ ವಚನಗಳನ್ನು ಬರೆದಿರುವಂತಹ, ಎಲೆಮರೆಯ ಕಾಯಿಯ ಹಾಗೆ ಇರುವಂತಹ ಶರಣೆಯರ ಜೀವನ ಮೌಲ್ಯಗಳು, ಅವರ ಬದುಕಿನ ಆದರ್ಶ, ಶರಣ ಧರ್ಮಕ್ಕೆ ಮತ್ತು ಸಾಹಿತ್ಯಕ್ಕೆ, ಸಮಾಜಕ್ಕೆ ಮತ್ತು ವೈಚಾರಿಕ ಪ್ರಪಂಚಕ್ಕೆ ಅವರ ಕೊಡುಗೆ ಏನು ಅನ್ನುವುದರ ಕುರಿತಾಗಿ ನಾವು ಇವತ್ತ ಈ ಒಂದು ಶರಣೆಯರ ಕುರಿತಾಗಿ ನಾವಿಲ್ಲಿ ವಿಚಾರಗಳನ್ನು ಹಂಚಿಕೊಳ್ಳುವಂಥ ಒಂದು ಸುಸಮಯ. ಈಗಾಗಲೇ ವಚನಕಾರ್ತಿಯರ ಕುರಿತಾಗಿ ನಾವು ಸಾಕಷ್ಟು ಅವರ ಜೀವನದ ಕುರಿತಾಗಿ ನಾವು ಡಾಕ್ಟರ್ ಶಾರದಾ ಮನಿಯವರು ಕೂಡ ಬಿಜಾಪುರ ಜಿಲ್ಲೆಯ ಶರಣೆಯರ ಕುರಿತಾಗಿ ಹೇಳಿದ್ರು. ನಾವು ಆಲ್ಮೋಸ್ಟ್ ನಾವೇನು ಮಾಡಿದ್ದೀವಿ ಅಂತಂದ್ರೆ ಎಲ್ಲ ಶರಣೆಯರ ಜೀವನದ ಕುರಿತಾಗಿ ಒಂದಿಷ್ಟು ಮಾಹಿತಿಗಳನ್ನು ತಿಳ್ಕೊಂಡಿದ್ದೀವಿ. ಆದರೆ ಇವತ್ತು ನಾವು ಅವರ ಬದುಕಿನ ಮೌಲ್ಯಗಳ ಕುರಿತಾಗಿ ನಾನು ಇಲ್ಲಿ ನಿಮ್ಮ ಜೊತೆ ಹಂಚಿಕೊಳ್ಬೇಕಂತ ನಾನು ಬಯಸಿದ್ದೇನೆ. ಈಗಾಗಲೇ ನಮಗೆ ಗೊತ್ತಿರುವ ಹಾಗೆ ಅಕ್ಕ ಮಹಾದೇವಿ, ನೀಲಾಂಬಿಕೆ, ಮುಕ್ತಾಯಕ್ಕೆ ಕೆಲವೊಂದು ವಚನಕಾರ್ತಿಯರನ್ನು ಮಾತ್ರ ನಾವು ಬಹಳ ಮೇಲಿಂದ ಮೇಲೆ ಮತ್ತೆ ನಾವು ನೋಡ್ತಾ ಇದ್ದೀವಿ. ಆದರೆ ಈ ಒಂದು ವಚನ ಅಧ್ಯಯನ ವೇದಿಕೆಯ ಮೂಲಕವಾಗಿ ನಾವು ಎಲ್ಲೋ ಅವಿತು ಇರುವಂತಹ, ಅಲಕ್ಷ್ಯಕ್ಕೆ ಒಳಗಾಗಿರುವಂತಹ, ಅವಿರಳವಾಗಿರುವಂತಹ ಶರಣೆಯರ ಕುರಿತಾಗಿಯೂ ಕೂಡ ತಿಳಿದುಕೊಳ್ಳುವಂತಹ ಒಂದು ಉಪನ್ಯಾಸಗಳು ಈ ಒಂದು ವೇದಿಕೆಯ ಮೂಲಕ ನಡೆಯುತ್ತಿರುವುದು ಬಹಳಷ್ಟು ಸಂತೋಷದ ಒಂದು ಸಂಗತಿ ಅಂತ ನಾನು ಇಲ್ಲಿ ಹೇಳ ಬಯಸ್ತಾ ಇದ್ದೇನೆ. ಇಂಥ ಒಂದು ಯೋಗ್ಯವಾದಂತಹ ಉಪನ್ಯಾಸಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಂತಹ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಅವರಿಗೆ ಮತ್ತೊಮ್ಮೆ ನಾನು ಮಗದೊಮ್ಮೆ ಇಲ್ಲಿ ವಂದನೆಗಳನ್ನು ನಾನು ತಿಳಿಸ್ತಾ ಇದ್ದೇನೆ. ಶರಣೆಯರು ಇಲ್ಲಿ ಮಾಡಿರುವಂತಹ ಒಂದು ಸಾಧನೆಗೆ ಒಂದು ಪ್ರೇರಣೆ ಒಂದು ಇದೆ. ಬಹುತೇಕವಾಗಿ ಬಸವಾದಿ ಶರಣರು 12ನೇ ಶತಮಾನದಲ್ಲಿ ಮಹಿಳೆಯರಿಗೆ ಇಂಥ ಒಂದು ಅವಕಾಶವನ್ನು ಕೊಡದೇ ಹೋಗಿದ್ರೆ ಈ ಯಾವ ವಚನಕಾರ್ತಿಯರು ಕೂಡ ನಮಗೆ ಇವತ್ತು ಕಂಡು ಬರ್ತಾ ಇರಲಿಲ್ಲ. ಬಸವಣ್ಣನವರು ಬಹುತೇಕವಾಗಿ ಇಂಥ ಒಂದು ಕಾರ್ಯಗೈಯದೇ ಹೋಗಿದ್ದರೆ ಬಹುತೇಕವಾಗಿ ಮಹಿಳಾ ಬದುಕು ಇನ್ನೂ ಎಷ್ಟೋ ಶತಮಾನಗಳ ಹಿಂದೆ ನಾವು ಇರ್ತಿದ್ದೇವೇನೋ ಅನ್ನುವಂಥ ಒಂದು ವಿಚಾರಗಳನ್ನು ನಾವಿಲ್ಲಿ ಮೆಲುಕು ಹಾಕಬೇಕಾಗುತ್ತೆ. ಸಾಮಾಜಿಕವಾಗಿ, ಆರ್ಥಿಕವಾಗಿ ಎಲ್ಲ ಸರ್ವತ್ರದಲ್ಲಿ ಮಹಿಳೆಯರಿಗೆ ಸಮಾನತೆಯನ್ನು ದೊರಕಿಸಿಕೊಟ್ಟಂಥ ಒಂದು ಶ್ರೇಯಸ್ಸು ನಮ್ಮ ಬಸವಾದಿ ಶರಣರಿಗೆ ಸಲ್ತದೆ. ಅಂತ ಒಂದು ಮಹಾನ್ ಕಾರ್ಯಗೈದಿರುವಂತಹ ಬಸವಾದಿ ಶರಣರ ಒಂದು ಮೌಲ್ಯಗಳ ಜೊತೆಗೆ, ಆ ಶರಣರ ಜೊತೆಗೆ ಶರಣೆಯರು ಕೂಡ ಹೆಜ್ಜೆ ಹಾಕಿರುವಂತಹ ಸಂದರ್ಭ, ಸತಿಪತಿಗಳೊಂದಾದ ಭಕ್ತಿ ಹಿತವಪ್ಪುದು ಶಿವಂಗೆ ಅನ್ನುವಂಥ ಒಂದು ಹಿನ್ನೆಲೆಯೊಳಗೆ ಅವರು ದಾಂಪತ್ಯದ ಜೀವನದ ಜೊತೆಗೆ ಆಧ್ಯಾತ್ಮಿಕ ಬದುಕನ್ನು ಹೇಗೆ ಕಟ್ಟಿಕೊಂಡ್ರು, ಅದರ ಜೊತೆಗೆ ತಮ್ಮ ವೈಯಕ್ತಿಕವಾದಂತಹ ಆಮೇಲೆ ಸಾಮೂಹಿಕವಾದಂತಹ ಒಂದು ಜೀವನಕ್ಕೆ ಎಂಥ ಒಂದು ಕೊಡುಗೆಯನ್ನು ಕೊಟ್ಟರು ಅನ್ನೋದನ್ನ
ಇಲ್ಲಿ ಚಿಂತನೆ ಮಾಡುವುದು ಬಹಳ ಅತ್ಯಗತ್ಯ ಅನ್ನುವಂಥ ವಿಚಾರಗಳನ್ನ ಇಲ್ಲಿ ಹೇಳಿ ಬಯಸ್ತಾ ಇದ್ದೇನೆ. ಒಟ್ಟು 35ಕ್ಕಿಂತ ಹೆಚ್ಚು ವಚನಕಾರ್ತಿಯರ ವಚನಗಳು ನಮಗೆ ದೊರಕ್ತಾವ. ಅತಿ ಹೆಚ್ಚು ವಚನಕಾರ್ತಿಯರು ಬರೆದಿರುವಂತಹ ಅಕ್ಕಮ್ಮ ಅನ್ನುವಂತಹ ಕಾಳವೆ ಅನ್ನುವಂತಹ ಶರಣೆಯ ವಚನಗಳು 1233 ಅದಾವ. ಆದರೂ ಕೂಡ ಅವಳ ಕುರಿತಾಗಿ ಹೆಚ್ಚು ಅಧ್ಯಯನಗಳು ಇವತ್ತ ನಡೆದೇ ಇಲ್ಲ. ಎಲ್ಲೋ ಇಲ್ಲೊಂದು ವಚನಗಳು ಮಾತ್ರ ಅವಳ ಉದಾಹರಣೆಗಳಾಗಿ ನಾವು ಬಳಸ್ಕೊಳ್ತೀವಿ ವಿನಃ ಅವಳ ಒಟ್ಟು ವಚನಗಳ ಒಂದು ಅಧ್ಯಯನವನ್ನು ಕೂಡ ನಾವು ಇಲ್ಲಿ ಮಾಡಿಲ್ಲ. ಅದೇ ರೀತಿಯಾಗಿ 154 ವಚನಗಳನ್ನು ಬರೆದಿರುವಂತಹ ಅಕ್ಕಮ್ಮ ಅನ್ನುವಂತ ಒಬ್ಬ ಶರಣೆ, 116 ವಚನಗಳ ಬರೆದಿರುವಂತ ಅಮುಗಿ ರಾಯಮ್ಮ, ಇಂಥವರ ಒಂದು ವಚನಗಳ ಅಧ್ಯಯನ ಇನ್ನೂ ಆಗ್ಬೇಕಾಗಿರುವುದು ಬಹಳ ಅಗತ್ಯ ಇದೆ ಅನ್ನುವಂತ ಒಂದು ಸಂಗತಿಗಳನ್ನ ನಾನು ನಿಮ್ಮ ಮುಂದೆ ಇಡಲಿಕ್ಕೆ ಬಯಸ್ತಾ ಇದ್ದೇನೆ. ಇಲ್ಲಿ ಒಂದೊಂದು ವಚನಗಳನ್ನು ಬರೆದಿರುವಂತವರು, 2 ವಚನಗಳನ್ನು ಬರೆದಿರುವಂತವರು, 3 ವಚನಗಳನ್ನು ಬರೆದಾರ, 4 ಬರೆದಾರ, 5 ಬರೆದಾರ, 10 ಬರೆದಾರ, 9 ಬರೆದಾರ, ಹೀಗೆ ಎಲ್ಲವನ್ನು ಕೂಡ ನಾನು ಇಲ್ಲಿ ಪಟ್ಟಿ ಮಾಡಿಕೊಂಡಿದ್ದೇನೆ. ಅವೆಲ್ಲವನ್ನ ಹೇಳಲಿಕ್ಕೆ ಬಹುತೇಕವಾಗಿ ಇದು ಒಂದು ಅವಿರಳ ವಚನಕಾರ್ತಿಯರ ಕುರಿತಾಗಿ ಒಂದು ಉಪನ್ಯಾಸಕ್ಕೆ ಇದು ಸಾಲದು ಅಂತ ನಾನು ಇಲ್ಲಿ ಅಂದ್ಕೊಳ್ತಾ ಇದ್ದೇನೆ. ಇಲ್ಲಿ ಹೇರೂರು ತಿಲಕವಿಯನ್ನು ಕೆಲವೊಂದು ಶರಣೆಯರು ವಚನಗಳು ಬರ್ದಾರ, ಅವರ ಅಂಕಿತ ಇದೆ, ಆದ್ರೆ ಅವರ ಹೆಸರು ಇಲ್ಲ. ಹೆಸರಿಲ್ಲದಂತಹ ಬರೀ ಅಂಕಿತವಿರುವಂತಹ 2 ವಚನಕಾರ್ತಿಯರು ಕೂಡ ನಮ್ಮ ಮುಂದೆ ಇದ್ದಾರೆ. ಈ ಹಿನ್ನೆಲೆಯೊಳಗ ಶರಣೆಯರ ಕುರಿತಾಗಿ ಇನ್ನೂ ಹೆಚ್ಚಿನ ಅಧ್ಯಯನಗಳ ಆಗಬೇಕಾಗಿರುವುದು ನಮ್ಮ ಮುಂದಿನ ಕೆಲಸವಾಗಿದೆ. ಇಲ್ಲಿ ನಾವದಿಗೆ ಹೇರೂರು ತಿಲಕವೇ, ನಾವದಿಗೆ ಗುಡ್ಡವೇ ಅವ್ರ ವಚನಗಳನ್ನು ಬರೆದಿದ್ರೋ ಇಲ್ಲೋ ಇತ್ಯಾದಿಯಾಗಿ ಬರೆದ್ರು ಕೂಡ ಅವು ಎಲ್ಲಿ ಹೋದು ಅನ್ನುವಂಥ ವಿಚಾರಗಳು ಕೂಡ ನಮಗೆ ಒಂದಿಷ್ಟು ಚಿಂತನೆಗೆ ಹಚ್ತಾವ. ಕದಿರೆ ಕಾಯಕದ ಕಾಳವೆ 1 ವಚನ, ಆಮೇಲೆ ರಾಯಸದ ಮಂಚನನ ಪುಣ್ಯಶ್ರೀ ರಾಯಮ್ಮ 1 ವಚನ, ಸೂಳೆ ಸಂಕವೆ ಬರೆದಿರುವಂತ 1 ವಚನ, ಆದರ ಕಾಯಕದ ಮಾರಯ್ಯನ ಪುಣ್ಯಶ್ರೀ ಗಂಗಮ್ಮ ಬರೆದಿರುವಂತ 1 ವಚನ, ದಸರಯ್ಯನ ಪುಣ್ಯಶ್ರೀ ವೀರಮ್ಮ ಬರೆದಿರುವಂತದ್ದು 5 ವಚನ, ಕಾಲಕಣ್ಣಿಯ ಕಾಮಮ್ಮ ಬರೆದಿರುವಂತದ್ದು 1 ವಚನ, ಎಡೆಮಠದ ನಾಗಿದೇವಯ್ಯನ ಪುಣ್ಯಶ್ರೀ ಮಸನಮ್ಮ ಬರೆದಿರುವಂತದ್ದು 1 ವಚನ, ಅಮುಗೆ ರಾಯಮ್ಮ ಬರೆದಿರುವಂತ ವಚನಗಳು 116, ಸಿದ್ಧಬುದ್ದಯ್ಯ ಪುಣ್ಯಶ್ರೀ ಕಾಳವೆ ಬರೆದಿರುವಂತದ್ದು 1233 ವಚನಗಳು, ಉರಿಲಿಂಗ ಪೆದ್ದಿಗಳ ಪುಣ್ಯಶ್ರೀ ಕಾಳವೆ ಬರೆದಿರುವುದು 11 ವಚನಗಳು, ಶರಣ ಸತ್ಯಕ್ಕ ಬರೆದಿರುವುದು 27 ವಚನಗಳು, ಕೊಟ್ಟಣದ ಸೋಮಮ್ಮ ಬರೆದಿರುವಂಥದ್ದು 1 ವಚನ, ಗುಂಡಯ್ಯಗಳ ಪುಣ್ಯಶ್ರೀ ಕೇತಲದೇವಿ ಬರೆದಿರುವಂಥದ್ದು 2 ವಚನ, ಕದಿರೆ ರೆಮ್ಮವೆ ಬರೆದಿರುವಂಥದ್ದು 4 ವಚನ, ಕಾಟಕೂಟಯ್ಯಗಳ ಪುಣ್ಯಶ್ರೀ ರೇಚವೆ ಬರೆದಿರುವುದು ಕೇವಲ 1 ವಚನ, ಕೊಂಡೆ ಮಂಚನ್ನಗಳ ಪುಣ್ಯಶ್ರೀ ಲಕ್ಷ್ಮಮ್ಮ ಬರೆದಿರುವಂಥದ್ದು 1 ವಚನ, ಗಜೇಶ ಮಸನಯ್ಯಗಳ ಪುಣ್ಯಶ್ರೀ ಬರೆದಿರುವಂಥದ್ದು 10 ವಚನಗಳು, ಗೊಗ್ಗವೆ ಬರೆದಿರುವಂತಹ ಕೇವಲ 6 ವಚನಗಳು, ದುಗ್ಗಳೆ ದಾಸಿಮಯ್ಯನವರ ಪತ್ನಿ ಬರೆದಿರುವಂತಹ ಶರಣೆ ದುಗ್ಗಳೆ ಬರೆದಿರುವಂಥದ್ದು 2 ವಚನ, ಬೋಂತಾದೇವಿ ಬರೆದಿರುವಂಥದ್ದು 31 ವಚನಗಳು. ಅದೇ ರೀತಿ ನಾಗಲಾಂಬಿಕೆ ಬರೆದಿರುವಂತಹ 14 ವಚನಗಳು, ಮುಕ್ತಾಯಕ್ಕೆ ಬರೆದಿರುವಂತಹ 37 ವಚನಗಳು, ಗಂಗಾಂಬಿಕೆ ಬರೆದಿರುವಂತಹ 9 ವಚನಗಳು, ಕನ್ನಡಿ ಕಾಯಕದ ರೇಮಮ್ಮ ಬರೆದಿರುವಂತಹ 1 ವಚನ, ಬಾಚಿ ಕಾಯಕದ ಬಸವಯ್ಯಗಳ ಪುಣ್ಯಶ್ರೀ ಕಾಳವೆ ಬರೆದಿರುವಂತಹ 3 ವಚನ, ಬತ್ತಲೇಶ್ವರನ ಪುಣ್ಯಶ್ರೀ ಗುಡ್ಡವೆ ಬರೆದಿರುವಂತಹ 1 ವಚನ, ರೇವಣ ಸಿದ್ದಯ್ಯಗಳ ಪುಣ್ಯಶ್ರೀ ರೇಖಮ್ಮ ಬರೆದಿರುವಂತಹ 1 ವಚನ, ಹಡಪದ ಅಪ್ಪಣ್ಣಗಳ ಪುಣ್ಯಶ್ರೀ ಲಿಂಗಮ್ಮ ಬರೆದಿರುವಂತಹ 114 ವಚನಗಳು, ಮೋಳಿಗೆ ಮಹಾದೇವಿ ಬರೆದಿರುವಂತಹ ವಚನಗಳು 70, ಐದಕ್ಕಿ ಲಕ್ಕಮ್ಮ ಬರೆದಿರುವಂತಹ ವಚನಗಳು 25, ಒಟ್ಟು 35 ವಚನಕಾರ್ತಿಯರು 1350 ವಚನಗಳು ಇವತ್ತ ನಮಗೆ ಸಿಕ್ಕಿರುವಂಥದ್ದು, ದೊರೆತಿರುವಂಥದ್ದು ನಮ್ಮೆಲ್ಲರ ಒಂದು ಭಾಗ್ಯವೇ. ಈ ಶರಣೆಯರ ವಚನಗಳನ್ನ ನಾವು ತೆಗೆದುಕೊಂಡಾಗ ಶರಣೆಯರ ವಚನಗಳ ಆಶಯ ಏನು ಅನ್ನೋದು, ಈ ಎಲ್ಲ ಶರಣೆಯರು ವಚನಗಳನ್ನ ನಾವು ಅಧ್ಯಯನಕ್ಕೆ ಒಳಪಡಿಸಿದಾಗ, ಚಿಂತನೆಗೆ ಒಳಪಡಿಸಿದಾಗ ನಮಗೆ ತಿಳಿದಿರುವಂತಹ ಸಂಗತಿಗಳು ಏನು ಅಂತಂದ್ರೆ, ಶೀಲಾ ವೃತ್ತದ ಕುರಿತಾಗಿ, ನೇಮ ಆಚಾರದ ಕುರಿತಾಗಿ, ಕಾಯಕ ದಾಸೋಹ, ನಿಷ್ಠೆ, ಬದ್ಧತೆ, ಕೆಲವೊಂದು ಸಲ ಟೀಕೆ, ವಿಡಂಬನೆ, ವಿಮರ್ಶೆಯನ್ನು ಕೂಡ ಮಾಡಿದ್ದಾರೆ. ಅವರು ತರಾಟೆಗೆ ತೆಗೆದುಕೊಂಡಂತಹ ಸಂದರ್ಭದ ವಚನಗಳು ಕೂಡ ಅದ. ಡಂಬಾಚಾರಿಗಳನ್ನ ಆಡಂಬರ ಮಾಡುವಂತಹ ಜನತೆಯನ್ನ
ಮೌಢ್ಯ ತುಂಬಿದಂಥ ಜನರ ಆಚಾರ ನಡೆ ನುಡಿಗಳನ್ನ ಕುರಿತಾಗಿ ಅವರು ಪ್ರಶ್ನೆ ಎತ್ತಿರುವುದನ್ನ, ಟೀಕೆ ಮಾಡಿರುವುದನ್ನ, ವಿಜ್ಞಾಪನೆ ಮಾಡಿರುವುದನ್ನ ಕೂಡ ನಾವು ಅವರ ವಚನಗಳ ಮೂಲಕ ನಾವು ತಿಳ್ಕೊತೀವಿ. ಇಲ್ಲಿ ಮುಖ್ಯವಾಗಿ ಬಹುಮುಖ್ಯವಾಗಿ ನಾವು ತಿಳಿದುಕೊಳ್ಳುವಂತ ಒಂದು ವಿಷಯ ಏನು ಅಂತಂದ್ರ, ಶರಣರು ಈ ಜಗತ್ತಿಗೆ ಕೊಟ್ಟಂತ ಎರಡು ಬಹುದೊಡ್ಡ ಕಾಣಿಕೆಗಳು ಅಂತಂದ್ರ ಒಂದು ಕಾಯಕ, ಇನ್ನೊಂದು ದಾಸೋಹ. ಈ ಹಿನ್ನೆಲೆಯೊಳಗ ನಮ್ಮ ವಿಚಾರ ಪ್ರಪಂಚಕ್ಕೆ ಕೊಟ್ಟಿರುವಂತಹ ಒಂದು ಇನ್ನೊಂದು ಹೆಜ್ಜೆ ಮುಂದೆ ಹೋದಂತ ಒಂದು ವಿಚಾರ ಏನಂತಂದ್ರ ವೈಚಾರಿಕತೆ, ವಿಚಾರ ಸಾಹಿತ್ಯ. ಜಗತ್ತಿನಲ್ಲೇ ಮೊಟ್ಟ ಮೊದಲನೇ ಬಾರಿಗೆ ವಿಚಾರ ಸಾಹಿತ್ಯ ಹುಟ್ಟಿಕೊಂಡಿರುವುದು ಅದು ನಮ್ಮ 12ನೇ ಶತಮಾನದ ಈ ಕನ್ನಡ ನಾಡಿನಲ್ಲಿ ಅಂತ ನಾವು ಹೇಳಬಹುದು. ಇಷ್ಟು ಪ್ರಖರವಾದಂತಹ, ಇಷ್ಟು ಸ್ಪಷ್ಟವಾದಂತಹ, ಇಷ್ಟು ಮೌಢ್ಯ ನಿಷೇಧದ ಕುರಿತಾದಂತಹ ಒಂದು ಸ್ಪಷ್ಟವಾದಂತಹ ನಿಲುವುಗಳನ್ನ ಯಾರಾದರೂ ತಾಳಿದರೆ ಜಗತ್ತಿನಲ್ಲಿ ಬಹುತೇಕವಾಗಿ ಅದು ನಮ್ಮ ಶರಣರೇ ಅಂತ ನಾ ಇಲ್ಲಿ ಸ್ಪಷ್ಟವಾಗಿ ಬಯಸ್ತಾ ಇದ್ದೇನೆ. ಅದರ ಜೊತೆಗೆ ಶರಣರು ಎಂಥ ಜೀವನವನ್ನ ನಡೆಸ್ತಾ ಇದ್ರು ಅನ್ನೋದು ಇಲ್ಲಿ ಬಹಳಷ್ಟು ಮುಖ್ಯ. ಇವತ್ತಿನ ಸಂದರ್ಭದಲ್ಲಿ ಬಹಳಷ್ಟು ಆಡಂಬರಕ್ಕೆ ಒಳಗಾದಂತ ಉದಾಹರಣೆಗಳನ್ನ ದಿನನಿತ್ಯದ ಒಂದು ನಿದರ್ಶನವಾಗಿ ನಾವು ಕಾಣ್ತಾ ಇದ್ದೀವಿ. ನಮಗೆ ಒಂದಿಷ್ಟು ಸ್ವಲ್ಪ ಮನೆ ಆದ್ರೂ ಸಾಗಲ್ಲ, ಬಹುದೊಡ್ಡ ಮನೆಗಳು ಬೇಕು, ಏನೆಲ್ಲೂ ಬೇಕು ಬೇಡದ ವಸ್ತುಗಳನ್ನ ಕೊಳ್ಳುಬಾಕ ಸಂಸ್ಕೃತಿ ನಮ್ಮೆಲ್ಲರನ್ನ ಆವರಿಸಿಕೊಂಡು ಬಿಟ್ಟಿದೆ. ಆದ್ರೆ ಭ್ರಷ್ಟಾಚಾರವನ್ನ ತಾಂಡವಾಡ್ತಾ ಇದೆ. ಆದ್ರೆ ಇಂದಿನ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕುವಂತ ಒಂದು ಪ್ರಶ್ನೆಯನ್ನು ಇವತ್ತು ನಾವು ಮಹಿಳೆಯರು ಎತ್ತುತ್ತಾ ಇಲ್ಲ, ಇವತ್ತಿನ 21ನೇ ಶತಮಾನದ ಮಹಿಳೆಯರು. ಆದ್ರೆ 12ನೇ ಶತಮಾನದಲ್ಲಿ ಅಂದಿನ ಶರಣೆಯರು ಭ್ರಷ್ಟಾಚಾರದ ಕುರಿತಾಗಿ, ಅತಿ ಆಸೆಯ ಕುರಿತಾಗಿ, ಸ್ವಾರ್ಥರಹಿತವಾದಂತಹ ಬದುಕಿನ ಕುರಿತಾಗಿ ಎಂಥ ಒಂದು ಪ್ರಶ್ನೆಗಳನ್ನ ಮಾಡಿದ್ರು. ಇದು ಇವತ್ತು ನಮಗ ಅವರು ಇಲ್ಲಿ ಈ ಸಂದರ್ಭದಲ್ಲಿ ಶರಣೆಯರು ನಮಗ್ ಬಹಳಷ್ಟು ನಮ್ಮ ಮುಂದೆ ಆದರ್ಶವಾಗಿ ನಮಗ್ ನಿಲ್ತಾರೆ. ಇಂಥ ಒಂದು ಸಂದರ್ಭದಲ್ಲಿ ಲಂಚಗುಳಿತನವನ್ನ, ವಂಚನೆ, ಸುಲಿಗೆಯನ್ನ ಖಂಡಿತವಾಗಿ ಅಲ್ಲಗಳೆಯುವಂತ ಒಂದು ವಚನೆಯರ ಒಂದು ಗಟ್ಟಿ ನಿಲುವುಗಳು, ಗಟ್ಟಿ ಧ್ವನಿಗಳು ಅವರ ವಚನಗಳಲ್ಲಿ ಅಲ್ಲಿ ನಮಗೆ ಮಾರ್ಗದರ್ಶನವನ್ನ ನೀಡುವಂತ ರೀತಿಯಲ್ಲಿ ನಮಗೆ ಕಂಡು ಬರ್ತಾವ. ಅವರ ರಾಯಮ್ಮನ ವಚನಗಳನ್ನು ತೆಗೆದುಕೊಂಡಾಗ ಎಷ್ಟು ವಿಡಂಬನಾತ್ಮಕವಾದಂತ ಒಂದು ಅವರ ವಚನಗಳದಾವ ಅನ್ನೋದು ನಮಗ್ ಗೊತ್ತಾಗ್ತಾವ. ಅದೇ ರೀತಿ ಕಟೋಕ್ತಿಗಳು, ವ್ಯಂಗ್ಯೋಕ್ತಿಗಳಿಗೆ ಅಗ್ರಸ್ಥಾನ ಶರಣೆಯರ ವಚನಗಳಲ್ಲಿ ನಾವು ನೋಡ್ತೀವಿ. ಒಂದು ಕಟೋಕ್ತಿ ವ್ಯಂಗ್ಯೋಕ್ತಿಗಳಿಗೆ ಅಲ್ಲಿ ಅಗ್ರಸ್ಥಾನ ಸೇರುವುದು ಶರಣೆಯರ ವಚನಗಳಿಗೆ ಅಂತ ನಾವಿಲ್ಲಿ ಹೇಳ್ಬಹುದು. ಶರಣರಿಗಿಂತ ಶರಣೆಯರು ಪ್ರಖರವಾದಂತ ನಿಲುವುಗಳನ್ನ ತಾಳಿದ್ರು ಅನ್ನೋದನ್ನ ಅವರ ವಚನಗಳನ್ನ ಅಧ್ಯಯನ ಮಾಡಿದಾಗ ಮಾತ್ರ ನಮಗ್ ಗೊತ್ತಾಗ್ತದೆ. ಯಾಕಂತಂದ್ರ ಶರಣರಿಗಿಂತ ಒಂದು ಹೆಜ್ಜೆ ಮುಂದಿರುವಂತಹ ವೈಚಾರಿಕತೆಯನ್ನ, ಅಧ್ಯಾತ್ಮದ ಒಂದು ನಿಲುವನ್ನ ತಾಳಿದಂಥವ್ರು ಶರಣೆಯರು. ಒಂದೊಂದು ಸಲ ಶರಣರಿಗೆ ಸಲಹೆ, ಮಾರ್ಗದರ್ಶನ ನೀಡುವಂತಹ ಸಂದರ್ಭದಲ್ಲಿಯೂ ಕೂಡ ಶರಣೆಯರ ವಿಚಾರಗಳು ಎಷ್ಟು ಎತ್ತರ ಮಟ್ಟದಲ್ಲಿದ್ದು ಅನ್ನೋದನ್ನ ನಮ್ಮನ್ನು ಚಿಂತನೆಗೆ ಹಚ್ಚುವಂತಹ ಒಂದು ವಚನಗಳು ಶರಣೆಯರ ಒಂದು ನಿಲುವುಗಳಾಗಿವೆ ಅನ್ನೋದನ್ನ ನಾವಿಲ್ಲಿ ತಿಳ್ಕೊತೀವಿ. ಅದೇ ರೀತಿ ಅವರ ಕೆಚ್ಚು, ಅವರ ಧೈರ್ಯ, ಅವರ ಛಲ, ಅವರ ನಿಷ್ಠುರತೆ ಅವರ ವಚನಗಳಲ್ಲಿ ನಾವು ಕಾಣ್ತೀವಿ. ಈ ಒಂದು ವಚನಕಾರ್ತಿಯರಲ್ಲಿ ಕೇವಲ ಮೇಲ್ವರ್ಗದವರು ಮಾತ್ರ ಇಲ್ಲ, ದಲಿತ ವಚನಕಾರ್ತಿಯರು ಇದ್ದಾರೆ. ಅಲ್ಲಿ ಬರುವಂತಹ ಉರಿಲಿಂಗ ಪದ್ಯಗಳ ಪುಣ್ಯಶ್ರೀ ಕಾಳವೆಯನ್ನ ತೆಗೆದುಕೋಬೇಕು. ಅದೇ ರೀತಿ ಯಾವುದೇ ವೃತ್ತಿ ಮಾಡಿದ್ರು ಕೂಡ ವೃತ್ತಿಯನ್ನ ಯಾರೂ ಅಲ್ಲಗಳೆಯಲಿಲ್ಲ. ವೃತ್ತಿಯನ್ನ ಎಷ್ಟು ಕಾಯಕವನ್ನ ಕೈಲಾಸ ಅನ್ನುವಂಥ ಮಟ್ಟಕ್ಕೆ ತೆಗೆದುಕೊಂಡು ಹೋದಂಥವ್ರು. ನಾವು ಮಾಡುವಂತ ಒಂದು ಕೆಲಸ, ನಾವು ಮಾಡುವಂತ ಒಂದು ಕಾಯಕ, ಅದು ಕಾಯ ವಾಚ ಮನಸ ಶುದ್ಧಿಯಿಂದ ಮಾಡಿದ್ರ, ಪ್ರಾಮಾಣಿಕತೆಯಿಂದ ನಿಷ್ಠೆಯಿಂದ ಮಾಡಿದ್ರ ನಿಜಕ್ಕೂ ಆ ಕಾಯಕ, ಆ ವೃತ್ತಿ ಅದು ಕೈಲಾಸ ಆಗ್ತದ ಅನ್ನುವಂತ ಒಂದು ಸಂದೇಶ ನಮ್ಮ ಶರಣೆಯರ ವಚನಗಳಲ್ಲಿ ಅದ್ಭುತವಾಗಿ ಚಿತ್ರಿತವಾಗಿದೆ ಅಂತ ನಾನು ಇಲ್ಲಿ ಬಹಳಷ್ಟು ಸ್ಪಷ್ಟವಾಗಿ ನಾನಿಲ್ಲಿ ಹೇಳಿಕೆ ಇಚ್ಛಪಡ್ತೇನೆ. ದಲಿತ ವಚನಕಾರ್ತಿಯರು ಕೂಡ ಇಲ್ಲಿ ಎಷ್ಟೊಂದು ಪ್ರಕಾರ ಕಾಳವೆಯ ವಚನಗಳನ್ನು ತೆಗೆದುಕೊಳ್ಳಿ, ಸತ್ಯಕ್ಕನ ವಚನಗಳನ್ನು ತೆಗೆದುಕೊಂಡಾಗ, ಕದಿರೇಕಾಯದ ರೇವಮ್ಮನ ವಚನಗಳನ್ನು ತೆಗೆದುಕೊಂಡಾಗ ಇಲ್ಲೆಲ್ಲ ಇಂಥ ಮಹಿಳೆಯರ ಸಾಮಾನ್ಯರಲ್ಲಿ ಸಾಮಾನ್ಯ ಮಹಿಳೆಯರು, ಅತ್ಯಂತ ಕೆಳಮಟ್ಟದವರು ಅಂತ ಗುರುತಿಸಿಕೊಂಡಂತ, ಅಂದಿನ ಸಮಾಜದಲ್ಲಿ ಅತ್ಯಂತ ಕೆಳಮಟ್ಟದವರು ಅಂತ ಗುರುತಿಸಿಕೊಂಡಂತಹ ಮಹಿಳೆಯರು, ಶೋಷಣೆಗೆ ಒಳಗಾದಂತ ಮಹಿಳೆಯರು, ಅತ್ಯಂತ ಸಂಪ್ರದಾಯ ಕಟ್ಟಳೆಗಳಿಗೆ ಒಳಗಾಗಿ ನಲುಗಿದಂತಹ ಶರಣೆಯರು ಈ ಬಸವಾದಿ ಶರಣರ ಒಂದು
ಈ ಒಂದು ಸಮಾಜ ಧಾರ್ಮಿಕ ಕ್ರಾಂತಿಯ ಹಿನ್ನೆಲೆಯೊಳಗ ಹೆಂಗ ಅವರು ಒಮ್ಮೆಲೆ ಚಿಮ್ಮಿ ಫೀನಿಕ್ಸ್ ಹಕ್ಕಿ ಹಾಗೆ ಮೇಲೆ ಬಂದರು ಅನ್ನುವುದೇ ನಮಗೆ ಒಂದು ಅದ್ಭುತವಾದಂತ ಒಂದು ಸಂಗತಿ. ಅಂತ ಒಂದು ಕಟ್ಟುನಿಟ್ಟಳೆಯ ಸಂದರ್ಭದೊಳಗ ಬಸವಣ್ಣನವರು ಅವರಿಗೆ ಹೇಗೆ ಪ್ರೇರಣೆ ನೀಡಿರಬೇಕು, ಅವರನ್ನ ಈ ರೀತಿಯಾಗಿ ಹೊರಗೆ ಕರೆದು ಈ ರೀತಿಯಾಗಿ ಅದ್ಭುತವಾಗಿ ಬೆಳೆಸುವ ಹಿನ್ನೆಲೆಯೊಳಗೆ ಅವರು ಎಂತಹ ಸವಾಲುಗಳನ್ನ ಎದುರಿಸಿರಬೇಕು. ಈ ಹಿನ್ನೆಲೆಯಾಗಿ ನಾವು ಆಲೋಚನೆ ಮಾಡಿದಾಗ ನಿಜಕ್ಕೂ ಬಸವಣ್ಣನವರ ಈ ಒಂದು ಕಾರ್ಯ ಜಗತ್ತೇ ಮೆಚ್ಚುವಂಥದ್ದು. ಇಂದಿಗೂ ಎಂದಿಗೂ ಸರ್ವತ್ರದಲ್ಲಿಯೂ ಕೂಡ ಸಾರ್ವಕಾಲಿಕವಾದಂತ ಒಂದು ಕಾರ್ಯವನ್ನ ಗೈದಿರುವಂತವರು ನಮ್ಮ ಬಸವಣ್ಣನವರು, ನಮ್ಮ ಶರಣರು ಅಂತ ತಿಳ್ಕೊಂಡು ನಾವಿಲ್ಲಿ ಹೇಳ ಬಯಸ್ತಾ ಇದ್ದೇನೆ. ಈ ಭಕ್ತಿ ಕಾಯಕ ಪ್ರಸಾದದ ಮಹತ್ವದ ಕುರಿತಾಗಿಯೂ ಕೂಡ ಅವರು ಹೇಳ್ತಾರ. ಅದರಲ್ಲಿ ವೃತಾಚಾರಗಳ ಬಗ್ಗೆ ಬಹಳಷ್ಟು ವಿಚಾರಗಳನ್ನ ಹಂಚಿಕೊಳ್ಳುವಂತ ಒಂದು ಸಂಗತಿಗಳನ್ನ ನಾವಿಲ್ಲಿ ನೋಡ್ತೀವಿ. ವೃತ ಅನ್ನೋದು ಕೇವಲ ಅದು ಬಾಹ್ಯಕ್ಕೆ ಸಂಬಂಧಿಸಿರುವುದಂತದ್ದಲ್ಲ. ಅಂತರಂಗ ಬಹಿರಂಗ ಶುದ್ಧಿ ಆಗುವುದೇ ವೃತ. ಕೇವಲ ಉಪವಾಸ ಮಾಡುವುದಾಗ್ಲಿ, ಸುಮ್ಮನೆ ಜಪ ತಪ ಮಂತ್ರ ತಂತ್ರ ಶೀಲ ಇವೆಲ್ಲ ಮಾಡುವುದು ಅದು ನಿಜಕ್ಕೂ ಏನಾಗಂಗಿಲ್ಲ, ವೃತಗಳು ಅನಿಸ್ಕೊಳ್ಳಂಗಿಲ್ಲ. ವೃತ ಅನ್ನೋದು ನಮಗೆ ನಾವೇ ಕಟ್ಟಳೆಗಳನ್ನ ಹಾಕಿಕೊಳ್ಳುವುದು. ಎಂತ ಕಟ್ಟಳೆಗಳನ್ನ ಹಾಕಿಕೊಳ್ಳುವುದು? ತನುಮನ ಧನ ಶುದ್ಧಿಯಾಗಿ ಬಳಸುವುದಾಗಲಿ, ಅಥವಾ ನಮ್ಮ ಮನೋನಿಯಂತ್ರಣ ಮಾಡುವುದಾಗಲಿ. ಅದೇ ರೀತಿಯಾಗಿ ನಮಗೆ ನಾವೇ ನಿಯಮಗಳನ್ನ ಹಾಕಿಕೊಳ್ಳುವುದು. ಯಾರು ನಮಗೆ ಕಟ್ಟಳೆಗಳನ್ನ ಹಾಕಿಕೊಳ್ಳುವುದಲ್ಲ, ನಮಗೆ ನಾವೇ ಕಟ್ಟಳೆಗಳನ್ನ ಹಾಕಿಕೊಳ್ಳುವುದು. ಆ ಮೂಲಕವಾಗಿ ನಮ್ಮ ಮನಸ್ಸನ್ನ ನಿಯಂತ್ರಣದಲ್ಲಿಟ್ಟುಕೊಂಡು ಈ ಸಮಾಜಕ್ಕೆ ಒಳ್ಳೆಯ ಆಚಾರ, ನಡೆ, ನುಡಿ, ಒಳ್ಳೆಯ ಸಂಸ್ಕಾರವನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಒಳ್ಳೆಯ ವಿಚಾರಗಳ ಕಡೆ ಸಾಕ್ತಾ ವೈಯಕ್ತಿಕವಾದಂತ ಒಂದು ಶುದ್ಧಿಯಿಂದ ಸಾಮಾಜಿಕವಾದಂತ ಒಂದು ಅಭಿವೃದ್ಧಿಯ ಕಡೆಗೆ ಏನು ಸಾಕ್ತಾ ಇದೆಯಲ್ಲ, ಅದು ನಿಜವಾಗಿಯೂ ಕೂಡ ವೃತ್ತಾಚರಣೆ ಅನ್ನುವುದನ್ನ ಶರಣರ ಒಂದು ಜೀವನದ ಮೂಲಕ ನಾವು ತಿಳ್ಕೋತೀವಿ. ಹೀಗಾಗಿ ಈ ಎಲ್ಲ ಸಂಗತಿಗಳನ್ನ ತಿಳಿದುಕೊಂಡಾಗ ಈ ಅವಿರಳ ಶರಣೆಯರು ಮಾಡಿರುವಂತ ಒಂದು ಸಾಧನೆ ಎಂಥದ್ದು ಅನ್ನೋದನ್ನ ಇವತ್ತು ಬೆಳಕಿಗೆ ಬರುವುದು ಬಹಳಷ್ಟು ಅತ್ಯಗತ್ಯವಿದೆ. ಅವರು ಬದುಕಿರುವಂತ ಒಂದು ಮೌಲ್ಯಗಳು, ಆ ಶರಣೆಯರು ನಡೆದಿರುವಂತಹ ಮಾರ್ಗ ಇದೆಯಲ್ಲ, ನಿಜಕ್ಕೂ ಇವತ್ತಿನ ಸಮಾಜಕ್ಕೆ ಬಹಳಷ್ಟು ಅತ್ಯಗತ್ಯವಿದೆ. ಹೇಳ್ತಾರ, ವೃತವೆಂಬುದು ನಾಯಕ ರತ್ನ, ಸುಪ್ಪಾಣಿಯ ಮುತ್ತು, ಜೀವನ ಕಳೆ, ವೃತವೆಂಬುದು ಸುಯಿಧಾನ ಅನ್ನುವಂಥ ಮಾತುಗಳನ್ನು ಹೇಳ್ತಾರೋ. ಅದಕ್ಕೆ ವೃತಕ್ಕೆ ಎಷ್ಟೊಂದು ಮಹತ್ವವನ್ನು ಕೊಟ್ಟರು ಅವರು. ವೃತ ಅನ್ನೋದು ಅವ್ರ ಜೀವನದೊಳಗ ಎಷ್ಟು ಮುಖ್ಯ ಆಗಿತ್ತು. ವೃತ ಅನ್ನೋದು ನಾವು ಇವತ್ತು ಏನ್ ತಿಳ್ಕೊಂಡ್ಬಿಟ್ಟಿವಿ, ನಾವು ಉಪವಾಸ ಮಾಡೋದು, ಒಪ್ಪತ್ ಮಾಡೋದು, ಉಪಹಾರ ಏನೇನೋ ತಿಳ್ಕೊಂಡ್ಬಿಟ್ಟಿವಿ. ಆದ್ರೆ ಶರಣರ ದೃಷ್ಟಿಯಲ್ಲಿ ವೃತ ಅನ್ನೋದು ನಮಗೆ ನಾವೇ ಪರಿಶುದ್ಧವಾಗಿ ನಡೆಯುವಂತ ಒಂದು ನಡೆಯಾಗಿತ್ತೇ ವಿನಃ ಅದು ಬಾಹ್ಯವಾಗಿ ಮಾಡುವಂತ ಅದು ನಿಯಮಗಳಾಗಿರ್ಲಿಲ್ಲ. ಅಂತರಂಗ ಬಹಿರಂಗ ಶುದ್ಧಿ, ಅಂತರಂಗ ಬಹಿರಂಗ ಎರಡೂ ಶುದ್ಧಿ ಆದಾಗ ಮಾತ್ರ ಬದುಕು ಹಸನಾಗ್ತದ ಅನ್ನುವಂತ ಒಂದು ವಿಚಾರಗಳನ್ನ ನಮ್ಮ ವೈಯಕ್ತಿಕ ಬದುಕು ಹಸನಾಗುವುದರ ಜೊತೆಗೆ ಸಮಾಜದ ಸ್ವಾಸ್ಥ್ಯವನ್ನ ಕಾಪಾಡಿಕೊಳ್ಳುವುದು ಪ್ರತಿಯೊಬ್ಬರ ಕರ್ತವ್ಯ ಅನ್ನೋದನ್ನ ಶರಣೆಯರು ಮೊದಲು ಅರ್ಥಿಕೊಂಡು ಜೀವನದಲ್ಲಿ ಅಳವಡಿಸಿಕೊಂಡು ಒಂದೊಂದು ಸಂದರ್ಭದಲ್ಲಿ ಶರಣರಿಗೂ ಕೂಡ ಸಲಹೆ ಮಾರ್ಗದರ್ಶನವನ್ನ ನೀಡುವಂತ ಒಂದು ಮಟ್ಟಕ್ಕೆ ಬೆಳೆದರು ಅನ್ನುವುದೇ ಒಂದು ಸೋಜಿಗದ ಸಂಗತಿ ಅಂತ ನಾನು ಇಲ್ಲಿ ಹೇಳಿ ಬಯಸ್ತಾ ಇದ್ದೇನೆ. ಈ ವೃತ್ತದ ಕುರಿತಾಗಿ ಎಡೆಮಠದ ನಾಗಿದೇವೈಗಳ ಪುಣ್ಯಸ್ತ್ರೀ ಮಸನಮ್ಮ ಅವರೊಂದು ಮಾತು ಹೇಳ್ತಾರೆ. ಕಾಗೆಯ ನಾಯಿ ತಿಂದವರಿಲ್ಲ, ವೃತಭೃಷ್ಟನ ಕೂಡಿದವರಿಲ್ಲ. ಅಲ್ಲ, ವೃತ್ತಗಳನ್ನ ನಾವೇ ಕೆಲವೊಂದು ನಿಯಮಗಳನ್ನ ನಾವೇ ಹಾಕೋತೀವಿ, ನಾವೇ ಅವುಗಳನ್ನ ಬ್ರೇಕ್ ಮಾಡುವುದಲ್ಲ. ನಾವು ಇವತ್ತಿನ ಸಮಾಜದೊಳಗೆ ಬರೀ ರೂಲ್ ಬ್ರೇಕ್ ಮಾಡಕ್ಕೆ ಇದ್ದೀವಿ ಅನ್ನುವಂತ ರೀತಿಯೊಳಗೆ ನಾವು ನಮ್ಮ ವರ್ತನೆಗಳೇ ಇದ್ದಾವ. ಆದ್ರ ಒಂದು ಶರಣೆಯರ ಜೀವನವನ್ನು ತೆಗೆದುಕೊಂಡಾಗ ಎಷ್ಟು ನಿಯಮಗಳಿಂದ ಕಟ್ಟುನಿಟ್ಟಿನಿಂದ ಅವರು ಜೀವನವನ್ನ ಸಾಗಿಸ್ತಾ ಇದ್ರು. ಅಂದಿನ ದುಡಿಮೆ, ಅಂದಿನ ದಿವಸಕ್ಕೆ ಊಟೋಪಚಾರಕ್ಕೆ ಮಾತ್ರ, ಉಳಿದದ್ದನ್ನ ಸಮಾಜಕ್ಕೆ ವಿನಿಯೋಗ ಮಾಡುವಂತ ಒಂದು ವಿಚಾರಕ್ಕೆ ಬಂದಾಗ ಶರಣೆಯರು ಎಷ್ಟು ಅವರು ತಮ್ಮ ಮನಸ್ಸನ್ನ ಕಂಟ್ರೋಲ್ ನಲ್ಲಿ ಇಟ್ಟುಕೊಂಡು ಈ ಸಮಾಜಕ್ಕೆ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ ಅವರು. ಆದ್ರೆ ಇವತ್ತಿನ ಸಂದರ್ಭದಲ್ಲಿ ಮಹಿಳೆಯರು ಹಾಗೆ ಮಾಡ್ಲಿಕ್ಕೆ ಸಾಧ್ಯವೇ? ಇವೆಲ್ಲ ಒಂದು ಪ್ರಶ್ನೆಗಳನ್ನು ನಾವು ಹಾಕಿಕೊಳ್ಳೋದು ನಮಗೆ ನಾವೇ ಹಾಕೋಬೇಕು. ಅದಕ್ಕಾಗಿ ಎಲ್ಲರೂ ಸಾಮಾನ್ಯರಾಗಿ ಬದುಕುವಂತಹ ನಿಲುವುಗಳನ್ನ ನಾವು ತಾಳ್ಬೇಕಾದಾಗ ನಾವು ಶರಣೆಯರ ವಚನಗಳಿಗೆ ನಾವು ಹೋಗ್ಬೇಕಾಗತ್ತ.
ಅವರ ಜೀವನದ ಮೌಲ್ಯದ ಕಡೆಗೆ ನಾವು ಒಂದಿಷ್ಟು ಕಣ್ತೆರೆದು ನೋಡುವಂತ ಒಂದು ಸಂದರ್ಭದ ಕೂಡ ಬರ್ತದ ಅನ್ನುವಂತ ವಿಚಾರಗಳನ್ನ ನಾನು ಇಲ್ಲಿ ಹೇಳ ಬಯಸ್ತಾ ಇದ್ದೇನೆ. ಇಲ್ಲಿ ಇನ್ನೊಂದಿಷ್ಟು ವಚನಗಳನ್ನ ತೆಗೆದುಕೊಂಡಾಗ ಅಲ್ಲಿ ಯಾವ ವೃತ್ತಿಯು ಕೀಳು ಮೇಲಾಗ್ಲಿಲ್ಲ. ಅಲ್ಲಿ ಅವು ತಾವು ಮಾಡುವಂತ ಮೊದಲಿನ ಕನಿಷ್ಠವಾದಂತ ವೃತ್ತಿಗಳನ್ನ ಬಿಟ್ಟು ಶರಣ ಧರ್ಮಕ್ಕೆ ಬಂದಾಗ ಶರಣರ ಉತ್ತಮವಾದಂತ ಒಂದು ವೃತ್ತಿಗಳಲ್ಲಿ ತೊಡಗಿಕೊಂಡಾಗ ಅವರ ಮೂಲ ವೃತ್ತಿಗಳು ಗೌಣವಾದವು. ಆ ನಂತರದ ಅವ್ರೇನ್ ಬದುಕೈತಲ್ಲ ನಿಜಕ್ಕೂ ಹಸನಾಯಿತು ಅವ್ರದ್ದು. ಇಲ್ಲಿ ಸುಳೆ ಸಂಕವೇ ತೆಗೆದುಕೊಂಡಾಗ ಗಂಗಮ್ಮ ಅನ್ನುವಂತ ಒಬ್ಬ ಶರಣೆ ಇದ್ದಾಳೆ. ಅವಳ ಮೊದಲು ಯಾವುದೇ ವೃತ್ತಿ ಇದ್ದರೂ ಕೂಡ ಆ ವೃತ್ತಿಯನ್ನ ತೊರೆದು ಆ ಬದುಕಿಗೆ ತಿಲಾಂಜಲಿಯನ್ನ ನೀಡಿ ಉತ್ತಮ ಮೌಲ್ಯದ ಬದುಕಿನ ಕಡೆಗೆ ಸಾಗಿ ಅಂತ ಒಂದು ಉತ್ತಮ ಮೌಲ್ಯದಲ್ಲಿ ಬದುಕಿದರಲ್ಲ, ಅದು ಅವರ ಜೀವನದಲ್ಲಿ ಬಹು ಮಹತ್ವದ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ತಿಳ್ಕೊಂಡು ನಾವಿಲ್ಲಿ ನೋಡ್ಬೇಕಾಗುತ್ತೆ. ಅದಕ್ಕೆ ಸುಳೆ ಸಂಕವೆಯ ಒಂದು ವಚನವನ್ನ ತೆಗೆದುಕೊಂಡಾಗ ಒತ್ತೆಯ ಹಿಡಿದು ಮತ್ತೊತ್ತೆಯ ಹಿಡಿಯೇ ಹಿಡಿದಡೆ ಬತ್ತಲೆ ನಿಲ್ಲಿಸಿ ಕೊಲ್ಲುವರಯ್ಯ, ಹಿಡಿದಡೆ ಬತ್ತಲೆ ನಿಲ್ಲಿಸಿ ಕೊಲ್ಲುವರಯ್ಯ, ವೃತಹೀನ ನರಿದು ಬೆರೆದಡೆ ಕಾದ ಕತ್ತಿಯಲ್ಲಿ ಕೈ ಕಿವಿ ಮೂಗ ಕೊಯ್ವರಯ್ಯ, ಒಲ್ಲೆ ಬಲ್ಲೆನಾಗಿ ನಿಮ್ಮಾನೆ ನಿರ್ಲಜ್ಜೇಶ್ವರ. ಒಂದು ಸಲ ನಾವು ನಾನು ವೃತ್ತಿ ಬೇಡ ಅಂತ ತಿಳ್ಕೊಂಡು ಆ ಬಗ್ಗೆ ನನಗೆ ನಿರ್ಲಕ್ಷ್ಯ ತಾಳಿ ನಾನು ಈ ಕಡೆ ಶರಣ ಧರ್ಮಕ್ಕೆ ಬಂದೀನಿ ಅಂದ ಬಳಕ ನನಗ ಆ ವೃತ್ತಿ ಬೇಡವೇ ಬೇಡ ಅನ್ನುವಂತ ಒಂದು ರೀತಿಯೊಳಗೆ ಹೇಗೆ ಅದನ್ನ ತ್ಯಾಗ ಮಾಡಿ ಹೇಗೆ ಬಸವ ಧರ್ಮಕ್ಕೆ ಬಂದ್ರು ಅನ್ನುವಂತ ಒಂದು ವಿಚಾರವನ್ನ ತೆಗೆದುಕೊಂಡಾಗ ಅವರು ತಮ್ಮ ಒಂದು ವೃತ್ತಿಯನ್ನ ಬಿಟ್ಟು ಶರಣ ಧರ್ಮಕ್ಕೆ ಬಂದು ಶರಣ ಧರ್ಮದ ಮೌಲ್ಯಗಳನ್ನ ತಮ್ಮ ಜೀವನದೊಳಗೆ ಅಳವಡಿಸಿಕೊಂಡು ಹೇಗೆ ಬೆಳೆದರು ಅನ್ನೋದನ್ನ ತಮ್ಮ ವಚನಗಳ ಮೂಲಕ ತಮ್ಮ ಬದುಕಿನಲ್ಲಾದಂತಹ ಬದಲಾವಣೆ, ತಮ್ಮ ಬದುಕಿಗೆ ಸ್ಫೂರ್ತಿದಾಯಕವಾದಂತ ಬಸವಾದಿ ಶರಣರ ಒಂದು ಮಾರ್ಗ ಇದೆಯಲ್ಲ, ಆ ಎಲ್ಲವನ್ನ ನಾವು ಅವರ ವಚನಗಳಲ್ಲಿ ನಾವು ನೋಡ್ತಾ ಹೋಗ್ತೀವಿ ಅನ್ನೋದು. ಇನ್ನೊಂದು ಸತ್ಯಕ್ಕನ ವಚನವನ್ನ ತೆಗೆದುಕೊಂಡಾಗ ಲಂಚ ವಂಚನಕ್ಕೆ ಕೈಯಾನದ ಭಾಷೆ, ಬಟ್ಟೆಯಲ್ಲಿ ಹೊಣ್ಣು ವಸ್ತ್ರ ಬಿದ್ದಿದ್ದರೆ ನಾನು ಕೈಮುಟ್ಟಿ ಎತ್ತಿದ್ದೇನಾದರೆ ನಿಮ್ಮಾಣೆ ನಿಮ್ಮ ಪ್ರಮಥರಾಣೆ, ಅದೇನು ಕಾರಣವೆಂದರೆ ನೀವಿಕ್ಕಿದ ಭಿಕ್ಷೆದಲ್ಲಿಪ್ಪೆನಾಗಿ ಇಂತಲ್ಲದೆ ನಾನು ಅಳಿಮನವ ಮಾಡಿ ಪರದ್ರವ್ಯಕ್ಕೆ ಆಸೆ ಮಾಡಿದೆನಾದರೆ ನೀನಾಗಲೇ ಎನ್ನ ನರಕದಲ್ಲಿ ಅದ್ದಿ ನೀನೆದ್ದು ಹೋಗ ಶಂಭುಜಕ್ಕೇಶ್ವರ. ಎಂತ ಪ್ರಾಮಾಣಿಕವಾದಂತ ಒಂದು ಬದುಕು, ಎಂತ ನಿಷ್ಠೆಯನ್ನ ಎಷ್ಟು ಕಟ್ಟುನಿಟ್ಟಾದಂತ ನಿಷ್ಠೆಗೆ ಒಳಗಾದಂತಹ ಅವರ ಬದುಕು. ಇಂಥ ಒಂದು ನಿಷ್ಠೆ, ಒಂದು ಶ್ರದ್ಧೆ, ಒಂದು ಪ್ರಾಮಾಣಿಕತೆ ಅವರ ಜೀವನದಲ್ಲಿ ಅಳವಡಿಸಿಕೊಂಡು ನಡೆದುದಕ್ಕಾಗಿಯೇ ಅವರ ದಾರಿ ಇವತ್ತ ನಮಗೆ ಮಾರ್ಗದರ್ಶನವಾಗಿದೆ. ಅಕಸ್ಮಾತ್ ಆಗಿ ಅವರು ನಮ್ಮ ಹಾಗೆ ಬದುಕಿದ್ರೆ ನಿಜಕ್ಕೂ ಆ ಶರಣೆಯರು ನಮ್ಮ ಕಣ್ಮುಂದೆ ಇರ್ತಿರ್ಲಿಲ್ಲ. ಹೀಗಾಗಿ ಇದಕ್ಕೆಲ್ಲ ಕಾರಣ ಬಸವಾದಿ ಪ್ರಮಥರೇ ಅಂತ ಒಂದು ಅವಕಾಶವನ್ನು ಅವರಿಗೆಲ್ಲ ಒದಗಿಸಿಕೊಟ್ಟದ್ದಕ್ಕಾಗಿ ಸಂಕೋಲೆಯಿಂದ ಬಂಧನದಿಂದ ಬಿಡಿಸಿ ಅವರನ್ನು ಮುಕ್ತವಾದಂತ ಒಂದು ವಾತಾವರಣಕ್ಕೆ ತಂದು ನಿಲ್ಲಿಸಿದ್ರಲ್ಲ. ಅನುಭವ ಮಂಟಪದಲ್ಲಿ ಸರ್ವ ಸಮಾನತೆಯನ್ನು ಒದಗಿಸಿ ಪುರುಷ ಸ್ತ್ರೀ ಎನ್ನದೆ ಲಿಂಗ ಭೇದ ವರ್ಣ ಭೇದ ಮೇಲು ಕೀಳು ಬಡವ ಬಲ್ಲಿದ ಯಾವುದನ್ನು ಲೆಕ್ಕಿಸದೆ ಸರ್ವ ಸಮಾನವಾದಂತ ಒಂದು ವೇದಿಕೆಯ ಮೇಲೆ ಮಹಿಳೆಯರನ್ನು ತಂದು ನಿಲ್ಲಿಸಿದ್ರಲ್ಲ. ಅವರು ತಮಗೆ ಸಿಕ್ಕಂತ ಅವಕಾಶವನ್ನ, ತಮಗೆ ಒದಗಿ ಬಂದಂತ ಅವಕಾಶವನ್ನ ಎಷ್ಟು ಅದ್ಭುತವಾಗಿ ಅವರು ಬಳಸ್ಕೊಂಡ್ರು ಅನ್ನೋದೇ ನಮಗೆಲ್ಲ ಇಲ್ಲಿ ದಾರಿದೀಪ ಅಂತ ತಿಳ್ಕೊಂಡ ನಾವಿಲ್ಲಿ ಹೇಳ್ಬಹುದು. ಈ ಹಿನ್ನೆಲೆಯೊಳಗ ಸಾಕಷ್ಟು ವಚನಕಾರ್ತಿಯರು ಇವತ್ತ ಈ ಅವಿರಳ ವಚನಕಾರ್ತಿಯರ ಕುರಿತ ಅವ್ರ ವಚನಗಳು ಕೂಡ ಅದ್ಭುತ ಅದಾವ. ಇಲ್ಲಿ ಒಂದೊಂದೇ ವಚನ ಹೇಳ್ತಾರ. ಅದರ 60 ವಚನಕ್ಕೆ ದನ್ನಾಯಕರ 20 ವಚನ, ದನ್ನಾಯಕರ 20 ವಚನಕ್ಕೆ ಪ್ರಭುದೇವರ 10 ವಚನ, ಪ್ರಭುದೇವರ 10 ವಚನಕ್ಕೆ ಅಜಗಣ್ಣನ 5 ವಚನ, ಅಜಗಣ್ಣನ 5 ವಚನಕ್ಕೆ ಮಹಾದೇವಿ ಅಕ್ಕನ 1 ವಚನ, ನಿರ್ವಚನ ಕಾಣ ಅಂತ ನಾವು ಒಂದು ವಚನವನ್ನ ನೋಡ್ತಾ ಇದ್ದೀವಿ. ಆದ್ರೆ ಆ ಮಹಾದೇವಿ ಅಕ್ಕನಿಗೆ ಸರಿಸಮನಾದಂತ ವಚನಗಳು ಒಂದೊಂದು ವಚನಗಳು ಅವಿರಳ ವಚನಕಾರ್ತಿಯರಿದಾವ. ಆದ್ರೆ ಅವುಗಳನ್ನ ನಾವು ಏನ್ ಮಾಡ್ಬಿಟ್ಟಿವಿ, ಆ ವಚನಗಳು ಇವತ್ತು ಅಲಕ್ಷ್ಯಕ್ಕೆ ಒಳಗಾಗಿವೆ. ಅಂತ ಅದ್ಭುತವಾದಂತ ಒಂದು ಚಿಂತನೆಗಳು ಈ ಅವಿರಳ ವಚನಕಾರ್ತಿಯರು ಆಗ್ಯಾವ ಅನ್ನೋದನ್ನ ನಾನು ಈ ಒಂದು ಉಪನ್ಯಾಸದ ಮೂಲಕ ಇಲ್ಲಿ ಅಧ್ಯಯನ ಮಾಡಿರುವಂತ ಒಂದು ಹಿನ್ನೆಲೆಯೊಳಗ ಈ ವಿಷಯವನ್ನ
ತಮ್ಮ ಮುಂದಿಡ್ಲಿಕ್ಕೆ ನಾನಿಲ್ಲಿ ಇಷ್ಟಪಡ್ತೇನೆ. ಈ ಹಿನ್ನೆಲೆಯೊಳಗ ಸಾಕಷ್ಟು ಅವಿರಳ ವಚನಕಾರ್ತಿಯರ ವಚನಗಳೆಲ್ಲ ತೆಗೆದುಕೊಂಡಾಗ ಅದ್ಭುತವಾದಂತಹ ಪ್ರಖರವಾದಂತಹ ಚಿಂತನೆಗಳು ನಮ್ಮ ಮುಂದೆ ಕಂಡು ಬರ್ತಾವ. ಇಲ್ಲಿ ಹಾದರ ಕಾಯಕದ ಮಾರಾಯಗಳ ಪುಣ್ಯಸ್ತ್ರೀ ಗಂಗಮ್ಮ ಅನ್ನುವಂಥವಳು ಶರಣೆ ಒಬ್ಬಳು ವಚನವನ್ನ ಬರಿತಾಳೆ. ಆವ ಕಾಯಕವ ಮಾಡಿದಡು ಒಂದೇ ಕಾಯಕವಯ್ಯ, ಆವ ವೃತವಾದಡು ಒಂದೇ ವೃತವಯ್ಯ, ಆಯ ತಪ್ಪಿದಡೆ ಸಾವಿಲ್ಲ, ವೃತ ತಪ್ಪಿದಡೆ ಕೂಡಲಿಲ್ಲ, ಕಾಕ ಪಿಕ್ಕದಂತೆ ಕೂಡಲು ನಾಯಕ ನರಕ ಗಂಗೇಶ್ವರ ಲಿಂಗದಲ್ಲಿ. ನೋಡ್ರಿ, ವೃತ್ತಕ್ಕೆ ಎಷ್ಟೊಂದು ಮಹತ್ವವನ್ನು ಕೊಟ್ಟಿದ್ರು ಅವರು, ಕಾಯಕಿಗೆ ಎಂತ ಮಹತ್ವವನ್ನು ಕೊಟ್ಟಿದ್ರು, ದುಡಿದು ತಿನ್ನುವಂತಹ ಬದುಕನ್ನು ಹೇಗೆ ಕಟ್ಟಿಕೊಂಡಿದ್ರು ಅವರು. ಗಂಡ ದುಡಿತನ ನಾಯಕ ದುಡಿಬೇಕು ಅನ್ನುವಂತ ಮೌಲ್ಯಕ್ಕೆ ಬದ್ಧರಾಗ್ಲಿಲ್ಲ ಅವ್ರು. ಗಂಡನಿಗೆ ಸರಿಸಮನಾಗಿ ದುಡಿಯುವಂತಹ ಶ್ರಮಜೀವಿಗಳು ನಮ್ಮ ಶರಣೆಯರು. ಅಂತ ಶ್ರಮ ಬದುಕನ್ನ ಕಟ್ಟಿಕೊಂಡಂತವ್ರು ನಮ್ಮ ಶರಣೆಯರು. ಅದಕ್ಕಾಗಿ ದುಡಿಯದ ತಿನ್ನುವಂತ ಹಕ್ಕು ಯಾರಿಗೂ ಇಲ್ಲ ಅನ್ನುವಂತ ಮೌಲ್ಯವನ್ನ ಬಸವಾದಿ ಶರಣರು ಹೇಗೆ ಅಂದಿನ ಸಮಾಜದಲ್ಲಿ ಬೆಳಕಿಗೆ ತಂದ್ರು ಅನ್ನೋದು, ಆ ಒಂದು ಪ್ರಭಾವ ನಮ್ಮ ಶರಣೆಯರ ಮೇಲಾಗಿ ನಮ್ಮ ಶರಣೆಯರು ಯಾವ ರೀತಿಯಾಗಿ ಪ್ರಭಾವಿಸಿದ್ರು ಅನ್ನುವುದು ಇಲ್ಲಿ ಬಹಳಷ್ಟು ಮಹತ್ವದ ಒಂದು ಸಂಗತಿ ಅನ್ನೋದನ್ನ ನಾನಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ. ಈ ಹಿನ್ನೆಲೆಯೊಳಗ ಹಡಪದ ಅಪ್ಪನ ಪುಣ್ಯಸ್ತ್ರೀ ಲಿಂಗಮ್ಮನವರ ವಚನಗಳಂದ್ರ ಬೋಧನೆಯ ವಚನಗಳಾಗಿ ಅವ್ರ ಜೀವನ ಕೇವಲ ಬೋಧನೆ ವಚನಗಳು ಹೌದು, ಅವರು ಉಪದೇಶ ಮಾಡಿದ್ರೆ ಹೌದು, ಅವರ ವಚನಗಳು ನಮ್ಮ ಉಪದೇಶ ಅನ್ನಿಸ್ಬಹುದು. ಆದ್ರೆ ನಿಜಕ್ಕೂ ಆ ಉಪದೇಶಗಳು ಮೊದಲು ತಮಗೆ ತಾವು ಮಾಡ್ಕೊಂಡ್ರು. ಅವರು ಮೊದಲು ತಮಗೆ ತಾವು ಉಪದೇಶ ಮಾಡ್ಕೊಂಡು, ಮೊದಲು ತಮ್ಮನ್ನು ತಾವು ಶುದ್ಧಿ ಮಾಡ್ಕೊಂಡು, ನಂತರ ಸಮಾಜದ ಶುದ್ಧಿಯನ್ನ ಬಯಸಿದಂಥವ್ರು ನಮ್ಮ ಶರಣರು ಅನ್ನೋದನ್ನ ನಾವಿಲ್ಲಿ ನೋಡ್ಬೇಕಾದಂಥದ್ದು ಬಹಳ ಮುಖ್ಯವಾದಂತ ಒಂದು ವಿಷಯ. ನಿಮಗೆ ಗೊತ್ತಿರುವ ಹಾಗೆ ಐದಕ್ಕಿ ಲಕ್ಕಮ್ಮ ಈ ಸಕ್ಕಿ ಆಸೆ ನಿಮಗೇಕೆ ಅನ್ನುವಂತ ಒಂದು ಪ್ರಶ್ನೆ ಎತ್ತಿರುವುದಾಗ್ಲಿ, ನಮ್ಮ ನೀಲಮ್ಮನವರು ನೀಲಾಂಬಿಕೆಯವರು ನೋಡು ನೋಡು ಲಿಂಗವೇ, ನೋಡು ಬಸವಯ್ಯ ನಾಡಿದ ಆಟವ, ಅಲ್ಲಿಲ್ಲುವ ಸಂಗಯ್ಯ ಇಲ್ಲಿಲ್ಲವೇ ಅನ್ನುವಂಥದ್ದಾಗ್ಲಿ, ಇಂಥವೆಲ್ಲ ಪ್ರಶ್ನೆಗಳನ್ನ ತೆಗೆದುಕೊಂಡಾಗ ಈ ಅವಿರಳ ವಚನಕಾರ್ತಿಯರಲ್ಲಿಯೂ ಕೂಡ ಎಂತ ಅದ್ಭುತವಾದಂತಹ ಪ್ರಶ್ನೆಗಳದಾವ ಅನ್ನೋದನ್ನ ಅವರ ವಚನಗಳನ್ನ ಅಧ್ಯಯನ ಮಾಡೋದ್ರ ಕಡೆಗೆ, ಅವರ ವಚನಗಳ ಕುರಿತಾಗಿ ಇನ್ನಷ್ಟು ನಾವು ಆಳಕ್ಕೆ ಇಳಿದಾಗ, ಶೋಧನೆಯನ್ನ ಮಾಡಿದಾಗ, ಅವರ ಜೀವನದ ಮೌಲ್ಯಗಳು ಹೆಂಗಿದ್ದು, ಅವ್ರು ಹೆಂಗ್ ಬದುಕಿದ್ರು, ಅವರ ಬದುಕು ನಮಗೆ ಎಷ್ಟು ಮಾರ್ಗದರ್ಶಿ ಆಗಿದೆ ಅನ್ನೋದನ್ನ ನಾವು ಇವತ್ತು ತಿಳ್ಕೊತಾ ಇದ್ದೀವಿ. ಸತ್ಯಕ್ಕನ ಹೇಳ್ತಾಳ, ಅಡಿಗಡಿಗೆ ನಿಮ್ಮ ಶರಣರ ಅಡಿಗೆ ಎರಗಿ ಶರಣಂಬೆ, ನುಡಿಯ ಬೋಧೆಯ ಮಾತು ಅನ್ಯ ನುಡಿ ಸಮನಿಸದು, ಓಡು ದೇಹದ ಸಿರಬಿಗಿದು, ಮಡುಗಟ್ಟಿ ಕಂಬನಿಯ ಕಡಲೊಳಗೆ ತೇಲಾಡು ತೆಂದಿಪ್ಪೆನೋ, ಮೃಡ ಶರಣು ಶರಣೆಂಬೆ ಶಬ್ದ ಒಡಲುಗೊಂಡು ಶಂಭು ಜಕ್ಕೇಶ್ವರ ದೇವರಿಗೆ ಶರಣೆನುತ ಮೈ ಮರೆದೆಂದಿಪ್ಪೆನೋ. ನೋಡ್ರಿ, ಆಕಿ ಸತ್ಯಕ್ಕ ಎಷ್ಟು ಸಾಮಾನ್ಯವಾದಂತ ಒಂದು ಕೆಲಸವನ್ನ ಮಾಡಿದಂಥವಳು, ಆದ್ರ ಅವರ ಕೆಲಸಕ್ಕೂ ಅವಳು ಪಡೆದುಕೊಂಡಿರುವಂತ ಅನುಭವಕ್ಕೂ ಎಷ್ಟು ಅಜಗಜಾಂತರವಿದೆ. ನಾವು ಇಂದಿನ ಸಂದರ್ಭದೊಳಗ ಅವ್ರ ಪೋಸ್ಟ್ ಏನಿದೆ ನೋಡ್ತೀವಿ, ಅವರ ಜ್ಞಾನದ ಬಗ್ಗೆ ನಾವು ವಿಚಾರ ಮಾಡಂಗಿಲ್ಲ. ಆದ್ರ ಇಲ್ಲಿ ಯಾವುದೇ ವೃತ್ತಿ ಮುಖ್ಯವಲ್ಲ, ಶರಣರ ಮಹತ್ವ ಕೊಟ್ಟದ್ದು ಅವರ ಅರಿವು, ಅವರ ಅಂತರಂಗ ಶುದ್ಧಿ, ಅವರ ಅನುಭವ, ಅವರ ನಡೆನುಡಿ, ಅವರ ಆಚಾರ ವಿಚಾರಗಳಿಗೆ ಎಷ್ಟೊಂದು ಮಹತ್ವ ಕೊಟ್ಟಿದ್ರು ಅನ್ನೋದು. ಅಂತ ಒಂದು ಆ ಮಹತ್ವವನ್ನು ಅವರು ತಮ್ಮ ಜೀವನದೊಳಗೆ ಅಳವಡಿಸಿಕೊಂಡು ಹೇಗೆ ಸಮಾಜಕ್ಕೆ ಬಿತ್ತರಿಸಿದ್ರು ಅನ್ನೋದು ಇಲ್ಲಿ ಬಹಳಷ್ಟು ಮುಖ್ಯವಾದಂತ ಒಂದು ವಿಷಯ. ರಾಯಸದ ಮಂಚನ್ನಗಳ ಪುಣ್ಯಶ್ರೀ ರಾಯಮ್ಮನ ಒಂದು ವಚನವನ್ನು ತೆಗೆದುಕೊಂಡಾಗ, ಗರಡಿಯಲ್ಲಿ ಕೋಲಲ್ಲದೆ ಕಾಳಗದಲ್ಲಿ ಕೋಲುಂಟೆ? ಪ್ರಶ್ನೆ ಮಾಡ್ತಾಳ ಅವಳು. ಗರಡಿಯಲ್ಲಿ ಕೋಲಲ್ಲದೆ ಕಾಳಗದಲ್ಲಿ ಕೋಲುಂಟೆ? ಭವಿಗೆ ಮೇಲೂರುತ ಪುನರ್ದೀಕ್ಷೆಯಲ್ಲದೆ ಭಕ್ತಂಗುಂಟೆ? ವೃತ ತಪ್ಪಲು ಶರೀರವಿಡಿದ ನರಕಿಗೆ ಮುಕ್ತಿ ಇಲ್ಲ ಅಮುಗೇಶ್ವರ ಲಿಂಗದಲ್ಲಿ. ಹೀಗಾಗಿ ವೃತ್ತದ ಕುರಿತಾಗಿ ಎಷ್ಟು ಚಿಂತನೆಯನ್ನ ಹೊರಗೆ ಹಚ್ಚುವಂತ ಒಂದು ರೀತಿಯೊಳಗ ವೃತ್ತವನ್ನ ನಮ್ಮ ಜೀವನದೊಳಗೆ ಯಾವ ರೀತಿ ಪಾಲನೆಯನ್ನ ಮಾಡ್ಕೋಬೇಕು, ಅದ್ರ ಜೊತೆಗೆ ನಮ್ಮ ಬದುಕನ್ನ ಹೇಗೆ ನಿಟ್ಟಾಗಿ ಕಟ್ಕೋಬೇಕು. ಅಂದ್ರೆ ವೃತ್ತಗಳಂದ್ರ ದಿಗ್ಬಂಧನ ಅಲ್ಲ, ವೃತ್ತಗಳಂತಂದ್ರ ದಿಗ್ಬಂಧನ ಅಲ್ಲ, ಮುಕ್ತತೆಯ ಜೊತೆಗೆ ನಮಗೆ ಮಾರ್ಗದರ್ಶನ ನೀಡುವಂತ ರೀತಿಯಲ್ಲಿ ವೃತ್ತಗಳು ಬರಬೇಕು ಅನ್ನುವಂತ ಒಂದು ಹಿನ್ನೆಲೆಯೊಳಗೆ
ಅತಿಯಾದ ಸ್ವೇಚ್ಛೆಯೂ ಅಲ್ಲ. ಅತಿಯಾದ ಸ್ವಾತಂತ್ರ್ಯ ಅನ್ನೋದು ಸ್ವೇಚ್ಛೆ ಅಲ್ಲ. ಸ್ವಾತಂತ್ರ್ಯಕ್ಕೆ ಒಂದು ಹೆಚ್ಚಿನ ಮನ್ನಣೆ ಸಿಗಬೇಕು ಅಂತಂದ್ರ ಆ ಸ್ವಾತಂತ್ರ್ಯವನ್ನ ನಾವು ಹೆಂಗ್ ಉಪಯೋಗಿಸ್ಕೊಳ್ಬೇಕು ಅನ್ನೋದ್ರ ಮೇಲೆ ಅದು ನಿಂತದ ಅನ್ನೋದನ್ನ ನಮ್ಮ ಶರಣೆಯರು ಅದು ಜೀವನದೊಳಗೆ ಅಳವಡಿಸಿಕೊಂಡು ನಡೆದು ತೋರಿಸಿದ್ರು ಅನ್ನೋದನ್ನ ನಾವಿಲ್ಲಿ ನೋಡ್ತೀವಿ. ಇಲ್ಲಿ ರೇವಣ ಸಿದ್ದಯ್ಯಗಳ ಪುಣ್ಯಸ್ತ್ರೀ ರೇಖಮ್ಮನವರ ಒಂದು ವಚನವನ್ನ ತೆಗೆದುಕೊಂಡಾಗ, ಲಿಂಗ ಬಾಹ್ಯನ ಆಚಾರ ಭ್ರಷ್ಟನ ವೃತ ತಪ್ಪುಕನ ಗುರುಲಿಂಗ ಜಂಗಮವ ಕೊಂದವನ ಪಾದೋದಕ ಪ್ರಸಾದ ದೂಷಕನ ವಿಭೂತಿ ರುದ್ರಾಕ್ಷಿ ನಿಂದಕನ ಕಂಡಡೆ ಶಕ್ತಿಯುಳ್ಳಡೆ ಸಂಹಾರವ ಮಾಡುವುದು. ಶಕ್ತಿ ಇಲ್ಲದಿದ್ದಡೆ ಕಣ್ಣು ಕರ್ಣವ ಮುಚ್ಚಿಕೊಂಡು ಶಿವಮಂತ್ರ ಜಪಿಸುವುದು. ಅಷ್ಟು ಆಗದಿದ್ದಡೆ ಆ ಸ್ಥಳವ ಬಿಡುವುದು. ಅದಲ್ಲದಿದ್ದಡೆ ಕುಂಭಿ ಪಾತಕ ನಾಯಕ ನರಕದಲ್ಲಿಕ್ಕುವ ಶ್ರೀ ಗುರು ಸಿದ್ದೇಶ್ವರನು. ನೋಡ್ರಿ, ಎಷ್ಟೊಂದು ಕಟ್ಟುನಿಟ್ಟಾಗಿ, ಎಷ್ಟು ನಿರ್ಭಿಡೆಯಿಂದ, ಎಷ್ಟು ದಿಟ್ಟತನದಿಂದ, ಎಷ್ಟು ಸ್ಪಷ್ಟತೆಯಿಂದ ಅವಳು ಈ ವಿಚಾರಗಳನ್ನ ಅವರು ತಿಳಿಪಡಿಸ್ತಾರ ನಮಗೆಲ್ಲ. ನಡೆದ್ರ ಒಳ್ಳೆ ನಡೆ ನುಡಿಯಲ್ಲಿ ನಡಿಬೇಕು, ಇಲ್ಲ ಅಂದ್ರ ಸುಮ್ಮನೆ ಬಾಯಿ ಮುಚ್ಕೊಂಡು ಕೂಡ್ಬೇಕು ಅನ್ನುವಂತ ವಿಚಾರಗಳನ್ನು, ಒಳ್ಳೆ ನಡೆ ನುಡಿಗಳನ್ನು ಜೀವನದಲ್ಲಿ ಅಳವಡಿಸಿಕೋಬೇಕು, ಇಲ್ಲ ಅಂದ್ರ ಭಕ್ತರಂತ ಅನಿಸ್ಕೋಬಾರ್ದು ಅನ್ನುವಂತ ವಿಚಾರಗಳಿಗೆ ಅವ್ರು ಬದ್ಧರಾಗ್ತಾರ ಅನ್ನೋದು. ಭಕ್ತರು ಅನಿಸ್ಕೋಬೇಕಾದ್ರ, ಶರಣರು ಅನಿಸ್ಕೋಬೇಕಾದಾಗ ಎಂತ ವೃತ್ತಗಳನ್ನ ಹಾಕೋಬೇಕು, ನಿಯಮಗಳನ್ನ ನಮಗ್ ನಾವೇ ಹಾಕೋಬೇಕು, ಎಂತ ನಿಷ್ಠೆಗಳಂತ ಬದುಕನ್ನ ನಾವು ಕಟ್ಕೋಬೇಕು ಅನ್ನೋದರ ಕುರಿತಾಗಿ ಶರಣೆಯರು ನಮಗೆ ಉತ್ತಮ ಮಾರ್ಗದರ್ಶನ ಮಾಡುವಂತ ಒಂದು ರೀತಿಯೊಳಗ ಇಲ್ಲಿ ನಮಗೆ ಕಂಡು ಬರ್ತಾರ. ಇಂದಿನ ಒಂದು ಸಂದರ್ಭದಲ್ಲಿ ಶರಣೆಯರ ಚಿಂತನೆಗಳು ನಮ್ಮನ್ನು ಮತ್ತಷ್ಟು ಚಿಂತನೆಗೆ ಒಳಪಡಿಸಬೇಕು ಅಂದಾಗ ಮಾತ್ರ ಈ ಒಂದು ಬದುಕು, ಇವತ್ತಿನ ಒಂದು ಸಂದರ್ಭದ ಬದುಕು ಏನಾಗ್ತದ, ಸುಂದರ ಆಗ್ತದ ಅನ್ನುವಂತ ಒಂದು ಭ್ರಷ್ಟಾಚಾರ ನಿರ್ಮೂಲನೆ ಆಗ್ಬೇಕಂದ್ರ ಕೇವಲ ಪುರುಷರು ಮಾತ್ರ ಪ್ರಯತ್ನ ಮಾಡುವುದಲ್ಲ, ಅದರ ಜೊತೆಗೆ ಸ್ತ್ರೀಯರು ಕೂಡ ಪ್ರಯತ್ನ ಮಾಡುವುದು ಬಹಳಷ್ಟು ಅಗತ್ಯವಿದೆ. ಇವತ್ತು ಎಲ್ಲಾ ವಿಚಾರಗಳಲ್ಲಿ ಕೂಡ ನಾವು ಚಿಂತನೆಯನ್ನ ಮಾಡ್ತೀವಿ, ಆದ್ರೆ ಭ್ರಷ್ಟಾಚಾರ ನಿರ್ಮೂಲನೆ ಹಂತಕ್ಕೆ ಬಂದಾಗ ನಮ್ಮ ಬಾಯಿ ಕಟ್ಟಿಬಿಡುತ್ತೆ. ಅದಕ್ಕಾಗಿ ಭ್ರಷ್ಟಾಚಾರ ನಿರ್ಮೂಲನೆಯಲ್ಲಿ ಮಹಿಳೆಯರ ಪಾತ್ರನೂ ಕೂಡ ಬಹಳಷ್ಟು ಬಹುಮುಖ್ಯವಾಗಿದೆ. ವೈಚಾರಿಕ ಹಿನ್ನೆಲೆಯನ್ನ ತೆಗೆದುಕೊಂಡಾಗ ಮೌಢ್ಯಗಳನ್ನ ಸರಿಸುವುದಾಗಲಿ, ಮೌಢ್ಯಗಳ ನಿಷೇಧ ಮಾಡುವುದರಲ್ಲಿ ಕೂಡ ಸ್ತ್ರೀಯರ ಪಾತ್ರವೂ ಕೂಡ ಬಹಳ ಮುಖ್ಯವಿದೆ. ಅದೇ ರೀತಿಯಾಗಿ ನಾವು ಏನೆಲ್ಲ ಸಲಹೆ ಸೂಚನೆಗಳನ್ನ ಕೊಡ್ತೀವಿ, ಆದ್ರೆ ನಾವು ಕೊಡುವಂತ ಇಂದಿನ ಸಮಾಜಕ್ಕೆ ಸಲಹೆ ಸೂಚನೆಗಳು ಶರಣೆಯರು ಕೊಟ್ಟಂತ ಸಲಹೆ ಸೂಚನೆಗಳನ್ನ ತೆಗೆದುಕೊಂಡಾಗ ಎಷ್ಟೊಂದು ಜಗಜಾಂತರವಿದೆ ಅನ್ನೋದನ್ನ ನಾವಿಲ್ಲಿ ಲೆಕ್ಕ ಹಾಕಿ ತೂಗಿ ನೋಡ್ಬೇಕಾಗತ್ತ. ನಮ್ಮನ್ನು ನಾವೇ ಆತ್ಮ ವಿಮರ್ಶೆ ಮಾಡಿಕೊಳ್ಳುವುದು, ನಮ್ಮನ್ನು ನಾವೇ ಆತ್ಮಾವಲೋಕನ ಮಾಡ್ಕೊಳ್ಳೋದು ಬಹಳಷ್ಟು ಇಲ್ಲಿ ಇದೆ ಅನ್ನೋದನ್ನ ನಾವು ಶರಣೆಯರ ಪ್ರಖರವಾದಂತ ಚಿಂತನೆಗಳ ವಚನಗಳ ಮೂಲಕ ನಾವು ತಿಳ್ಕೊತೀವಿ. ಕಾಟಕೂಟಯಿಗಳ ಪುಣ್ಯಸ್ತ್ರೀ ರೇಚವೆಯ ಒಂದು ವಚನವನ್ನ ತೆಗೆದುಕೊಂಡಾಗ, ಬಂಜೆ ಯಾವಿಂಗ ಕ್ಷೀರ ಉಂಟೆ, ವೃತಹೀನನ ಬೆರೆಯಲ್ಲುಂಟೆ, ನೀ ಬೆರೆದರೂ ಬೆರೆ ನಾನೊಲ್ಲೆ ನಿಜ ಶಾಂತೇಶ್ವರ. ನೋಡ್ರಿ, ವೃತ್ತಕ್ಕೆ ಬದ್ಧವರಾದಂಥವರನ್ನ, ವೃತ ನಿಷ್ಠರನ್ನ ಮಾತ್ರ ಅವರು ತಮ್ಮ ಒಂದು ಶರಣ ಸಂದೋಹಕ್ಕೆ ಸೇರಿಸ್ಕೋತಾ ಇದ್ರು. ಅವರು ತಮ್ಮ ಶರಣ ಸಮೂಹಕ್ಕೆ ಸೇರ್ಕೋಬೇಕಾದ್ರ ಅಲ್ಲಿ ಎಲ್ಲಾ ಒಳ್ಳೆಯ ಮೌಲ್ಯಗಳನ್ನು ಅಳವಡಿಸಿಕೊಂಡವರು, ಆಮೇಲೆ ಆ ಶರಣ ಸಮೂಹದ ನಿಯಮ ವೃತ್ತಗಳಿಗೆ ಬದ್ಧರಾದಂಥವ್ರನ್ನು ಮಾತ್ರ ಆ ಸಮೂಹಕ್ಕೆ ಸೇರಿಸ್ಕೋತಾ ಇದ್ರು, ಅಂಥವರ ಜೊತೆ ಬೆರಿತಾ ಇದ್ರು. ಅದಕ್ಕಾಗಿ ಒಡನಾಟ ಅನ್ನೋದು, ಸಹವಾಸ ಅನ್ನೋದು, ಸತ್ಸಂಗ ಅನ್ನೋದು ಎಷ್ಟೊಂದು ಮುಖ್ಯ ಅನ್ನೋದು, ಸತ್ಸಂಗದ ಕುರಿತಾಗಿ ಬಹಳಷ್ಟು ವಿಚಾರಗಳನ್ನ ಇಲ್ಲಿ ಶರಣೆಯರು ಕೂಡ ಹೇಳುತ್ತಾರ. ಅದಕ್ಕಾಗಿ ಕನ್ನಡಿ ಕಾಯಕದ ರೇಮಮ್ಮನ ಒಂದು ವಚನವನ್ನು ತೆಗೆದುಕೊಂಡಾಗ, ಕೈಯಲ್ಲಿ ಕನ್ನಡಿ ಇರಲು ತನ್ನ ನೋಡಬಾರದೆ, ಜ್ಞಾನ ನಮ್ಮೊಳಗಿದೆ, ನಮ್ಮೊಳಗಿನ ಜ್ಞಾನವನ್ನ ಅರಿತುಕೊಳ್ಳಲು ನಮಗೆ ಆಗೋದಿಲ್ಲ. ಅದಕ್ಕಾಗಿ ಕೈಯಲ್ಲಿ ಕನ್ನಡಿ ಇರಲು ತನ್ನ ನೋಡಬಾರದೆ, ಲಿಂಗ ಜಂಗಮದ ಪ್ರಸಾದಕ್ಕೆ ತಪ್ಪಿದಲ್ಲಿ ಕೊಲ್ಲಬಾರದೆ, ಕೊಂದಡೆ ಮುಕ್ತಿ ಇಲ್ಲವೆಂಬುದರ ಬಾಯಿಯಲ್ಲಿ ಪಡಿಹಾರನ ಪಾದರಕ್ಷೆಯ ನಿಕ್ಕುವೆ, ಮಂಡಿಗೆ ನೆತ್ತಿರೋ ಭ್ರಷ್ಟ ಭರಿಗಳಿರ, ಎತ್ತಲಾರದಡೆ ಸತ್ತ ಕುಣ್ಣಿನಾಯ ಬಾಲವ ನಾಲಗೆ ಮುರುಟಿರೋ ಸದ್ಗುರು ಸಂಘ ನಿರಂಗಲಿಂಗದಲ್ಲಿ. ನೋಡ್ರಿ, ಎಂತ ಅದ್ಭುತವಾದಂತ ಮಾತಿನ ಚಾಟಿ, ಎಂತ ಪ್ರಖರವಾದಂತ ಒಂದು ನಿಲುವುಗಳು, ಎಂತ ಪ್ರಶ್ನೆಗಳು
ನಿಜಕ್ಕೂ ಈ ಪ್ರಶ್ನೆಗಳಿಗೆ ನಮಗೆ ಇವತ್ತು ಉತ್ತರ ಕೊಡ್ಲಿಕ್ಕೆ ನಾವು ಸಮರ್ಥರಿದ್ದೇವೋ ಇಲ್ಲೋ ಅನ್ನುವಂತ ಒಂದು ಇಂದಿನ ಒಂದು 21ನೇ ಶತಮಾನದಲ್ಲಿ ನಮಗೆ ಅನಿಸ್ತಾ ಇದೆ. ಅವತ್ತಿನ ಸಂದರ್ಭದಲ್ಲೇ ಒಬ್ಬ ಮಹಿಳೆ ಈ ರೀತಿಯಾಗಿ ಮಾತಾಡ್ತಾಳಂತಂದ್ರ ಎಷ್ಟೊಂದು ಅವಳಲ್ಲಿ ಆ ಜ್ಞಾನವನ್ನ ತುಂಬಿಕೊಂಡಿರ್ಬೇಕು, ಎಷ್ಟು ಆಕೆ ಅಂತರಂಗದ ಆಳಕ್ಕೆ ಇಳಿದಿರಬೇಕು, ಬಸವಾದಿ ಶರಣರ ಒಂದು ಪ್ರಭಾವ ಆ ಒಂದು ಶರಣರ ಮೇಲೆ ಆಗಿರಬಹುದು ಅನ್ನೋದನ್ನ ನಾವಿಲ್ಲಿ ಚಿಂತನೆ ಮಾಡ್ಬೇಕಾಗತ್ತೆ. ಕದಿರೆ ರೆಮ್ಮವೇ ವಚನಗಳನ್ನ ತೆಗೆದುಕೊಂಡಾಗ ಪ್ರಶ್ನೆ ಮಾಡ್ತಾಳ ಅವಳು, ಜಾತಿ ಜಾತಿ ಅಂತ ಹೇಳ್ತಿರಲ್ಲ, ನಾ ತಿರುಹುವ ರಾಟಿಯ ಕುಲ ಜಾತಿ ಹೇಳಿರಣ್ಣ. ಬರೇ ಜಾತಿ 24 ತಾಸ ಜಾತಿ ಜಾತಿ ಅಂತ ಬಡ್ಕೋತಿರಲ್ಲ, ನಾ ತಿರುಹುವ ರಾಟಿಯ ಕುಲ ಜಾತಿ ಹೇಳಿರಣ್ಣ. ಅಡಿಯ ಹಲಗೆ ಬ್ರಹ್ಮ, ತೋರಣ ವಿಷ್ಣು, ನಿಂದ ಬೊಮ್ಮೆ ಮಹಾರುದ್ರ, ರುದ್ರನ ಬೆಂಬಳಿಯವೆರಡು ಸೂತ ಕರ್ಣ, ಅರಿವೆಂಬ ಕದಿರು ಭಕ್ತಿ ಎಂಬ ಕೈಯಲ್ಲಿ ತಿರುಹಲಾಗಿ ಸುತ್ತಿತ್ತು ನೂಲು ಕದಿರು ತುಂಬಿತ್ತು, ರಾಟಿಯ ತಿರುಹಲಾರೆ ಎನ್ನ ಗಂಟ ಕುಟ್ಟಿಹ, ಇನ್ನೇವೆ ಕದಿರೆ ರಮ್ಮಿ ಒಡೆಯ ಗುಮ್ಮೇಶ್ವರ. ಅದಕ್ಕಾಗಿ ಈ ಜಾತಿ ಕುಲ ಮತ ಯಾಕೆ ನಡುವ ಅಡ್ಡ ತಂದು ಮಾನವ ಸಂಬಂಧಗಳ ನಡುವೆ ಗೋಡೆಗಳನ್ನ ಕಟ್ಕೋತಾ ಇದ್ದೀರಿ? ಮಾನವರಲ್ಲಿ ಏಕೆ ಭಿನ್ನ ಭೇದವನ್ನ ಮಾಡಿ ಅವರನ್ನ ಕನಿಷ್ಠರು ಶ್ರೇಷ್ಠ ಅಂತ ನೀವು ಕಾಣ್ತಾ ಇದ್ದೀರಿ. ಮಾನವ ಜಾತಿ ತಾನೊಂದೇವಲಂ, ಮನುಷ್ಯ ಜಾತಿ ಒಂದೇ, ಇದರಲ್ಲಿ ಭಿನ್ನ ಭಾವ ಏಕೆ ಅನ್ನುವಂತ ಪ್ರಶ್ನೆಯನ್ನ ನಮ್ಮ ಕದಿರೆ ರೆಮ್ಮವ್ವ ಎತ್ತಾಳಿಲ್ಲಿ. ಕದಿರೆ ಕಾಯಕದ ಕಾಳವೇ ಒಂದು ವಚನವನ್ನ ತೆಗೆದುಕೊಂಡಾಗ ಕದಿರು ಮುರಿಯೇ ಏನೂ ಇಲ್ಲ, ಕದಿರು ಮುರಿಯೇ ಏನೂ ಇಲ್ಲ, ವೃತಹೀನನ ನೆರೆಯಲಿಲ್ಲ ಗುಮ್ಮೇಶ್ವರ. ನೋಡ್ರಿ, ವೃತಹೀನನಿಗೆ ಏನು ಗೌರವ ಇಲ್ಲ, ವೃತಹೀನನಿಗೆ ಏನು ಗೌರವ ಇಲ್ಲ. ಒಳ್ಳೆಯ ಆಚಾರ ವಿಚಾರ ಸಂಸ್ಕಾರ ನಡೆ ನುಡಿ ಉಳ್ಳಂತ ಮನುಷ್ಯನಿಗೆ ಮಾತ್ರ ಸಮಾಜದಲ್ಲಿ ಗೌರವವಿದೆ. ಆದ್ರೆ ಇವುಗಳನ್ನ ಬಿಟ್ಟು ನಿಂತವರಿಗೆ ಏನು ಗೌರವ ಇಲ್ಲ, ಅವ್ರಿಗೆ ವ್ಯಕ್ತಿತ್ವ ಇಲ್ಲ ಅನ್ನುವಂತ ಒಂದು ಹಿನ್ನೆಲೆಯೊಳಗ ಕದಿರೆ ಕಾಯಕದ ಕಾಳವೇ ಇಲ್ಲಿ ಹೇಳ್ತಾಳ. ಇಂಥ ಒಂದು ಹಿನ್ನೆಲೆಯೊಳಗ ಶರಣೆಯರ ವಚನಗಳ ಕುರಿತಾಗಿ ಚಿಂತನೆಯನ್ನ ಮಾಡಿದಾಗ ಎಡೆಮಠದ ನಾಗಿದೇವಗಳ ಪುಣ್ಯಸ್ತ್ರೀ ಮಸನಮ್ಮ ಶರಣೆಯ ಒಂದು ವಚನವನ್ನ ತೆಗೆದುಕೊಂಡಾಗ ಈಗಾಗಲೇ ಹೇಳಿರುವ ಹಾಗೆ, ಕಾಗೆಯ ನಾಯ ತಿಂದವರಿಲ್ಲ, ಭೃಷ್ಟನ ಕೂಡಿದವರಿಲ್ಲ, ನಾಯಿಗೆ ನಾರಂಗ ಒಕ್ಕುವುದೇ, ಲೋಕದ ನರಂಗೆ ವೃತ ಒಕ್ಕುವುದೇ, ಶಿವ ಬೀಜಕ್ಕಲ್ಲದೆ ನೀವೇ ಸಾಕ್ಷಿ ನಿಜ ಗುಣೇಶ್ವರ ಲಿಂಗದಲ್ಲಿ. ನೋಡ್ರಿ, ವೃತ ಅನ್ನೋದು ಎಷ್ಟು ಶ್ರೇಷ್ಠ ಮಟ್ಟದೊಳಗೆ ನಿಲ್ಲಿಸಿದವರು ಶರಣೆಯರು. ಕಾಯಕ ದಾಸೋಹದ ಕುರಿತಾಗಿ ಶರಣರು ಜಾಸ್ತಿ ಹೇಳಿದ ಹಾಗೆ ವೃತ ನಿಯಮಗಳ ಕುರಿತಾಗಿ ನಮ್ಮ ಶರಣೆಯರು ಅದ್ರ ಬಗ್ಗೆ ಹೆಚ್ಚು ಒತ್ತು ಕೊಟ್ಟು ಹೇಳ್ತಾರೆ. ನೋಡ್ರಿ, ಅದಕ್ಕಾಗಿ ಮನೆಯ ಮೊದಲು ಪಾಠ ಶಾಲೆ, ತಾಯಿಯ ಮೊದಲ ಗುರು ಅನ್ನುವಂತ ರೀತಿಯೊಳಗ ಎಷ್ಟೊಂದು ಮಟ್ಟದೊಳಗೆ ಎತ್ತರದ ಮಟ್ಟದಲ್ಲಿ ಅವರು ಸುಸಂಸ್ಕೃತವಾದಂತ ಬದುಕನ್ನ ಕಟ್ಟಿಕೊಳ್ಳಲು ಅವರು ಪ್ರಯತ್ನವನ್ನ ಮಾಡ್ತಾ ಇದ್ರು, ಶ್ರಮಿಸ್ತಾ ಇದ್ರು, ಅದನ್ನು ಜೀವನದೊಳಗೆ ಅಳವಡಿಸಿಕೊಂಡಿದ್ರು ಅನ್ನೋದನ್ನ ಅವರ ವಚನಗಳ ಮೂಲಕ ನಾವಿಲ್ಲಿ ತಿಳ್ಕೋತೀವೋ ಅನ್ನೋದನ್ನ. ಇಂಥ ಒಂದು ಸಂಸ್ಕೃತಿ ನಮ್ಮ ಇವತ್ತು ಮಕ್ಕಳಿಗೆ ಕೊಡಬೇಕಾಗಿದೆ. ಇಂಥ ಒಂದು ಸಂಸ್ಕಾರವನ್ನ ಇವತ್ತು ನಮ್ಮ ಮಕ್ಕಳಿಗೆ ಕೊಡಬೇಕಾದಂತ ಅನಿವಾರ್ಯತೆಗಳಾಗಿವೆ. ಇಂಥ ಮೌಲ್ಯಗಳನ್ನ ಸಂಸ್ಕಾರಗಳನ್ನ ನಾವು ಇವತ್ತು ನಮ್ಮ ಮಕ್ಕಳಿಗೆ ಕೊಡದೆ ಹೋದ್ರೆ ಇನ್ನೂ ನಮ್ಮ ಸಮಾಜ ಎತ್ತೆತ್ತಲು ಹೋಗ್ತದೋ ಗೊತ್ತಿಲ್ಲ. ಈಗಾಗಲೇ ಏನೇನೋ ಘಟನೆಗಳೆಲ್ಲ ಆಗಬಾರದಂತ ಘಟನೆಗಳು ಇವತ್ತು ನಡೀತಾ ಇದ್ದಾವ. ಈ ಶರಣೆಯರ ಜೀವನದ ಮೌಲ್ಯಗಳನ್ನ ಒಂದಿಷ್ಟಾದ್ರೂ ನಮ್ಮ ಮಕ್ಕಳಿಗೆ ತೆಗೆದುಕೊಂಡು ಕೊಟ್ಟರೆ ನಮ್ಮ ಮಕ್ಕಳ ಬದುಕು, ಮುಂದಿನ ಸಮಾಜ ಏಳಿಗೆ ಆಗ್ತದ ಅನ್ನುವಂತ ವಿಚಾರದೊಳಗೆ ನಾವಿಲ್ಲಿ ಚಿಂತನೆ ಮಾಡೋದು ಬಹಳಷ್ಟು ಮುಖ್ಯವಿದೆ. ನಾವು ಮಹಿಳೆಯರು ಬಹಳಷ್ಟು ಚಿಂತನೆ ಮಾಡ್ಬೇಕು. ಇವತ್ತು ಮಹಿಳೆಯರು ಶರಣೆಯರ ವಚನಗಳ ಕಡೆಗೆ ಸಾಗ್ಬೇಕು. ನಾವು ಇವತ್ತು ನಮ್ಮ ಪಾತ್ರ ಬಹಳ ಮುಖ್ಯ ಇದೆ. ಮಹಿಳೆಯರ ಪಾತ್ರ ಬಹಳ ಮುಖ್ಯ ಇದೆ. ಇವತ್ತಿನ ಇಂದಿನ ಸಂದರ್ಭದಲ್ಲಿ ಇಂದಿನ ತುರ್ತಿನ ಒಂದು ಕೆಲಸ ಆಗಬೇಕಾಗಿರುವುದು ಅಂತಂದ್ರೆ ಮಹಿಳೆಯರು ಇಂತಹ ಮೌಲ್ಯಗಳ ಕಡೆಗೆ ಸಾಗಿ ಇಂಥ ಒಂದು ಮೌಲ್ಯಗಳನ್ನ ನಮ್ಮ ಮಕ್ಕಳಲ್ಲಿ ಬಿತ್ತರಿಸುವುದು ಬಹಳಷ್ಟು ಮುಖ್ಯ ಇದೆ. ಅದಕ್ಕಾಗಿ ಯಾಕೆ ಮಹಿಳೆಯರಿಗೆ ಒತ್ತು ಇಲ್ಲವ ಹೇಳ್ತೀರಿ ನೀವು ಅಂತ ನೀವೇನಾದ್ರು ತಿಳ್ಕೋಬಹುದು. ಆದ್ರೆ ನಾವು ಮಕ್ಕಳಿಗೆ ಮೌಲ್ಯಭೇದ ಬೋಧನೆ ಮಾಡುವಂತ ಸಂದರ್ಭದಲ್ಲಿ ನಾವು ಹೆಚ್ಚಿನ ಜವಾಬ್ದಾರಿಯನ್ನ ನಾವು ತೆಗೆದುಕೊಳ್ಳುವುದು ಅದು ನಮ್ಮ ಮೇಲಿದೆ ಅನ್ನುವಂತ ಮಾತನ್ನ ನಾ ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದೇನೆ. ಅದಕ್ಕಾಗಿ ಈ ಎಲ್ಲ ಹಿನ್ನೆಲೆಯೊಳಗೆ ಬಹುಶಃ ಇನ್ನೂ ಸಮಯ ಇದೇನು ಗೊತ್ತಿಲ್ಲ ಮೇಡಮ್. ಈ ಹಿನ್ನೆಲೆಯೊಳಗ ನಮ್ಮ ಶರಣೆಯರ ಕುರಿತಾದಂತ ಈ ಚಿಂತನೆಗಳು, ಅವರ ವಚನಗಳು, ಈ ಅವಿರಳ ವಚನಕಾರ್ತಿಯರ ಕುರಿತಾಗಿ ಒಂದು PhD ಒಂದು ಎಷ್ಟೋ PhDಗಳಿಗೆ ಯೋಗ್ಯವಾದಂತಹ
ಒಂದು ವಚನಗಳು ನಮ್ಮ ವಚನಕಾರ್ತಿಯರದಾವ, ಅವು ಮರೆಯಲ್ಲಿ ಕೂತ್ಕೊಂಡ್ಬಿಟ್ಟಾವ. ಅವುಗಳ ಬೆಳಕಿಗೆ ಬರಬೇಕು, ಈ ಶರಣೆಯರ ಬೆಳಕಿಗೆ ಬರಬೇಕು. ಅವ್ರ ವಚನಗಳ ಮೌಲ್ಯಗಳ ನಾವು ತಿಳ್ಕೋಬೇಕು, ಈ ಸಮಾಜಕ್ಕೆ ಅವರ ಒಂದು ಕೊಡುಗೆಯನ್ನು ತಿಳಿಬೇಕು ಅನ್ನೋದರ ಹಿನ್ನೆಲೆಯೊಳಗ ಈ ಅವಿರಳ ವಚನಕಾರ್ತಿಯರು ಕುರಿತಾಗಿ PhD ಸಂಶೋಧನೆಗಳು ಕೂಡ ಆಗ್ಬೇಕು. ಮುಂದಿನ ದಿನಮಾನಗಳಲ್ಲಿ ನನಗೇನಾದ್ರೂ ಅವಕಾಶ ಸಿಕ್ಕರೆ ಈ ಒಂದು ವಿಷಯದ ಮೇಲೆ ನಾನು PhD ಒಂದು ವಿಷಯವನ್ನು ಕೂಡ ಕೊಟ್ಟು ಮಾಡಿಸಬಲ್ಲೆ ಅನ್ನುವಂತ ಒಂದು ವಿಚಾರಕ್ಕೆ ನಾನು ಬದ್ಧಳಾಗ್ತಾ ಇದ್ದೇನೆ. ಅದೇ ರೀತಿ ಅಂತ ಒಂದು ಅದ್ಭುತವಾದಂತಹ ಚಿಂತನೆಗಳು ಈ ಅವಿರಳ ವಚನಕಾರ್ತಿಯರ ವಚನಗಳ ಆಗ್ಯಾವ. ನಿಜಕ್ಕೂ ಕೂಡ ಓದಿದಾಗ ನಮಗೆ ಅರ್ಥ ಆಗುತ್ತ. ಅಂತ ಒಂದು ವಿಷಯ ನನಗೆ ಇವತ್ತು ಸಿಕ್ಕಿರುವುದು ನನ್ನ ಭಾಗ್ಯ ಅಂತ ನಾನು ತಿಳ್ಕೊತೀನಿ. ಈ ಹಿನ್ನೆಲೆಯೊಳಗ ನಿಮಗೆಲ್ಲರಿಗೂ ಕೂಡ ನಾನು ಬಹಳಷ್ಟು ಚಿರಋಣಿಯಾಗಿದ್ದೀನಿ. ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಅವರು ನಿಜಕ್ಕೂ ನಮಗೆ ಹುಡುಕ್ಯಾಡಿ ಇಂಥ ವಿಷಯಗಳನ್ನ ಕೊಡ್ತಾರೇನೋ ಅಂತ ನಾನು ಅನ್ಕೋತಾ ಇದ್ದೀನಿ. ಇಲ್ಲಿ ಬಹಳಷ್ಟು ಸಂತೋಷ. ನಿಜಕ್ಕೂ ಇಂಥ ವಿಷಯಗಳ ಬೆಳಕಿಗೆ ಬರಬೇಕು, ಇಂಥ ಶರಣೆಯರ ಬೆಳಕಿಗೆ ಬರಬೇಕು. ಇಂಥ ಶರಣೆಯರ ಬೆಳಕಿಗೆ ಬರುವುದರ ಜೊತೆಗೆ ನಮ್ಮ ಬದುಕು ಕೂಡ ಹಸನಾಗ್ತದ, ನಮ್ಮ ಮುಂದಿನ ಪೀಳಿಗೆಗೂ ಕೂಡ ಉತ್ತಮ ಮಾರ್ಗದರ್ಶನ ಸಿಗ್ತದ ಅನ್ನುವಂಥ ಹಿನ್ನೆಲೆಯೊಳಗ ತಮ್ಮೆಲ್ಲರಿಗೂ ಅನಂತ ಅನಂತ ಶರಣಾರ್ಥಿಗಳನ್ನ ಅರ್ಪಿಸುತ್ತಾ ನನ್ನ ಒಂದಿಷ್ಟು ತಿಳುವಳಿಕೆಯ ಅಧ್ಯಯನದ ಮಿತಿಯೊಳಗೆ, ಈ ಒಂದು ಸಮಯದ ಮಿತಿಯೊಳಗೆ ಒಂದಿಷ್ಟು ವಿಚಾರಗಳನ್ನ ಚಿಂತನೆಗಳನ್ನು ತಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ಎಲ್ಲರಿಗೂ ಭಕ್ತಿಪೂರ್ವಕವಾದಂತ ನಮನಗಳು. ಶರಣಾರ್ಥಿ. ಇಷ್ಟರವರೆಗೆ ಬಸಮ್ಮ ಗಂಗನಳ್ಳಿ ಮೇಡಮ್ ಅವರು ಎಲೆಮರೆಯ ಕಾಯಿಯಂತಿರುವ ವೈಚಾರಿಕ ಪ್ರಪಂಚಕ್ಕೆ ತಮ್ಮದೇ ಆದ ಕೊಡುಗೆಗಳನ್ನು ಮತ್ತು ಮೌಲಿಕ ವಿಚಾರಗಳನ್ನು ಕಟ್ಟಿಕೊಟ್ಟ ಅವಿರಳ ವಚನಕಾರ್ತಿಯರ ಬಗೆಗೆ ಅತ್ಯಂತ ಅರ್ಥವತ್ತಾಗಿ ಮತ್ತು ಸ್ಫುಟವಾಗಿ ತಿಳಿಸಿಕೊಟ್ಟರು. ಅವರಿಗೆ ಅನಂತ ಧನ್ಯವಾದಗಳು. ಈಗ ಮಾರ್ಗದರ್ಶನದ ನುಡಿಗಳು ಡಾಕ್ಟರ್ ವೀಣಾ ಎಲಿಗಾರ್ ಮೇಡಮ್ ಅವರಿಂದ. ವೇದಿಕೆಗೆ ಸ್ವಾಗತ ಮೇಡಮ್. ಈಗ ತಮ್ಮ ಮಾರ್ಗದರ್ಶನದ ನುಡಿಗಳನ್ನಾಡಲು ವಿನಂತಿ. ಸರ್ವರಿಗೂ ಹೃದಯಪೂರ್ವಕವಾದಂತ ಭಕ್ತಿಪೂರ್ವಕವಾದಂತ ಶರಣಾರ್ಥಿಗಳು. ಇಲ್ಲಿಯವರೆಗೂ ಅವಿರಳ ವಚನಕಾರ್ತಿಯರನ್ನ ಕುರಿತು ಸಹೋದರಿ ಡಾಕ್ಟರ್ ಬಸಮ್ಮ ಗಂಗನಳ್ಳಿಯವರು ಬಹಳ ಅಧ್ಯಯನ ಪೂರ್ಣವಾಗಿ ವೈಚಾರಿಕವಾಗಿ ಎಳೆಯಾಗಿ ವಿಷಯವನ್ನ ಮಂಡನೆಯನ್ನ ಮಾಡಿದ್ರು. ಅವರಿಗೆ ಹೃದಯಪೂರ್ವಕವಾದಂತ ಅಭಿನಂದನೆಗಳನ್ನ ಮೊಟ್ಟ ಮೊದಲನೇದಾಗಿ ಸಲ್ಲಿಸ್ತೇನೆ. ಇವತ್ತಿನ ಈ ವೇದಿಕೆಯ ಮಾರ್ಗದರ್ಶಕರಾದಂತಹ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಾರಂಭದಲ್ಲಿ ಸ್ವಾಗತ ಪರಿಚಯವನ್ನು ಮಾಡಿಕೊಟ್ಟಂತ ಡಾಕ್ಟರ್ ಶೈಲಜಾ ಪವಾಡ್ ಶೆಟ್ಟರ್ ಅವರೇ, ಶರಣೆ ರತ್ನಕ್ಕ ಕಾದ್ರೋಳಿ ಅವರೇ, ವಚನ ಪ್ರಾರ್ಥನೆಯನ್ನು ಗೈದಂತ ಅಕ್ಕ ಶರಣೆ ವಿದ್ಯಾ ಮುಗ್ದುಂಬ ಅವರೇ, ವಚನ ಮಂಗಳ ಮಾಡಲಿರುವಂತ ಶರಣ ಮಂಜುನಾಥ್ ಮಡಿವಾಳ್ ಅವರೇ, ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ನಿರ್ವಹಣೆಯನ್ನು ಮಾಡ್ತಿರುವಂತ ಶರಣೆ ಸಹೋದರಿ ಸುಧಾ ಪಾಟೀಲ್ ಅವರೇ, ತಾಂತ್ರಿಕ ಸಹಾಯವನ್ನ ನೀಡ್ತಾ ಇರುವಂತ ಡಾಕ್ಟರ್ ಸಹೋದರಿ ದಾನಮ್ಮ ಜಳಕಿ ಅವರೇ, ಸಂಯೋಜಕರಾದ ಅಂಗಡಿ ಅವರೇ, ದೀಪಾ ಅವರೇ, ಬಿರಾದರ್ ಅವರೇ, ಕಲಬುರ್ಗಿ ಅವರೇ, ಹಾಗೂ ಭದ್ರಾವತಿ ಅವರೇ, ಮತ್ತು ಈ ಕಾರ್ಯಕ್ರಮದ ಸಂಘಟಕರಾದಂತ ಮಾತಾಶ್ರೀ ಪ್ರೊಫೆಸರ್ ಶಾರದಮ್ಮ ಮೇಟಿ ಅವರೇ, ಶರಣೆ ಗೌರಮ್ಮ ನಾಶಿ ಅವರೇ, ಸುಧಾ ಪಾಟೀಲ್ ಅವರೇ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತ ಎಲ್ಲ ಕಿರಿಯರಾದಂತ ನಮ್ಮ ಹಿರಿಯರಾದಂತ ಪೊಲೀಸ್ ಪಾಟೀಲ್ ಸರ್ ಅವರೇ, ಉಳಿದೆಲ್ಲ ಶರಣ ಬಂಧುಗಳಿಗೆ ನಾನು ಭಕ್ತಿಪೂರ್ವಕವಾದಂತ ನಮನಗಳನ್ನ ಸಲ್ಲಿಸ್ತೇನೆ. ಈಗಾಗ್ಲೇ ಸಹೋದರಿ ಬಸಮ್ಮ ಗಂಗನಳ್ಳಿ ಅವರು ಬಹಳ ಸಮಾಧಾನ ಚಿತ್ತದಿಂದ ವಚನಕಾರ್ತಿಯರ ವೈಚಾರಿಕತೆಯನ್ನು ಕುರಿತು ಅವರು ಮಾತನಾಡಿದ್ರು. 37 ಜನ ವಚನಕಾರ್ತಿಯರು ಅವರ ಒಂದೊಂದು ವಚನಗಳು, ಯಾರ್ಯಾರ ವಚನಗಳು ಯಾರ್ಯಾರು ಏನೇನು ಅನ್ನೋದನ್ನ ಸಾಕಷ್ಟು ವಿಷಯಗಳನ್ನ ಎಳೆಯಾಗಿ ಅವರು ಹೇಳ್ತಾ ಹೋದ್ರು. ಇವತ್ತಿನ ಈ ದಿನಮಾನಗಳಲ್ಲಿ ಇವತ್ತು ಶ್ರಾವಣ ಮಾಸ, ಇದು ಶ್ರವಣ ಮಾಸದ ಹಿನ್ನೆಲೆಯೊಳಗ ಹೆಣ್ಣಿನ ಬಗೆಗಿನ ಒಂದು ಚಿಂತನೆ, ಮಹಿಳೆಯರ ಬಗೆಗಿನ ಒಂದು ಆಲೋಚನೆ ಅತ್ಯಂತ ಅವಶ್ಯಕವಾದದ್ದು ಅನ್ನುವಂತ ವಿಷಯವನ್ನು ಕೂಡ ಅವರು ಈ ವೇದಿಕೆ ಮೂಲಕ ಗಮನಕ್ಕೆ ತಂದ್ರು. ಯಾಕೆಂದ್ರೆ ಹೆಣ್ಣು ಇವತ್ತು ಅಸುರಕ್ಷಿತವಾಗಿರುವಂತ ಸಂದರ್ಭದಲ್ಲಿ, ಭಯದ ವಾತಾವರಣ ನಿರ್ಮಾಣವಾಗಿರುವಂತ ಸಂದರ್ಭದಲ್ಲಿ ಮತ್ತೆ ಹೇಗೆ ಹೆಣ್ಣು ಬದುಕನ್ನ ಹಸನಗೊಳಿಸುವುದು ಹೇಗೆ ಅನ್ನುವಂತ ಒಂದು ಪ್ರಶ್ನೆ ನಿಮ್ಮೆಲ್ಲರನ್ನ ಕಾಡುವಂಥದ್ದು. ನಾವು ಅನ್ಕೋಬಹುದು, ನಾವು ಬಹಳ ಶಿಕ್ಷಣವನ್ನ ಪಡೆದಿದ್ದೇವೆ, ಉನ್ನತ ಸ್ಥಾನದಲ್ಲಿದ್ದೇವೆ, ಸಮಾನತೆ, ಸಂವಿಧಾನ ಇದೆ, ಕಾನೂನು ಇದೆ ಅಂತ ನಾವು ಅಂದ್ಕೊಂಡಾಗ್ಲೂ ಕೂಡ ಎಲ್ಲೋ ಒಂದ್ ಕಡೆ ಅನಿಸ್ತದೆ, ಕಾನೂನು ಭಯವನ್ನ ಹುಟ್ಟಿಸ್ತದೆ, ನಿಜ, ತಪ್ಪಿತಸ್ಥರಿಗೆ ಭಯವನ್ನ ಹುಟ್ಟಿಸ್ತದೆ, ಶಿಕ್ಷೆಯನ್ನು ನೀಡ್ತದೆ, ಆದ್ರೆ ಅದು ಮೌಲ್ಯವನ್ನ
ಅದು ನಿರ್ಮಾಣ ಮಾಡೋದಿಲ್ಲ ಅನ್ನೋದನ್ನ ನಾವೆಲ್ಲರೂ ಮನನ ಮಾಡ್ಕೊಳ್ಳೇಬೇಕು ಅಂತ. ಬರೀ ಭಯ ಶಿಕ್ಷೆಯಿಂದ ಮಾತ್ರ ಮನುಷ್ಯನನ್ನ ಸರಿದಾರ್ಲಿಕ್ಕೆ ತರ್ಲಿಕ್ಕೆ ಸಾಧ್ಯ ಇಲ್ಲ. ಮೌಲ್ಯದ ನಿರ್ಮಾಣ ಅನ್ನೋದು ಏನಿದೆಯಲ್ಲ ಬಹಳ ಮುಖ್ಯವಾದದ್ದು. ಆ ಮೌಲ್ಯ ನಿರ್ಮಾಣ ಇಂಥ ಚಿಂತನ ಮಂಥನಗಳಿಂದ ಮಾತ್ರ ಅದು ಬರ್ಲಿಕ್ಕೆ ಸಾಧ್ಯ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡಾಗ ಇವತ್ತಿನ ಚಿಂತನೆ ಬಹಳ ಅದು ಪ್ರಸ್ತುತ ಅಂತ ನನಗನ್ನಿಸ್ತದೆ. ಯಾಕಂದ್ರೆ ನಮ್ಮ ಸಂಪ್ರದಾಯದಲ್ಲಿ, ನಮ್ಮ ಸಂಸ್ಕೃತಿಯಲ್ಲಿ ಸಾವಿರ ಹೆಂಡಿರ ಗಂಡ ಎಂದಂತ ಕೃಷ್ಣನನ್ನ ದೇವರು ಅಂತ ಎತ್ತಿ ಆಡಿಸಿ ಪೂಜೆ ಮಾಡದಂತವ್ರು ನಾವು, ಹೆಣ್ಣನ್ನ ವಿಧವೆಯಾಗಿ ಕುಳ್ಳಿರಿಸಿದಂತವ್ರು ನಾವು ಅಂತ. ಇದು ಹೆಣ್ಣನ್ನ ನಾವು ಈ ಸಂಸ್ಕೃತಿಯಲ್ಲಿ ಕಟ್ಟಿಕೊಂಡಂತ ಒಂದು ಸಂದರ್ಭದೊಳಗ ನಮ್ಮ ಶರಣರು ಕಟ್ಟಿಕೊಟ್ಟಿರುವಂತಹ ಇವತ್ತು ವಚನಕಾರ್ತಿಯರು, ನನಗನ್ನಿಸ್ತದೆ ನಾವು ಫ್ರಾನ್ಸ್ ಕ್ರಾಂತಿ ಹಿನ್ನೆಲೆಯೊಳಗ ಮಹಿಳಾ ಸಂಘಟನೆ ಆಯ್ತು ಅನ್ನೋದನ್ನ ಸ್ತ್ರೀವಾದದ ಹಿನ್ನೆಲೆಯಲ್ಲಿ ಅಭ್ಯಾಸ ಮಾಡ್ತೇವೆ. ಆದರೆ ವಿಚಾರ ಮಾಡಿ ನೋಡಿದಾಗ ಜಗತ್ತಿನ ಮೊಟ್ಟ ಮೊದಲ ಮಹಿಳಾ ಸಂಘಟನೆ ಅದು 12ನೇ ಶತಮಾನದಲ್ಲಿ ನಡೆದಂತ ಮೊದಲ ಸಂಘಟನೆ ಮಹಿಳಾ ಸಂಘಟನೆ ಅಂತ ನನ್ಗನ್ನಿಸ್ತದೆ. 32 ಜನ ವಚನಕಾರ್ತಿಯರು ಹುಟ್ಕೊಂಡ್ರು. ಸಾವಿರಾರು ಜನ ಶಿವಶರಣರಿದ್ದು ವಚನಗಳನ್ನ ಬರೆಯುವಂತ ಒಂದು ವೈಚಾರಿಕತೆಗೆ ಅವರು ಹೋದ್ರು ಅಂದ್ರೆ ಎಂತಹ ವಾತಾವರಣ ನಿರ್ಮಾಣ ಆಗಿರ್ಬೋದು ಅನ್ನೋದನ್ನ ನಾವು ಗಮನದಲ್ಲಿ ಇಟ್ಕೋಬೇಕಾಗ್ತದೆ. ಬಸವ ಪ್ರಣೀತವಾದಂತ ಬಸವ ತತ್ವ ಅದು ಸ್ತ್ರೀವಾದದ ಪರವಾಗಿತ್ತು ಅನ್ನೋದಕ್ಕೆ ಇವತ್ತು ನಡೆದಂತ ವಚನಕಾರ್ತಿಯರ ಚಿಂತನ ಮಂಥನಗಳೇ ಸಾಕ್ಷಿ ಅಂತ ನನ್ಗನ್ನಿಸ್ತದೆ. ಅದಕ್ಕೆ ಈ ವೈಚಾರಿಕತೆ ಒಂದು ಪಲ್ಲಟ ಅಂತ ನಾವ್ ಹೇಳ್ತೇವೆ, ಮಾನಸಿಕ ಪಲ್ಲಟ ನಡೀತದ. ಇವತ್ತು ಹೆಣ್ಣು ಮನೆಯೊಳಗಿದ್ದವಳು ಇದ್ದಕ್ಕಿದ್ದಂತೆ ಹೊರಗ್ ಬಂದು ಹೆಂಗ ಮಾತಾಡಕ್ ಸಾಧ್ಯ ಆಯ್ತು? ಶತಮಾನಗಳಿಂದ ಶೋಷಣೆಗೆ ಒಳಗಾಗಿ 4 ಗೋಡೆ ಮಧ್ಯೆ ಇದ್ದವಳು ಒಮ್ಮಿಗೊಮ್ಮೆಗೆ ಮೂಕಳಾದವಳಿಗೆ ಧ್ವನಿ ಹೆಂಗ್ ಬರ್ಲಿಕ್ಕಾದ್ರೂ ಸಾಧ್ಯ ಅನ್ನೋದನ್ನ ವಿಚಾರ ಮಾಡಿದಾಗ ಅಂತ ಪರಿಸರ ನಿರ್ಮಾಣ ಮಾಡಿಕೊಟ್ಟ ಬಸವಣ್ಣ ಮತ್ತು ಶರಣರು ಅನ್ನೋದನ್ನ ನಾವು ಗಮನಿಸ್ಲೇಬೇಕು ಅಂತ. ಇವತ್ತು ಮಹಿಳಾ ಸಬಲೀಕರಣ, ಉದಾರ ನೀತಿ, ಜಾಗತೀಕರಣ ಇಂಥವೆಲ್ಲ ಪರಿಕಲ್ಪನೆಗಳ ಮಧ್ಯದೊಳಗ ನಾವೆಲ್ಲ ಇದ್ದೇವೆ ಇವತ್ತು. ಇಂತಹ ಸಂದರ್ಭದಲ್ಲಿ ಇವತ್ತು ಶಿವಶರಣರ ವಿಚಾರಧಾರೆಗಳು ಏನಿದೆಯಲ್ಲ ಇದು ಸ್ತ್ರೀವಾದದ ಹಿನ್ನೆಲೆಯೊಳಗ ನಮ್ಮನ್ನ ಬಹಳ ಎತ್ತರಕ್ಕೆ ಒಯ್ಯುವಂತ ಒಂದು ವೈಚಾರಿಕತೆಯ ಬದುಕನ್ನ ಕಟ್ಟಿಕೊಡುವಂತ ಕೆಲಸವನ್ನ ಮಾಡ್ತಾ ಇವೆ ಅನ್ನೋದನ್ನ ಗಂಗಾಳಿಯವರು ಬಹಳ ಚೆನ್ನಾಗಿ ಹೇಳಿದ್ರು. ನಮ್ಮ ವಚನಕಾರ್ತಿಯರು ಋತದ ಬಗ್ಗೆ ಬಹಳ ಒತ್ತು ಕೊಟ್ಟು ಮಾತಾಡಿದ್ರು. ವಚನಕಾರ್ತಿಯರು ಋತವೆಂಬುದು ಸುಪಾಯಿ, ಋತವೆಂಬುದು ಮುತ್ತು ರತ್ನ ಅಂದ್ರೆ ಇಲ್ಲಿ ನಾವು ಒಂದು ವಿಷಯವನ್ನ ಅವ್ರು ಬಹಳ ಚೆನ್ನಾಗಿ ಹೇಳಿದ್ರು. ಅಂದ್ರೆ ಒಬ್ಬ ಇವತ್ತಿನ ಹೆಣ್ಮಕ್ಳಿಗೆ ಬಂಗಾರ ಅಂದ್ರೆ ಬಾಯಿ ಬಿಡ್ತಾರ ಅನ್ನೋದು ಒಂದು ಸಾಮಾನ್ಯವಾದಂತ ಒಂದು ಹೇಳಿಕೆ. ಅಂತಹ ಸಂದರ್ಭದಲ್ಲಿ ಬಂಗಾರ, ಬೆಳ್ಳಿ, ಮುತ್ತು, ರತ್ನ ಅವರು ಬಳಸಾಕತ್ತಾರ ವಚನದೊಳಗ. ಆದ್ರ ಅದನ್ನ ಎದಕ್ ಅವರು ಹೋಲಿಕೆ ಕೊಡಾಕತ್ತಾರ, ಯಾವ್ದಕ್ ಅವ್ರು ಅದನ್ನ ಬೆಳೆಸ್ಕೊಳಕತ್ತಾರ ಅಂದ್ರ ಋತಕ್ಕೆ, ಆಚರಣೆಗೆ, ವಿಚಾರಕ್ಕೆ, ಆಚಾರಕ್ಕೆ ಅವ್ರ ಅದನ್ನ ಬೆಳೆಸಾಕತ್ತಾರ. ಇದು ಒಂದು ವೈಚಾರಿಕ ಪಲ್ಲಟ ಅಂತ ನನ್ಗನ್ನಿಸ್ತದೆ. ಇದೊಂದು ಮಾನಸಿಕ ಪಲ್ಲಟ ಆಯ್ತು ಅವ್ರಲ್ಲಿ. ಬಂಗಾರ ಬೆಳ್ಳಿಗೆ ಬಾಯಿ ಬಿಡ್ತಾರೆ ಹೆಣ್ಮಕ್ಳು ಅನ್ನೋದನ್ನ ನಮ್ಮ ಅನೇಕ ಸಂಸ್ಕೃತಿಯ ಕತೆ ಕಾದಂಬರಿಗಳ ಉದ್ದಕ್ಕೂ ನಾವು ನೋಡ್ತೇವೆ. ನಮ್ಮ TN ಶೇಷನ್ ಅವರು ಒಂದ್ ಕಡೆ ಬರೀತಾರೆ, ಚುನಾವಣಾ ಅಧಿಕಾರಿಗಳಾದಂತವ್ರು ಬಸಮ್ಮನ ಗಂಗನಳ್ಳಿಯವರು ಆ ಮಾತನ್ನ ಹೇಳಿದ್ರು. ಇವತ್ತು ಲಂಚ ತಿನ್ನುವಂತಹ ಒಂದು ಸಂದರ್ಭ ಅದು ಅದಕ್ಕ 50 ಯಾಕೆ ಒಂದು 70% ಹೆಣ್ಮಕ್ಳೇ ಕಾರಣ ಅಂತ ಅವ್ರು ಒಂದ್ ಕಡೆ ಬರೀತಾರೆ. ಯಾಕಂದ್ರೆ ಹೆಣ್ಣು ಮಕ್ಕಳ ಆಶೆ ಅದು ಗಂಡನನ್ನ ಲಂಚ ತಿನ್ಲಿಕ್ಕೆ ಅದು ಈಡು ಮಾಡ್ತದೆ ಅನ್ನುವಂತ ಒಂದು ಕಾರಣವನ್ನ, ಅಂದ್ರೆ ಈ ಲಂಚಕ್ಕೂ ಕೂಡ ಹೆಣ್ಣಿನ ಆಶೆ ಕಾರಣ ಅನ್ನೋ ಒಂದು ಆಪಾದನೆಯನ್ನ ಅವಳ ಮೇಲೆ ಹಾಕೋದನ್ನ ನಾವು ಇವತ್ತಿನ ದಿನಮಾನಗಳಲ್ಲಿ ನೋಡಿದಾಗ, ಅವತ್ತಿನ ಕಾಲಘಟ್ಟದಲ್ಲಿ ನಮ್ಮ ವಚನಕಾರ್ತಿಯರು ಹೇಳ್ತಾರೆ ಈ ಮುತ್ತು ರತ್ನ ಅನ್ನುವುದು ಬದುಕಿನ ಒಂದು ಋತ ಆಚರಣೆ ಅನ್ನೋದನ್ನ ಎಷ್ಟು ಅದ್ಭುತವಾಗಿ ಅವರು ಕಟ್ಟಿಕೊಟ್ರು ಅನ್ನೋದನ್ನ ನಾವು ಗಮನಿಸ್ಬೇಕಾಗ್ತದೆ. ಇದು ನಮ್ಮ ಶರಣೆಯರ ವೈಚಾರಿಕತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಮತ್ತು ಬಹಳಷ್ಟು ವಿಷಯಗಳನ್ನ ಅವ್ರು ಹೇಳಿದ್ರು. ಇಂತಹ ಒಂದು ಪರಿವರ್ತನೆ ಬರ್ಲಿಕ್ಕೆ ಹೇಗೆ ಸಾಧ್ಯ ಆಯ್ತು ಅಂದ್ರೆ ಅದು ಶರಣರು ಕಟ್ಟಿಕೊಟ್ಟಂತ ಪರಿಸರ. ಹೆಣ್ಣು ಮಾಯಿ ಅಲ್ಲ ಅನ್ನೋದು, ಮಾತೃದೇವೋ ಭವ ಅನ್ನುವಂತ ನಮ್ಮ ಸಂಸ್ಕೃತಿಯೊಳಗ ಪರಸತಿಯನ್ನ ಮಹಾದೇವಿ ಹಾಗೆ ಕಾಣ್ಬೇಕು, ಹೆಣ್ಣು ರಕ್ಕಸಿ ಅಲ್ಲ ಅನ್ನೋದನ್ನ ಮೊಟ್ಟ ಮೊದಲು ಹೇಳಿದ್ರು. ಹೆಣ್ಣು ರಕ್ಕಸಿನೂ ಅಲ್ಲ, ಆಕಿ ದೇವತೆನೂ ಅಲ್ಲ. ಯಾಕಂದ್ರೆ ಇವೆರಡೂ ವೈಭವೀಕರಣ ಮಾಡಿದಂತ ದೇಶ ನಮ್ಮದು ಅಂತ. ಆಕಿನ ಅಗದಿ ಅಬಲೆಯಾಗಿ ನೋಡಿದಂಥದ್ದು ಮತ್ತು ದೇವತೆಯಾಗಿ ಪೂಜಿಸಿರುವಂತದ್ದು ಅಂತ. ಇವೆರಡನ್ನೂ ನಿರಾಕರಿಸಿ ಒಂದು ಸಮಾನತೆಯನ್ನ ತಂದು ಕೊಟ್ಟಂತ ಶರಣರ ಪರಿಸರದಲ್ಲಿ ನಮ್ಮ ಹೆಣ್ಣು ಮಕ್ಕಳು ಹೀಗೆಲ್ಲ ಮಾತಾಡ್ಲಿಕ್ಕೆ ಸಾಧ್ಯ ಆಯ್ತು ಅನ್ನೋದನ್ನ ನಾವು ಗಮನಿಸ್ಬೇಕು. ಸುಳ್ಳು ಸಂಕವಿ ಅಂತವಳು ನೋಡ್ರಿ, ಅವಳ ಮಾತುಗಳನ್ನ, ಅವಳ ವಚನಗಳನ್ನು ಕೂಡ ಅವರು ಬಹಳ ಚೆನ್ನಾಗಿ ಹೇಳಿದ್ರು. ಉರ್ಲಿಂಗ ಪೆದ್ದಿಗಳ ಪತ್ನಿ ಕಾಳವಿ ಅನ್ನುವಂತವಳು ಈ ಋತದ ಬಗ್ಗೆ ಎಷ್ಟು ಚೆನ್ನಾಗಿ ಅವಳು ಹೇಳ್ತಾಳೆ. ಮತ್ತೆ ಕುರಿಕೋಳಿ ಮೀನು ತಿಂಬುವರೆಲ್ಲ ಕುಲಜರೆಂಬರು. ಇವತ್ತು ಆಹಾರದ ಒಂದು ಪ್ರಶ್ನೆ ನಮ್ಮ ಮುಂದೆ ಬಂದು ನಿಂತಾಗ ಅದನ್ನ ಆಕಿ ಎಷ್ಟು ಚೆನ್ನಾಗಿ ಕಮೆಂಟ್ ಮಾಡಿದ್ಲು ಅಂದ್ರೆ,
ಅದು ನಾವು ನೀವು ಮಾತಾಡ್ಲಿಕ್ಕೆ ಇವತ್ತು ಹಿಂಜರಿಕೆ ಮಾಡ್ತೇವೆ. ಎಲ್ಲಿ ಮಾತಾಡಿದ್ರೆ ಏನ್ ಆಗ್ತದೋ, ಯಾರು ಏನ್ ಅನ್ಕೊಂತಾರ, ಏನ್ ಕಂಪ್ಲೇಂಟ್ ಆಗ್ತದೋ, ಎಲ್ಲ ಮೇಲೆ ಆಪಾದನೆ ಬರ್ತದೋ ಅನ್ನುವಂತ ಇವತ್ತಿನ ಸಂವಿಧಾನದ ಸಪೋರ್ಟ್ ಇರುವಂತ ದಿನಮಾನಗಳಲ್ಲೂ ಕೂಡ ಅವತ್ತು ಆಕೆ ಅದನ್ನ ಕಮೆಂಟ್ ಮಾಡ್ತಾಳೆ. ಕುರಿ ಕೋಳಿ ಕಿರಿ ಮೀನಿ ತುಂಬುವರೆಲ್ಲ ಕುಲಜರೆಂಬರು, ಶಿವಗೆ ಪಂಚಾಮೃತವ ಕರೆಯುವ ಪಶುವ ತಿಂಬುವರು, ನಾವು ಹೆಂಗೆ ನಾವು ಮಾದಿಗರು ಕೀಳು ಜಾತಿಯರು ಅನ್ನುವಂತ ಪ್ರಶ್ನೆಯನ್ನ ಆಕೆ ಇಡ್ತಾಳೆ ಅಲ್ಲಿ. ಆಕೆಯ ಮಾತಿನೊಳಗ ಎಂತ ಗಟ್ಟಿತನ ಇದೆ ಅನ್ನೋದನ್ನ ನಾವು ಗಮನಿಸ್ಬೇಕು. ಅಂತ ಇಲ್ಲಿ ಶ್ರೇಷ್ಠ ಜಾತಿಯಿಂದ ಹುಟ್ಟಿನಿಂದ ಶ್ರೇಷ್ಠ ಅನಿಸ್ಕೊಂಡಂತವರು ಮಾಡುವ ಕೆಲಸ ಏನು ಅನ್ನೋದನ್ನ ಆಕೆ ಎಷ್ಟು ನಿರ್ಭೀಡೆಯಿಂದ ಮಾತಾಡ್ತಾಳೆ. ಇವತ್ತು ನಮ್ಮ ಶರಣೆಯರ ವೈಚಾರಿಕತೆಯ ಮೊದಲ ಸ್ಟೆಪ್ ಅಂದ್ರೆ, ಮೊದಲ ಹೆಜ್ಜೆ ಅಂದ್ರೆ ನಿರ್ಭೀಡತೆ ಅಂತ. ಯಾವ ಭಯವಿಲ್ಲದೆ ನಿರ್ಭಯ, ಇವತ್ತಿಗೂ ನಮ್ಗೆ ಬದುಕಕ್ ಆಗ್ತಾ ಇಲ್ಲ ನಿರ್ಭಯದಿಂದ, ಆದ್ರೆ ಅವರು ನಿರ್ಭಯರಾಗಿ ಮಾತಾಡಿದ್ರು. ಜಾತಿಯ ಬಗ್ಗೆ, ಕುಲದ ಬಗ್ಗೆ, ಸಂಪ್ರದಾಯಗಳ ಬಗ್ಗೆ ಅವ್ರು ಮಾತಾಡ್ತಾರೆ. ಇವತ್ತು ಅಕ್ಕ ಮಹಾದೇವಿ ಅಲ್ಲಿ ಆಕೆ ವಿವಾಹವನ್ನ ಧಿಕ್ಕರಿಸಿದ್ಲು ಅಂತ ಅರ್ಥ ಅಲ್ಲ, ಅದು ಅವಳ ಆಯ್ಕೆಯ ಸ್ವಾತಂತ್ರ್ಯ ಆಗಿತ್ತು ಅಂತ. ನಾವ್ ಅದನ್ನ ಆ ರೀತಿಯಾಗಿ ಅದನ್ನ ತಗೋಬೇಕಾಗ್ತದೆ ಅಂತ. ಯಾಕಂದ್ರೆ ಮದುವೆಯೊಂದೇ ಹೆಣ್ಣಿನ ಜೀವನದ ಆತ್ಯಂತಿಕ ಗುರಿ ಎನ್ನುವಂತ ನಮ್ಮ ಸಂಸ್ಕೃತಿ ಒಳಗ ಆಕೆ ತನಗೆ ಇಷ್ಟ ಇಲ್ಲದ ವಿವಾಹವನ್ನ ಧಿಕ್ಕರಿಸಬಹುದು, ಅದನ್ನ ತ್ಯಜಿಸಬಹುದು ಅನ್ನೋದನ್ನ ಮೊಟ್ಟ ಮೊದಲು ಮಾದರಿಯಾಗಿ ಕೊಟ್ಟವಳು ಅಕ್ಕ ಮಹಾದೇವಿ ಅಂತ. ಇಲ್ಲಿ ಆಕೆ ವಿವಾಹವನ್ನ ಧಿಕ್ಕರಿಸುವುದಿಲ್ಲ, ಲೌಕಿಕ ವಿವಾಹವನ್ನ ಆ ಒಂದು ಒತ್ತಡವನ್ನ ಆಕೆ ಧಿಕ್ಕರಿಸ್ತಾಳೆ ಹೊರತು ಮತ್ತೆ ಅಲ್ಲಿ ಅಲೌಕಿಕವಾದಂತ ದೈವವನ್ನ, ವಿವಾಹವನ್ನ ಆಕೆ ಇಷ್ಟಪಡ್ತಾಳೆ ಅನ್ನೋದನ್ನ, ಇಂಥವೆಲ್ಲ ಪಲ್ಲಟಗಳನ್ನ ನಾವು ವಚನಕಾರ್ತಿಯರಲ್ಲಿ ಕಾಣ್ಲಿಕ್ಕೆ ಸಾಧ್ಯವಿದೆ ಅಂತ. ಅಕ್ಕಮ್ಮನಂತವಳು ಹೇಳ್ತಾಳೆ, ಹೋತಿನ ಗಡ್ಡದಂತ ಹಿರಿಯರು ನೋಡ್ರಿ, ಹಿರಿಯರ ಬಗ್ಗೆ ಆಕೆ ಟೀಕಾ ಮಾಡ್ತಾಳೆ. ಇಂಥವೆಲ್ಲ ಧೈರ್ಯ ನಮ್ಮ ಹೆಣ್ಮಕ್ಳಿಗೆ, ವಚನಕಾರ್ತಿಯರಿಗೆ ಬರ್ಲಿಕ್ಕೆ ಹೇಗೆ ಸಾಧ್ಯ ಆಯ್ತು? ನಮ್ಮ ಅಕ್ಕ ನಾಗಮ್ಮನಂತವಳು ಅಲ್ಲಿ ಆಕೆ ವಿಧವೆ ಅನ್ನೋದು, ನಾನು ಪ್ರಾರಂಭದಲ್ಲಿ ಅದನ್ನ ಹೇಳಿದೆ, ಹೆಣ್ಣನ್ನ ವಿಧವೆಯಾಗಿ ಮಾಡಿ ಕುಂಡ್ರಿಸಿದಂತ ಸಂಸ್ಕೃತಿ ನಮ್ಮದು. ಗಂಡಸಿಗೆ 100 ಹೆಣ್ಣಂದಿರನ್ನ ಕಟ್ಟಿಕೊಂಡಂತ ಸಂಸ್ಕೃತಿ ನಮ್ಮದು ಅಂತ. ಅದಕ್ಕೆ ಆಕೆ ಹೇಳ್ತಾಳೆ, ಅಯ್ಯ ನಾನು ಅಧವೆಯಯ್ಯ, ಕೈಯ ಕೋಲ ಕೊಂಬರೇ ಅಯ್ಯ ಅಂತ ಕೇಳ್ತಾಳೆ. ವಿಧವೆ ಎನ್ನುವುದು ಅದು ಸಂಪ್ರದಾಯಕ್ಕೆ ಬದ್ಧವಾಗಿರುವಂತ ಪದ. ನಾನು ವಿಧವೆಯಲ್ಲ. ಶರಣಸತಿ ಲಿಂಗಪತಿಯಾದಾಗ ಹೆಣ್ಣು ವಿಧವೆ ಹೆಂಗ ಆಗ್ತಾಳೆ ನೋಡಿ. ಎಂತ ವೈಚಾರಿಕತೆಯನ್ನ ನಮ್ಮ ವಚನಕಾರ್ತಿಯರು ಕಟ್ಟಿಕೊಟ್ರು ಅನ್ನೋದನ್ನ ನಾವಲ್ಲಿ ಗಮನಿಸ್ತಾ ಹೋದಾಗ ಹೀಗೆ ಸಾಕಷ್ಟು ವಚನಗಳನ್ನ ನಮ್ಮ ಗಂಗಾಳಿಯವರು ಬಹಳ ಚೆನ್ನಾಗಿ ಹೇಳ್ತಾ ಹೋದ್ರು. ಕಾಯಕದ ಬಗ್ಗೆ, ಋತದ ಬಗ್ಗೆ, ಮತ್ತ ಆಯ್ದಕ್ಕಿ ಲಕ್ಕಮ್ಮ, ಇವೆಲ್ಲ ವಿಚಾರಗಳನ್ನ ನೋಡಿದಾಗ ನನ್ನ ಜ್ಞಾನ ನಿನ್ನ ಜ್ಞಾನದ ಆಳಲ್ಲ ಎನ್ನುವಂತ ಮಾತನ್ನ ಅಲ್ಲಿ ಆಯ್ದಕ್ಕಿ ಲಕ್ಕಮ್ಮ ಹೇಳ್ತಾಳೆ. ಜಗತ್ತಿನಲ್ಲಿ ಯಾವ ಹೆಣ್ಮಕ್ಳು ಹೀಗೆ ಮಾತಾಡಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನನ್ಗನಿಸ್ತದೆ. ಗಂಡನಿಗೆ ವಿಧೇಯರಾಗಿ ಪತಿ ಪರದೇವ ಅನ್ಕೊಂಡು ಬಂದಂತ ನಮ್ಮ ಸಂಸ್ಕೃತಿಯಲ್ಲಿ ಆಕೆ ಹೇಳ್ತಾಳೆ, ನಾನು ಹೆಂಡತಿ ಇರ್ಬೋದು, ಆದ್ರೆ ನಾನು ನಿನ್ನ ಆಳಲ್ಲ ಎನ್ನುವಂತ ಇಂಥವೆಲ್ಲ ಭಾವನೆಗಳನ್ನ ಆ ಬಸವಣ್ಣವರ ನೇತೃತ್ವದಲ್ಲಿ ರೂಪುಗೊಂಡಂತ ಚಳುವಳಿಯಲ್ಲಿ ಇದೆಲ್ಲ ನಮಗೆ ಕಂಡು ಬರ್ಲಿಕ್ಕೆ ಸಾಧ್ಯವಾಯಿತು ಅನ್ನೋದನ್ನ ಗಮನಿಸಿದಾಗ ಶರಣರ ಚಿಂತನೆಗಳು ಇವತ್ತಿನ ನಮ್ಮ ಸಮಾಜದ ಕುರುಡು ನಂಬಿಕೆಗಳನ್ನ, ನಮ್ಮಲ್ಲಿರುವಂತ ಅಧರ್ಮ, ನೀತಿ, ಅನ್ಯಾಯ, ಅಸಮಾನತೆಗಳನ್ನ ಪ್ರಶ್ನಿಸುವಂತ ಕೆಲಸವನ್ನ ನಮ್ಮ ವಚನಕಾರ್ತಿಯರು ಮಾಡಿದ್ರು ಅನ್ನೋದನ್ನ ನಾವು ನೋಡಿದಾಗ ಇಂಥ ಸಾಕಷ್ಟು ಚಿಂತನೆಗಳು ಪಟ್ಟಣ್ ಸರ್ ಅವರು ಹೇಳ್ತಾನೆ ಇರ್ತಾರೆ. ವಚನಕಾರ್ತಿಯರ ವಚನಗಳಲ್ಲಿ ಅನೇಕ ಪರಿಷ್ಕರಣಗಳು, ಹೇಗೆ ದೋಷಗಳು ನಮ್ಮಲ್ಲಿ ಕಂಡ್ಕೊಂಡ್ ಬಂದಿ ಅವುಗಳನ್ನ ತಿದ್ದುವ ಕೆಲಸ ಆಗ್ಬೇಕು ಅನ್ನುವಂಥದ್ದು, ಇವೆಲ್ಲ ಘಟ್ಟಗಳು ಇವತ್ತು ನಮ್ಮ ಅಕ್ಕನ ಅರಿವಿನ ವೇದಿಕೆಯ ಮೂಲಕ ನಡೀತಾ ಇವೆ ಅನ್ನೋದೇ ಒಂದು ನಮಗೆ ಅತ್ಯಂತ ಸಂತೋಷಕರವಾದಂತ ಸಂಗತಿ. ಬಸವ ಶರಣ ಸಿದ್ಧಾಂತಗಳು, ಶಿವಶರಣರ ವೈಚಾರಿಕತೆ ಜಗತ್ತಿಗೆ, ಸ್ತ್ರೀ ಕುಲಕ್ಕೆ ಒಂದು ಮಾದರಿಯಾಗಿರುವಂತದ್ದು. ನಾವಿದನ್ನ ಅರ್ಥ ಮಾಡ್ಕೋಬೇಕಾಗಿದೆ ಅಂತ. ಏನೇನೋ ನಾವು ಸಮಾನತೆ ಬಗ್ಗೆ ಮಾತಾಡ್ತೇವೆ ನಿಜ, ಆದ್ರೆ ನಮ್ಮ ಶಿವಶರಣರ ಕಟ್ಟಿಕೊಟ್ಟಂತ ವೈಚಾರಿಕತೆ ಏನಿದೆಯಲ್ಲ ಅದು ಬಹಳ ಶ್ರೇಷ್ಠವಾದದ್ದು. ಮತ್ತ ಅಕ್ಕನಂತವಳು ಮಾದರಿ, ನ ಭೂತೋ ನ ಭವಿಷ್ಯತೆ. ಎಲ್ಲೋ ಒಂದ್ ಕಡೆ ನಮ್ಮ ಆಧುನಿಕ ಸ್ತ್ರೀಯರು ಒಂದ್ ಕಡೆ ಒಂದು ಆಪಾದನೆಯನ್ನ ಮಾಡ್ತಾರೆ ನಮ್ಮ ವಚನಕಾರ್ತಿಯರ ವಚನಗಳ ಆಶಯಗಳ ಮೇಲೆ. ಏನು ಅಂದ್ರೆ ಅಕ್ಕನ ವೈರಾಗ್ಯವನ್ನ ಎಲ್ಲ ವಚನಕಾರ್ತಿಯರು ಒಪ್ಕೊಳ್ಳಿಲ್ಲ ಏನೋ ಅನ್ನುವಂತ ಒಂದು ವಿಮರ್ಶೆಯ ಒಂದು ಪಾಯಿಂಟ್ ಅನ್ನ ನಾವು ಗಮನಿಸ್ತೇವೆ. ಬಂತವಿ ಅಂತವಳು, ಅಕ್ಕ ಮಹಾದೇವಿ ಅಂತವಳು, ಅವರು ವೈರಾಗ್ಯವನ್ನ ಅಂದ್ರೆ ಲೌಕಿಕ ಮದುವೆಯನ್ನ ಧಿಕ್ಕರಿಸಿದಂತ ವಚನಕಾರ್ತಿಯರನ್ನ ನಾವು ನೋಡಿದಾಗ ಇದನ್ನ ಯಾವ ವಚನಕಾರ್ತಿಯರ ವಚನಗಳಲ್ಲೂ ಉಲ್ಲೇಖ ಬರೋದಿಲ್ಲ. ಇದು ಇನ್ನೊಮ್ಮೆ ಪರಿಷ್ಕರಣಗೊಳ್ಬೇಕಾದಂತ ಸಂಗತಿ ಅಂತ ನಾನು ಎಷ್ಟೋ ಸಲ ಸರ್ ಜೊತೆಗೆ, ನನ್ನೆಲ್ಲ ಸಹೋದರ ಜೊತೆಗೆ ನಾನು ಮಾತಾಡಿದ್ದೇನೆ. ಅಂದ್ರೆ ಅವತ್ತು ಎಷ್ಟು 12ನೇ ಶತಮಾನದ ಅಂತ ಕಟ್ಟುನಿಟ್ಟಾದಂತ ಗಟ್ಟಿಯಾದಂತ ಸಾಮಾಜಿಕ
ಒಂದು ನಿರ್ಬಂಧದ ಸಂದರ್ಭದೊಳಗ ಒಬ್ಬ ಹೆಣ್ಣು ಲೌಕಿಕವನ್ನ ವಿವಾಹವನ್ನ ಧಿಕ್ಕರಿಸಿ ಹೋಗಿದ್ದು ಎಲ್ಲರಿಗೂ ಅರಗಿಸ್ಕೊಳ್ಳಿಕ್ಕೆ ಆಗ್ಲಿಲ್ಲನೋ ಅನ್ನುವಂತಹ ಒಂದು ಸೂಕ್ಷ್ಮ ಭಾವವನ್ನು ಕೂಡ ಅಲ್ಲಿ ವಿಮರ್ಶಕರು ಕಂಡುಕೊಂತಾರೆ. ಅಂದ್ರೆ ಅಕ್ಕಮಹಾದೇವಿ ಈ ನಿಲುವು ಏನಿದೆಯಲ್ಲ ಎಲ್ಲರಿಗೂ ಒಪ್ಪಿತ ಅಂತ ಅಲ್ಲ, ಆದ್ರೆ ಅದನ್ನ ಒಪ್ಪಿಕೊಳ್ಳುವಂತಹ ಮನಸ್ಸು ಇದ್ರೂ ಕೂಡ ಅದನ್ನ ಬಾಯಿ ಬಿಟ್ಟು ಹೇಳುವಂತ ಧೈರ್ಯ ಬರ್ಲಿಲ್ಲ ಏನೋ ನಮ್ಮ ವಚನಕಾರ್ತಿಯರಿಗೆ ಅನ್ನುವಂತ ಒಂದು ವಿಷಯವನ್ನ ನಾವು ನೋಡ್ತೇವೆ. ಈ ಎಲ್ಲ ವಿಷಯಗಳನ್ನು ಹೊರತುಪಡಿಸಿದ್ರೆ ಸಾಕಷ್ಟು ಸಂಗತಿಗಳು ವಚನಕಾರ್ತಿಯರ ವೈಚಾರಿಕತೆಗೆ ಅದಕ್ಕ ಟೈಮ್ ಅನ್ನೋದಿಲ್ಲ, ಅದಕ್ಕೆ ಇಷ್ಟೇ ಅನ್ನುವಂಥದ್ದು ಇಲ್ಲ. ಅದು ದೀರ್ಘವಾದಂತ ಚಿಂತನ ಪೂರ್ವವಾದಂತ ವಿಷಯ. ಅಂತ ಒಂದು ವಿಷಯವನ್ನ ಕೊಟ್ಟಂತ ಶಶಿಕಾಂತ್ ಪಟ್ಟಣ್ ಅವರಿಗೆ ಮತ್ತು ಬಹಳಷ್ಟು ವಿಷಯಗಳನ್ನ ಬಹಳ ಸಮಾಧಾನ ಚಿತ್ತದಿಂದ ನಿರೂಪಣೆ ಮಾಡಿದಂತ ಸಹೋದರಿ ಡಾಕ್ಟರ್ ಗಂಗನಹಳ್ಳಿ ಅವರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ, ನನಗೆ ಈ ವೇದಿಕೆಯಲ್ಲಿ ಅವಕಾಶ ಮಾಡಿಕೊಟ್ಟಂತ ಸಮಾಧಾನ ಚಿತ್ತದಿಂದ ಕೇಳಿದಂತ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕವಾಗಿ ವಂದಿಸಿ ನನ್ನ ಈ ಒಂದು ಮಾತಿಗೆ ವಿರಾಮ ಹೇಳ್ತೇನೆ. ಎಲ್ಲರಿಗೂ ಶರಣಾರ್ಥಿಗಳು. ಅತ್ಯಂತ ವಿದ್ವತ್ಪೂರ್ಣವಾಗಿ, ವಿಶ್ಲೇಷಣಾತ್ಮಕವಾಗಿ, ವೈಚಾರಿಕತೆಯಿಂದ ತಮ್ಮ ಮಾರ್ಗದರ್ಶನದ ನುಡಿಗಳನ್ನು ಕಟ್ಟಿಕೊಟ್ಟ ವೀಣಾ ಎಲಿಗಾರ್ ಮೇಡಮ್ ಅವರಿಗೆ ವೇದಿಕೆಯ ಪರವಾಗಿ ಅನಂತ ಧನ್ಯವಾದಗಳು. ಈಗ ಸಂವಾದ. ಪೊಲೀಸ್ ಪಾಟೀಲ್ ಸರ್, ನೀವು ಮಾತಾಡ್ತೀರಿ? ಪೊಲೀಸ್ ಪಾಟೀಲ್ ಸರ್. ಮೇಡಮ್, ನಾನು ಟ್ರಾವೆಲಿಂಗ್ ನಲ್ಲಿ ಅದೀನಿ, ಟ್ರೈನ್ನಾಗೆ ಡಿಸ್ಟರ್ಬೆನ್ಸ್ ಇದೆ. ಬೇಡ ಅನ್ಸುತ್ತೆ. ಕಸ್ತೂರಿ ದಳವಾಯ್ ಮೇಡಮ್, ಮಾತಾಡ್ತೀರಿ? ಎಲ್ಲ ಶರಣು ಬಂಧುಗಳಿಗೆ ಶರಣಾರ್ಥಿ. ಸಹೋದರಿಯಾದಂತ ಬಸಮ್ಮ ಗಂಗನಹಳ್ಳಿ ಅವರು ತುಂಬಾ ಚೆನ್ನಾಗಿ ಮಾರ್ಮಿಕವಾಗಿ ಮಾತನಾಡಿದ್ರು. ಈ ಶ್ರಾವಣ ಮಾಸದಲ್ಲಿ ನಮ್ಗೆಲ್ಲ ಮಹಿಳೆಯರ ಅವಿರಳ ವಚನಕಾರ್ತಿಯರ ವಚನಗಳನ್ನು ಇಟ್ಕೊಂಡು ಯಾವ್ಯಾವ ನೆಲನಲ್ಲಿ ಅವರು ಗಟ್ಟಿ ಹೆಜ್ಜೆಯನ್ನು ಇಟ್ಟಿದ್ದಾರೆ, ದಿಟ್ಟ ಹೆಜ್ಜೆಯನ್ನು ಇಟ್ಟಿದ್ದಾರೆ, ಅವರ ಚಿಂತನ ಮಂಥನಗಳೇನು ಅನ್ನೋದನ್ನ ಅವರು ತಮ್ಮ ಉಪನ್ಯಾಸದಲ್ಲಿ ಮಂಡಿಸಿದ್ರು. ಅನುಭವ ಅಂದ್ರ ಅನುಭಾವನೆ. ಡಾಕ್ಟರ್ ವೀಣಾ ಎಲಿಗಾರ್ ಮೇಡಮ್ ಅವರು ಅವ್ರ ಭಾಷಣಕ್ಕೆ ಕಳಸಪ್ರಾಯ ಅನ್ನುವಂಗ ಮೇಡಮ್ ಅವರು ಅವರ ಚಿಂತನ ಶಕ್ತಿ ಒಂದ್ ರೀತಿ ಹೊಸದಾಗಿನೇ ಇರ್ತಿತ್ತು. ಏನೇನೇ ತಗೊಂಡ್ ಹೋಗ್ತಾರೆ, ಮತ್ತೊಂದ್ ಅವತ್ತು ಹೊಸ ವಿಷಯನ ಹೇಳ್ಬಿಡ್ತಾರ. ಇದು ಅಗಿಯದ ಮುಗಿಯದ ಚಿನ್ನದ ಗಣಿ ಏನೋ ವಚನ ಸಾಹಿತ್ಯ ಅಂತ ಹೇಳಿ ನನ್ಗೆ ಅನ್ನಿಸ್ತೈತಿ. ದಿನನಿತ್ಯ ಬದುಕುವ ನಮಗೆ ವಾಸ್ತವದ ದೀಪಗಳಾಗಿ ಸಾಲು ದೀಪಗಳಂತೆ ಶರಣರ ವಚನಗಳು ಶರಣೆಯರ ವಚನಗಳು ನಮ್ಗೆ ನಿತ್ಯ ನೂತನವಾಗಿರ್ಲಿ ಅಂತ ಹೇಳಿ ಮತ್ತೊಮ್ಮೆ ಈ ವೇದಿಕೆಗೆ ವಂದನೆಗಳನ್ನ ಸಲ್ಲಿಸಿ ಅವಕಾಶಕ್ಕಾಗಿ ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ಮೀನಾಕ್ಷಿ ಪಾಟೀಲ್ ಮೇಡಮ್, ಮಾತಾಡ್ತೀರಿ ನೀವು? ಮೀನಾಕ್ಷಿ ಪಾಟೀಲ್ ಮೇಡಮ್. ದಾನಮ್ಮ ಮೇಡಮ್, ಮುಂದೆ ತಗೊಳ್ಳಿಲ್ರಿ? ತೋಡ್ರಿ ಮೇಡಮ್, ತೋಡ್ರಿ. ಈಗ ರತ್ನಕ್ಕ ಕಾದ್ರೋಳಿ ಅವರಿಂದ ಶರಣು ಸಮರ್ಪಣೆ. ಮೇಡಮ್, ಶರಣು ಸಮರ್ಪಣೆ ಮಾಡಲು ವಿನಂತಿ. ರತ್ನಕ್ಕ ಕಾದ್ರೋಳಿ ಮೇಡಮ್. ಶರಣಾರ್ಥಿಗಳು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈ ಒಂದು ಅಂತರ್ಜಾಲ ಅನುಭವ ಮಂಟಪದಲ್ಲಿ ಇರ್ತಕ್ಕಂತಹ ಸರ್ವರಿಗೂ ಶರಣಾರ್ಥಿಗಳು. ಪ್ರಥಮವಾಗಿ ಶಶಿಕಾಂತ್ ಪಟ್ಟಣಣ್ಣವರಿಗೆ ಅನಂತ ಶರಣಾರ್ಥಿಗಳು. ಈ ದಿನದ ಕಾರ್ಯಕ್ರಮ ತುಂಬಾ ಸುಂದರವಾಗಿ ಮೂಡಿ ಬಂತು. ಈ ಒಂದು ಎಲ್ಲ ಅನುಭಾವಿಗಳಿಗೆ ಅನಂತ ಶರಣಾರ್ಥಿಗಳನ್ನ ಸಲ್ಲಿಸ್ಬೇಕು ನಾವೆಲ್ಲ. ಈ ಕಾರ್ಯಕ್ರಮದಲ್ಲಿ ಪ್ರಾರ್ಥನೆಯನ್ನ ನಡೆಸಿ ಕೊಟ್ಟಂತಹ ಗಾನ ಕೋಗಿಲೆ ಅಂತ ಹೇಳ್ತಾರೆ ಮೇಡಮ್, ಶರಣೆ ವಿದ್ಯಾ ಮುಗ್ದುಮ್ ಮೇಡಮು ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಿದ್ರು. ಅವರಿಗೆ ತುಂಬು ಹೃದಯದ ಶರಣಾರ್ಥಿಗಳು. ಹಾಗೂ ಎಲ್ಲರನ್ನು ಸುಂದರವಾಗಿ ಸ್ವಾಗತವನ್ನ ಮಾಡಿರ್ತಕ್ಕಂತಹ ಮತ್ತು ಜೊತೆಗೆ ಪ್ರಸ್ತಾವನೆಯನ್ನು ನುಡಿಗಳನ್ನು ಸಲ್ಲಿಸಿರ್ತಕ್ಕಂತಹ ಶೈಲಜಾ ಪವಾಡ ಶೆಟ್ಟರ್ ಅಕ್ಕವರಿಗೂ ಶರಣಾರ್ಥಿಗಳು. ಹಾಗೂ ವಿಶೇಷವಾದ ಉಪನ್ಯಾಸವನ್ನ ಆ ಒಂದು ಅವಿರಳ ವಚನಕಾರತಿಯರು ಅಂತ ಹೆಸರೇ ಒಂದು ಚೆನ್ನಾಗಿದೆ, ಅವಿರಳ ವಚನಕಾರ್ತಿಯರು ಬಸಮ್ಮ ಗಂಗನಹಳ್ಳಿ ಮೇಡಮ್ ಅವರು
ತುಂಬಾ ಚೆನ್ನಾಗಿ ಏನು ನಮ್ಮ ಎಲ್ಲ ಶರಣರ ಬಗ್ಗೆ ನಮಗೆ ಅಭಿಮಾನ ಉಕ್ಕಿ ಬರಬೇಕು. ಆ ವಿವರಣೆಯನ್ನು ನಾನು ಹೇಳಕ್ ಹೋಗಲ್ಲ, ಎಷ್ಟು ಸುಂದರವಾಗಿ ಹೇಳಿಕೊಟ್ರು ಅನ್ನೋದನ್ನ ಮತ್ತೆ ಮಾರ್ಗದರ್ಶನದಲ್ಲಿ ನಮ್ಮ ಡಾಕ್ಟರ್ ವೀಣಾ ಎಲ್ಗಾರ್ ಮೇಡಮ್ ಅವರು ಬಹಳ ಸುಂದರವಾಗಿ ಆ ಒಂದು ಮಾರ್ಗದರ್ಶನದಲ್ಲಿ ವಚನಕಾರ್ತಿಯರು ಅವರ ಆದರ್ಶಗಳು ಮತ್ತೆ ಆ ಶರಣೆಯರ ಒಂದು ಸ್ವಾಭಿಮಾನದ ನಡೆ ನುಡಿ ಆಚಾರ ವಿಚಾರ ಋತಗಳ ಬಗ್ಗೆ ಹೇಳಿ ಮತ್ತೊಮ್ಮೆ ನಮ್ಮ ಹೆಮ್ಮೆ ಶರಣೆಯರ ಬಗ್ಗೆ ಅಭಿಮಾನ ಮೂಡುವ ಹಾಗೆ ಮಾಡಿದ್ರು ನಮ್ಮ ಇಬ್ಬರು ಅಕ್ಕರು. ಅವರಿಗೆ ನಾನು ಕೋಟಿ ಕೋಟಿ ಅನಂತ ಶರಣಾರ್ಥಿಗಳನ್ನ ಸಲ್ಲಿಸ್ತೀನಿ. ಹಾಗೆ ಮುಂದೆ ವಚನ ಮಂಗಳವನ್ನ ಮಾಡ್ತಕ್ಕಂತಹ ಶರಣ ಮಂಜುನಾಥ್ ಮಡಿವಾಳ ಅವರಿಗೂ ಅನಂತ ಶರಣಾರ್ಥಿಗಳು. ಹಾಗೂ ಕಾರ್ಯಕ್ರಮದ ನಿರ್ವಹಣೆಯನ್ನ ನಮ್ಮ ಸೋದಕ್ಕವರು ತುಂಬಾ ಚೆನ್ನಾಗಿ ತುಂಬಾ ಆತ್ಮೀಯತೆಯಿಂದ ಇಲ್ಲೇ ಎಷ್ಟು ಆತ್ಮೀಯತೆಯಿಂದ ಅವರ ಕಾರ್ಯಕ್ರಮವನ್ನ ನಡೆಸ್ಕೊಡ್ತಾರೆ. ಅವ್ರ ಮಾತುಗಳಂತೂ ಎಲ್ಲರಿಗೂ ಅಷ್ಟು ಇಷ್ಟ ಆಗ್ತವೆ. ಹಾಗಾಗಿ ಈ ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿರ್ತಕ್ಕಂತಹ ಸುಧಾ ಪಾಟೀಲ್ ಅಕ್ಕವರಿಗೆ ಅನಂತ ಶರಣಾರ್ಥಿಗಳು. ಹಾಗೆ ನಮ್ಮ ಡಾಕ್ಟರ್ ದಾನಮ್ಮ ಜಳಕಿ ಮೇಡಮ್ಮು ಹಾಗೂ ಶರಣರಾಗಿರ್ತಕ್ಕಂತಹ GS ಅಂಗಡಿ ಹುಬ್ಬಳ್ಳಿಯವರು, ಹಾಗೆ ಶರಣೆ ದೀಪಾ ಜಗಬಡ್ಡಿ ಅವರು, ಮತ್ತೆ ಶರಣ ಬಿರಾದರ್ ಅನ್ನವರು ಮುಂಬೈಯಿಂದ, ಶರಣ ಗುರುರಾಜ್ ಕಲಬುರ್ಗಿ ಹಾಗೂ ವಿಜಯಕ್ಕ ಕಲಬುರ್ಗಿ, ಬಸವತ್ರಯ ಅವರು ಭದ್ರಾವತಿಯವರು, ಮತ್ತೆ ಸಂಘಟಕರಾಗಿರ್ತಕ್ಕಂತಹ ಶಾರದಮ್ಮ ಪಾಟೀಲ್ ಮೇಟಿ ಅವರು, ಗೌರಮ್ಮ ನಾಶಿ ಅಕ್ಕರು, ಶರಣೆ ಸುಧಾ ಪಾಟೀಲ್ ಅವರು, ಎಲ್ಲರಿಗೂ ಸಂಘಟಕರಿಗೂ ಸಂಯೋಜಕರಿಗೂ ತಾಂತ್ರಿಕ ಸಹಾಯವನ್ನು ಒದಗಿಸಿರ್ತಕ್ಕಂತಹ ಎಲ್ಲರಿಗೂ, ಹಾಗೆ ವಿಶೇಷವಾಗಿ ಕಾರ್ಯಕ್ರಮ ನಿರ್ವಹಣೆ ಮಾಡಿದ ಸುಧಾ ಪಾಟೀಲ್ ಅಕ್ಕವರಿಗೂ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸಿ ಇವತ್ತಿನ ಒಂದು ಉಪನ್ಯಾಸದಲ್ಲಿ ತುಂಬಾ ಅಚ್ಚುಕಟ್ಟಾಗಿ ನಮಗೆ ಏನು ಅನಿಸ್ತು ಅಂದ್ರೆ ಎಲ್ಲ ಶರಣೆಯರು 33 ಶರಣೆಯರು ಅಂತ ಹೇಳ್ತಿದ್ರು. ಈಗ ಇನ್ನೂ 2 ಶರಣೆಯರು ಹೊಸದಾಗಿ ಸಂಶೋಧನೆ ಆಗಿದೆ ಅಂತ ಹೇಳ್ತಾರೆ. 35 ಶರಣೆಯರು ಎಲ್ಲ ಒಂದೊಂದು ವಚನ, ಅಕ್ಕಮ್ಮ ತಾಯಿಯವರ ವಚನ, ಅಕ್ಕ ಮಹಾದೇವರ, ನಾಗಮ್ಮನವರ ವಚನ, ಎಷ್ಟು ಶರಣೆಯರು ವಚನಗಳನ್ನ ನಾವು ನೋಡಿದಾಗ, ಓದಿದಾಗ, ಅಧ್ಯಯನ ಮಾಡಿದಾಗ ನಮಗೆ ಅಷ್ಟು ಕೆಲವೊಂದು ವಚನಗಳು ಅರ್ಥ ಆಗ್ತಿರ್ಲಿಲ್ಲ. ಆದ್ರೆ ಇಲ್ಲಿ ಈ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಒಂದೇ ಕಡೆ ಕುತ್ಕೊಂಡು ಎಲ್ಲರೂ ಆ ಒಂದು ಸಮರ್ಥನೆ ಮಾಡ್ಕೊಂತ ಇದೀವಿ ಅನ್ನೋ ತರ, ಎಲ್ಲರೂ ಮಾತಾಡ್ತಾ ಇದೀವಿ ಅನ್ನೋ ತರ ಈ ಒಂದು ಗೂಗಲ್ ಮೀಟ್ ಅಲ್ಲಿ ಆ ಒಂದು ಎಲ್ಲ ಶರಣೆಯರ ಬಗ್ಗೆ ಆಳ ಅರಿವುಗಳನ್ನ ತಿಳ್ಕೊಂತ ಇದೀವಿ. ಅವರ ಆ ಎಲ್ಲ ಶರಣೆಯರ ವಾರಸುದಾರರಾಗಿರ್ತಕ್ಕಂತಹ ನಾವು ಈ ಕಾರ್ಯಕ್ರಮದ ಮೂಲಕವಾಗಿ ಈ ರೀತಿಯಾಗಿ ತಿಳ್ಕೊಂಡು ಅವರನ್ನು ಸ್ವಲ್ಪ ಅನುಸರಿಸೋದ್ರಲ್ಲಿ ನಮ್ಮ ಸಾರ್ಥಕತೆ ಇದೆ ಅಂತ ಹೇಳ್ತಾ ನನ್ನ ಶರಣು ಸಮರ್ಪಣೆಯನ್ನ ಮುಗಿಸಿ ನನ್ನ ಶರಣು ಸಮರ್ಪಣೆಯನ್ನ ಇಲ್ಲಿರ್ತಕ್ಕಂಥ ಎಲ್ಲ ಅನುಭಾವಿಗಳ ಪಾದಕ್ಕೆ ಅರ್ಪಿಸ್ತೀನಿ. ಶರಣಾರ್ಥಿಗಳು. ತಮ್ಮ ಆತ್ಮೀಯ ನುಡಿಗಳಿಂದ ಶರಣು ಸಮರ್ಪಣೆ ಮಾಡಿದ ಬಸವ ತತ್ವದ ಬಗೆಗೆ ಕಾಳಜಿ ತೋರುವ ರತ್ನಕ್ಕ ಕಾದ್ರೊಳ್ಳಿ ಮೇಡಮ್ ಅವರಿಗೆ ಧನ್ಯವಾದಗಳು. ಈಗ ಮಂಜುನಾಥ್ ಮಡಿವಾಳ್ ಸರ್ ಬಂದಿದ್ದೀರಾ ಸರ್? ಅವ್ರು ಬಂದಿಲ್ಲ ಅನ್ಸುತ್ತೆ. ಪ್ರೇಮಕ್ಕ ಅಣ್ಣಿಗೇರಿ, ನೀವು ಮೇಡಮ್ ಮಾಡ್ತೀರಿ ವಚನ ಮಂಗಳ? ಪ್ರೇಮಕ್ಕ, ಜಯಶ್ರೀ ಮೇಡಮ್, ರತ್ನಕ್ಕ ನೀವೇ ವಚನ ಮಂಗಳ ಮಾಡ್ಬಿಡ್ರಿ. ರತ್ನಕ್ಕ, ಹಲೋ ಮೇಡಮ್, ನಾ ಹೇಳಿ ಅಕ್ಕರೆ ಹೇಳ್ತಾ ಇದ್ದೀನಿ. ಮೊಮ್ಮಗ ಹೇಳ್ತಾ ಇದ್ದಾನೆ. ಮಾಡಿದ್ರಲ್ಲ ಸರ್ವರಿಗೂ ಶರಣಾರ್ಥಿಗಳು. ನನ್ನ ಹೆಸರು ಬಸವ ಭುವನ್ ಕಾದ್ರೊಳ್ಳಿ. ಚರಾಚರವೆಂಬುದೊಂದು ಕಿಂಚಿತ್, ಚತುರ್ಯುಗವೆಂಬುದೊಂದು ಕಿಂಚಿತ್, ಆಗುವುದೆಂಬುದೊಂದು ಕಿಂಚಿತ್, ಆಗದು ಎಂಬುದೊಂದು ಕಿಂಚಿತ್, ಶುದ್ಧನಾದ ಶರಣಂಗೆ ಗುಹೇಶ್ವರನೆಂಬ ಒಂದು ಕಿಂಚಿತ್. ಸರ್ವರಿಗೂ ಭಕ್ತಿಪೂರ್ವಕ ಶರಣಾರ್ಥಿಗಳು.
ಶರಣು ಶರಣಾರ್ಥಿ ಕರೆ ಅವ್ನು ನಾನು ಹೇಳ್ತೀನಿ ನೀವ್ ಹೇಳ್ರಿ ಅಂದಿದ್ದಕ್ಕೆ ನಾನ್ ಹೇಳ್ತೀನಿ ಅಂತಂದ. ಅವನು ಅಲ್ಲಮ್ಮ ಪ್ರಭು ಅವರ ವಚನಗಳನ್ನ ತುಂಬಾ ಕಲಿತಾ ಇರ್ತಾನೆ. ಅವನು ಹೇಳ್ದ ಕರೆ ಶರಣು ಶರಣಾರ್ಥಿ. ಕಸ್ತೂರಿ ಹಾಡ್ತಿದ್ದೀರಾ? ಹೇಳಮ್ಮ ವಚನ ಮಕ್ಕಳು. ಕಸ್ತೂರಿ ಮೇಡಮ್ ಹಾಡ್ರಿ. ವೇದಿಕೆ ಎಲ್ಲ ಶರಣು ಬಂಧುಗಳಿಗೆ ಶರಣು ಶರಣಾರ್ಥಿ. ಬಸವಣ್ಣವರ ಒಂದು ವಚನವನ್ನ ನಾನು ಇವತ್ತು ಪ್ರಯತ್ನ ಪಡ್ತಾ ಇದ್ದೇನೆ. ಹಾಗೆ ಎಲ್ಲಾರು ಹಾಡೋದ್ ನೋಡಿ ನನ್ಗೂ ಹಾಡ್ಬೇಕು ಅನಿಸ್ತಾ ಇದೆ. ಕಾಲಲ್ಲಿ ಕಟ್ಟಿದ ಗುಂಡು, ಕೊರಳಲ್ಲಿ ಕಟ್ಟಿದ ಬೆಂಡು. ಕಾಲಲ್ಲಿ ಕಟ್ಟಿದ ಗುಂಡು, ಕೊರಳಲ್ಲಿ ಕಟ್ಟಿದ ಬೆಂಡು. ತೇಲಲಿ ಅದು ಗುಂಡು, ತೇಲಲಿ ಅದು ಗುಂಡು, ಮುಳುಗಲಿ ಅದು ಬೆಂಡು, ಮುಳುಗಲಿ ಅದು ಬೆಂಡು. ಇಂತಪ್ಪ ಸಂಸಾರ ಶರದಿಯ ದಾಂಟಿಸು, ಇಂತಪ್ಪ ಸಂಸಾರ ಸರದಿಯ ದಾಂಟಿಸು. ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ. ಶರಣ ಶರಣಾರ್ಥಿ. ಅತ್ಯಂತ ಶುಶ್ರಾವ್ಯವಾಗಿ ವಚನ ಮಂಗಳ ಮಾಡಿದ ಕಸ್ತೂರಿ ದಳವಾಯ್ ಮೇಡಮ್ ಅವರಿಗೆ ಮತ್ತು ರತ್ನಕ್ಕ ಅವರ ಮೊಮ್ಮಗನಿಗೆ ಅನಂತ ಧನ್ಯವಾದಗಳು. ನಾಳೆ ಡಾಕ್ಟರ್ ಗೀತಾ ಡಿಗ್ಗೆ ಅವರು ಜಯದೇವಿ ತಾಯಿ ಲಿಗಾಡೆ ಜೀವನ ಸಾಧನೆ ಕುರಿತು ಮತ್ತು ಪ್ರೊಫೆಸರ್ ಅಂಜಲಿ ದೇವಿ ಅವರು ಶಾಂತಾದೇವಿ ಮಾಳ್ವಾಡ್ ಅವರ ಬಗೆಗೆ ಮಾತನಾಡುತ್ತಾರೆ. ನಾಳೆ ಸಾಯಂಕಾಲ 5:30ಕ್ಕೆ ಇದೇ ರೀತಿ ಗೂಗಲ್ ಮೀಟ್ನಲ್ಲಿ ಎಲ್ಲರೂ ಜಾಯಿನ್ ಆಗಲು ವಿನಂತಿಸಿಕೊಳ್ಳುತ್ತಾ ಎಲ್ಲರಿಗೂ ಶರಣು ಶರಣಾರ್ಥಿ. ಈಗ ಕಾರ್ಯಕ್ರಮ ಮುಕ್ತಾಯವಾಯಿತು. ಶರಣು ಶರಣಾರ್ಥಿಗಳು.